ಚಂದು ಬ್ರೋ, ಹಾ ಹಾ ಹೇಳಿ ಹೇಳಿ. ಇವತ್ತೇನ್ ಕ್ಲಾಸ್ ಮಾಡ್ತೀರಾ? MT5 ಹೆಂಗ್ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದಂತ. ಹಾ ಇವತ್ತು ಯಾವ ಕ್ಲಾಸ್ ಮಾಡ್ತಾರಂತ? ನೋಡೋಣ, ಎಲ್ಲ ಏನ್ ಕೇಳ್ತಾ ಇದಾರೆ, ಏನ್ ಗೊತ್ತಾಗ್ತಾ ಇಲ್ಲ. ನೋಡ್ಕೊಂಡು ಬ್ರೋ ಎಲ್ಲೋಗಿದ್ರಿ ಬ್ರೋ 2-3 ದಿವಸ? ಸ್ವಲ್ಪ ಆಚೆ ಇದ್ದೆ ಬ್ರೋ, ಮನೆ. ಹೌದಾ, ನೀವ್ ಇಲ್ದೆ ನೀವು ಕ್ಲಾಸ್ ತಗೋತೀರಾ ನಾನ್ ದಿನ ವೇಟ್. ನೀವ್ ಯಾಕ ಬರ್ತಾ ಇಲ್ಲ? ಯಾಕ ನಿಮ್ ಬೇರೆ ನಂಬರ್ಗೆ ಮೆಸೇಜ್ ಹಾಕಿದ್ರೆ ರಿಪ್ಲೈ ಬರುತ್ತೆ, ಬಟ್ ತುಂಬಾ ಲೇಟ್ ಆಗಿ ರಿಪ್ಲೈ ಬರುತ್ತೆ. ನಾವ್ ಸುಮ್ನೆ ಡಿಸ್ಟರ್ಬೆನ್ಸ್ ಮಾಡ್ಬೋದಲ್ವಾ? ನಿಮ್ದಾದಂತ ಓನ್ ಪರ್ಸನಲ್ ಏನೋ ಕೆಲಸ ಇರುತ್ತಲ್ವಾ? ನಾವ್ ಮಾಡೋಣ ಬೇಡ, ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ ಗೊತ್ತು ನಂಗೆ. ಯಾಕಂದ್ರೆ ನಿಮ್ದೇ ಇರುತ್ತೆ ಅದಕ್ಕೆ. ನಾನ್ ಬರ್ತಾರೆ 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 ಅನ್ಕೊಂಡು ಇವತ್ ಮಾರ್ನಿಂಗ್ ಮೈದಿರ. ನಾ ಏನ್ ಮಾಡಿದೆ, ಆಫೀಸಲ್ಲಿ ಇದ್ದೆ, ಹಾ, ಅಟೆಂಡ್ ಮಾಡಕ್ಕಾಗಿಲ್ಲ. ಮತ್ತೆ ಜಾಯ್ನ್ ಹಾಕೋದೆ, ಅಷ್ಟೊತ್ತೆ ಕ್ಲಾಸ್ ಮುಗಿದೋಗಿತ್ತು. ಮಾರ್ನಿಂಗ್. ಹಾ, ಮಾರ್ನಿಂಗ್ ಲೈವ್ ಏನೋ ಬೈದ ಅನ್ಸತ್ತಲ್ವಾ? ಇವತ್ತಿಲ್ಲ, ಇವತ್ ಬಂದಿಲ್ಲ. ಇವತ್ತು ಬಂದಿಲ್ವಾ? ಇಲ್ಲ ಇಲ್ಲ. ಆಕ್ಚುಲಿ ಅದ್ರಲ್ಲಿ ಗೊತ್ತಾ, ಡಿಸ್ಕೌಂಟ್ ಕಮಿಟಿಯಲ್ಲಿ ಮೆಸೇಜ್ ಬಂತು ನಂಗೆ, ಅದಕ್ಕೆ ಕೇಳಿದೆ. ಓ, ಅದು ಇವ್ರದ್ದು ಇಂಡಿಯನ್ ಮಾರ್ಕೆಟ್ದು. ಇಂಡಿಯನ್ ಮಾರ್ಕೆಟ್. ಓ, ನಾನ್ ಅದು ನಿಮ್ದೇ ಎಂ ಟಿ ಜಿಯೋ ಫೈವ್ ಮಾರ್ಕೆಟ್. ಅಲ್ಲಿ ಟ್ರೇಡ್ ಹೆಂಗ್ ಪ್ಲೇಸ್ ಮಾಡ್ಬೇಕು ಅದೊಂದ್ ಹೇಳ್ಕೊಡಿ ಬ್ರೋ. ಅದು ಸೆಲ್ ಲಿಮಿಟ್ ಹೊತ್ತಿದ್ರೆ ಪ್ಲೇಸ್. ಇವತ್ತು TP ಹಾಕಿದೀನಿ ಬ್ರೋ, ಇದ್ರ ಟ್ರೇಡಿಂಗ್ ವ್ಯೂ ಅಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ, TP ಆಗಿದೆ. ಬಟ್ ಅಲ್ಲಿ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ, ಅದು ಏನ್ ಆಗ್ಲೇ ಇಲ್ಲ ಅದು. ಹೌದಾ? ಹಾ, ಆ, ಒಂದ್ ನಿಮಿಷ ತೋರಿಸ್ತೀನಿ. ಅಂದ್ರೆ ಆ ರೇಂಜಿಗ್ ಬಂದಿಲ್ಲ ಬ್ರೋ. ಅದು ಬೈಯಿಂಗ್ ಸೈಡ್ ತಗೊಂಡಿದ್ದೆ, ಫುಲ್ ಸ್ಪೀಡ್ ಮೇಲೆ ಹೋಗ್ಬಿಟ್ಟಿದೆ. ಅದು ಕೆಳಗ್ ಬಂದು ಅದನ್ನ ರೇಂಜ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಆ ಹ್ಮ್. ಲೈನ್, ಒಂದ್ ಲೈನ್ ಇರುತ್ತಲ್ವಾ? ಬ್ರೋ ಯೂಟ್ಯೂಬ್ಗೆ 2 ವಿಡಿಯೋ ಹಾಕ್ತೀನಿ ಅಂದಿದ್ರಿ, ಒಂದೇ ವಿಡಿಯೋ ಹಾಕಿದ್ದೀರಾ ಅದು. ಹಾಕ್ತೀನಿ ಹಾಕ್ತೀನಿ ಹಾಕ್ತೀನಿ. ಸೊ ಈ ತರ ಇರುತ್ತೆ ಶರ್ಮತ್ ಅವ್ರೆ. ಇವಾಗ ನೀವು ಹಾ, ನಾರ್ಮಲ್ ಗೊತ್ತು ಬ್ರೋ. ಫೋನಲ್ಲಿ ಓಪನ್ ಮಾಡಿದಾಗ ಹಿಂಗಿರುತ್ತಲ್ಲ. ಸೊ ಇಲ್ಲಿ ಹ್ಮ್. ಇದೇನಿದೆಯಲ್ಲ, ಇದು ಒಂಥರ ಬಟನ್. ಇದನ್ನ ಕ್ಲಿಕ್ ಮಾಡಿದ್ರೆ ಹಾ, ಈ ಅದು ಆಪ್ಷನ್ಸ್ ಗೊತ್ತು. ತೋರಿಸುತ್ತೆ ನಿಮ್ಗೆ. ಎಷ್ಟು ಲಾಟ್ ಹಾ. ಬೇಕು ಸೆಲೆಕ್ಟ್ ಮಾಡ್ಕೊಳ್ಳೋದು, ಬೈ ಸೆಲ್ ಇಲ್ಲೇ ತೋರಿಸುತ್ತೆ. ಅದಾದ್ಮೇಲೆ ಇದೇನ್ ಹಾ ಮಾಡಕ್ಕೆ ಬ್ರೋ. ಅಂದ್ರೆ ನಿಮ್ಗೆ ಈ ಆಪ್ಷನ್ ಇರುತ್ತಲ್ಲ, ಇದು ನಿಮ್ಗೆ ಬೈ ಲಿಮಿಟ್ ಇಲ್ಲ ಸೆಲ್ ಲಿಮಿಟ್ ಪ್ಲೇಸ್ ಮಾಡಕ್ಕೆ. ಸೊ ಇವಾಗ ನೀವು ಇಲ್ಲಿಂದ ಸೆಲ್ ಮಾಡ್ಬೇಕು ಅನ್ಕೊಳ್ಳಿ. ಈ ಆರ್ಡರ್ ಬ್ಲಾಕ್ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಕರೆಕ್ಟ್ ಆಗಿ ತುದಿಗೆ ಇಡ್ತೀರಾ. SL ಅಂತ ತೋರಿಸುತ್ತಲ್ಲ, SL ನ ತಗೊಂಡೋಗಿ ಆರ್ಡರ್ ಬ್ಲಾಕ್ ಮೇಲೆ ಇಟ್ಟಿರ್ತೀರಾ. ಫಸ್ಟ್ ಇಟ್ಬಿಡಿ. ಈಗ 1:3 ಅಲ್ವಾ? 35 ಅಂದ್ರೆ 90, 105. ಈಗ 105. ಓಕೆ, ಇಷ್ಟಿರುತ್ತಾ? ಇವಾಗ ನೀವು ಮತ್ತೆ ಲಾಟ್ ಸೈಜ್ ಚೇಂಜ್ ಮಾಡ್ಕೊಳ್ಳಿ. ನೀವು $50 ರಿಸ್ಕ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ. 0.03 ಮಾಡಿದ ತಕ್ಷಣ ಅದು $50 ರಿಸ್ಕ್ ಬಂತು. ನೋಡಿ, ಇಲ್ಲಿ ನೋಡಿದ್ರೆ $50 SL ತೋರಿಸ್ತಾ ಇದ್ದೆ. ಇಲ್ಲಿಂದಾನೆ ಸೆಲ್ ಲಿಮಿಟ್. ಮತ್ತೆ TP 1:3ಗೆ 157. ಮತ್ತೆ ಪ್ಲೇಸ್ ಅಂತ ಮಾಡಿಡೋದು. ಮಾರ್ಕೆಟ್ ಏನಾದ್ರು ನೆಕ್ಸ್ಟ್ ಇಲ್ಲಿಗೆ ಬರುತ್ತಲ್ಲ, ಅವಾಗ ಇದು ಸೆಲ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಾಗದೆ SL ಇರುತ್ತೆ, TPನೂ ಇರುತ್ತೆ, ಅಷ್ಟೇ. ನೀವು ಟ್ರೇಡ್ಸ್ಗೆ ಹೋದ್ರೆ ಅಲ್ಲಿ ರೈಟ್, ಅದ್ರ ತೋರಿಸ್ತಾ ಇರುತ್ತೆ ಅದು ಪಕ್ಕದಲ್ಲಿ. ನೀವು ಪ್ಲೇಸ್ ಮಾಡಿರೋದು ಸೆಲ್ ಲಿಮಿಟ್. ಹ್ಮ್. ಅದೇ ಸ್ಟಾಪ್ ಬ್ರೋ. ಲಾಸ್, ಆಮೇಲೆ ಟಾರ್ಗೆಟ್ ಸೆಟ್ ಮಾಡೋದು, ಆಮೇಲೆ ಎಂಟ್ರಿ ಎಕ್ಸಿಟ್, ಅದು ಸ್ವಲ್ಪ ಕೇಳ್ಬೇಕಿತ್ತು ಬ್ರೋ. ಅದ್ರ ಬಗ್ಗೆ ಹೇಳಿ ಹೇಳಿ. ಅದ್ರ ಬಗ್ಗೆ ಕೇಳ್ತಿದ್ದೆ ಬ್ರೋ, ನಿಮಗ್ ನಾನ್ ಅಂತ ಅಂದೆ. ಅಂದ್ರೆ 1:2, 1:3 ನೀವು ಮಾಡ್ತಿರಲ್ವಾ? ಏನಿಲ್ಲ, ನೀವು ಇವಾಗ ಟ್ರೇಡಿಂಗ್ ವ್ಯೂ ಬರ್ತೀರಾ. ಫಸ್ಟ್ ಬಂದ್ಬಿಟ್ಟು ಹಾ ಟ್ರೇಡಿಂಗ್ bro. ವ್ಯೂ ಅಲ್ಲಿ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇದೆ, ಮಾರ್ಕ್ ಮಾಡ್ಕೋತೀರಾ. 5 ಮಿನಿಟ್ಸ್ಗೆ ಹೋಗ್ತೀರಾ. 5 ಮಿನಿಟ್ಸ್ ಅದರೊಳಗಿರೋ ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡ್ತೀರಾ. ಮತ್ತೆ 15 ಮಿನಿಟ್ಸಿಗೆ ಬನ್ನಿ. ಇಲ್ಲ, 5 ಮಿನಿಟ್ಸ್ ಅಲ್ಲೇ ಇರಿ. ಈಗ ಇದು ಸೆಲ್ ಸೈಡ್ಗೆ ಅಂತ ಶಾರ್ಟ್ ಮಾಡೋಕ್ಕೆ ಅಂತ ಸೆಲೆಕ್ಟ್ ಮಾಡಿ. ಆ ಆರ್ಡರ್ ಬ್ಲಾಕ್ ಮೇಲ್ ತಾನೆ SL, ಅದ್ರ ಮೇಲೆ ಇಡಿ. ಅದನ್ನ ಮೂವ್ ಮಾಡಿ ಈ ಕಡೆ ಸೈಡ್ಗೆ, ಆರೋ ಮಾರ್ಕಿಂದ ಮೂವ್ ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. 1:3 ಬರೋ ತರ ಹಿಂಗ್ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಗೊತ್ತಾಯ್ತು ಒನ್ ಹಾ ಇಷ್ಟು ಬ್ರೋ. ತ್ರೀ ಈ ತರ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ ಅಂತ. ಈಗ ನೋಡ್ಕೊಳ್ಳಿ ಕ್ಯಾಂಡಲ್ಸ್ ಹಾ bro. ಪಕ್ಕದಲ್ಲಿ ಏನೇನಿದೆ, ಯಾವ್ಯಾವ ಕ್ಯಾಂಡಲ್ಸ್ ಇದೆ, ಎಲ್ಲಿಗೆ 1:3 ಬರುತ್ತೆ. ಈ ಕ್ಯಾಂಡಲ್ದು ಕೆಳಗಡೆ ಇನ್ನೇನು ಹೆಚ್ಚು ಕಮ್ಮಿ ಅದ್ರ ಕೆಳಗಡೆವರೆಗೂ 1:3 ಬರುತ್ತಲ್ವಾ. ಮತ್ತೆ MT5 ಓಪನ್ ಹಾ ಮಾಡಿ. ಇದು 15 ಮಿನಿಟ್ಸ್ ತೋರಿಸ್ತಾ ಇದೆ. ಇವಾಗ 5 ಮಿನಿಟ್ಸ್ಗೆ ಹೋಗ್ತೀನಿ. 5 ಮಿನಿಟ್ಸಲ್ಲಿ ನಾನು ಎಲ್ಲಿಂದ ಸೆಲ್ ಮಾಡ್ತಾ ಇದ್ದೆ, ಈ ಆರ್ಡರ್ ಬ್ಲಾಕ್ ಇಂದ ಅಲ್ವಾ. ಸೊ ಈ ಆರ್ಡರ್ ಬ್ಲಾಕ್ ಇಲ್ಲಿದೆ. ಮತ್ತೆ ಸೆಲೆಕ್ಟ್ ಮಾಡಿ ಸೆಲ್ ಲಿಮಿಟ್. ಇಲ್ಲಿ ಈ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಸೆಲ್ ಲಿಮಿಟ್ ಬೈ ಲಿಮಿಟ್ ಬರುತ್ತೆ. ಹಾ bro. ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಇದೆ ಅಲ್ವಾ.
ಸೊ ನಂದು ಲಿಮಿಟ್ ಇಲ್ಲಿದೆ. ಸೊ ಇವಾಗ ಬೈ ಲಿಮಿಟ್ ಬರ್ತಾ ಇದೆ. ಸೆಲ್ಗಾದ್ರೆ ಮೇಲಿಂದ ಸೆಲ್ ಮಾಡ್ತೀನಲ್ವಾ. ಸೊ ಇಲ್ಲಿ ಕೆಳಗಡೆ ಮಾರ್ಕೆಟ್ ಹಾ ಬ್ರೋ. ಎಲ್ಲಿದೆಯೋ ಅದ್ರ ಕೆಳಗಡೆ ಹೋದ್ರೆ ಬೈ ಆಗುತ್ತೆ, ಮೇಲ್ಗಡೆ ತಗೊಂಡೋದ್ರೆ ಸೆಲ್ ಲಿಮಿಟ್ ಆದಾಗ ಅದೇ ಹಾ ಶಿಫ್ಟ್ ಆಗುತ್ತೆ. ಸೊ ಆರ್ಡರ್ ಬ್ಲಾಕ್ ಹಾ ತುದಿಯಿಂದ ಸೆಲ್ ಲಿಮಿಟ್ ಇಡ್ತೀನಿ. ಎಸ್ ಎಲ್ ಫೋನಲ್ಲಿ ಎಸ್ ಎಲ್ ಇಡೋದು ಅಲ್ಲೇ ತೋರಿಸ್ತಾ ಇರುತ್ತೆ. ಎಸ್ ಎಲ್ ನ ಈ ತರ ಗ್ರ್ಯಾಬ್ ಮಾಡಿ ಇಲ್ಲಿ ಮೇಲ್ ಬಿಡ್ತೀನಿ, ಆರ್ಡರ್ ಬ್ಲಾಕ್ ಮೇಲ್ ಬಿಡ್ತೀನಿ. ಟಿ ಪಿ 1:3 ಅಲ್ವಾ. ಟಿ ಪಿ ಎಲ್ಲಿಗೆ ಬರ್ತಾ ಇತ್ತು, ಈ ಆರ್ಡರ್ ಇದೊಂದು ಕ್ಯಾಂಡಲ್ ಇದೆಯಲ್ಲ, ಈ ಗ್ರೀನ್ ಕ್ಯಾಂಡಲ್ದು ಒಂಚೂರು ಡೌನ್ ವರ್ಗು ಬರ್ತಾ ಇತ್ತು ಟಿ ಪಿ. ಹಿಂಗ್ ಇಡ್ತೀನಿ ಇವಾಗ. ಸೊ ನೆಕ್ಸ್ಟ್ ಲಾಟ್ ಹಾ ಸೈಜ್ ಬ್ರೋ. ಒಂದು ಟ್ರೇಡ್ಗೆ ನಾನು $50 ರಿಸ್ಕ್ ಮಾಡ್ಬೇಕು ಅನ್ಕೊಂಡಿರ್ತೀನಿ ಅನ್ಕೊಳ್ಳಿ. ಸೊ ಇಲ್ಲಿ ಹಾ $36 ಇದೆ ಇವಾಗ. ಸೊ ಮತ್ತೇನ್ ಮಾಡ್ತೀನಿ ಹಾ ನಾನು, ಇಲ್ಲಿ ಚೇಂಜ್ ಮಾಡ್ತೀನಿ ಲಾಟ್ 0.03 ಇದ್ದಿದ್ದು 0.05 ಮಾಡ್ತೀನಿ. $60 ರಿಸ್ಕ್ ಆಗೋಯ್ತು. ಸೊ ಓಕೆ, ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ, 4 ಮಾಡ್ತೀನಿ. 4 ಮಾಡಿದಾಗ ಇನ್ನೇನು ಹೆಚ್ಚು ಕಮ್ಮಿ $48 ಬರ್ತಾ ಇದೆ ಇವಾಗ. ಎಸ್ ಎಲ್ ಇಲ್ಲಿ ಇಟ್ಟಿದ್ದೀನಿ. ಬೈ ಸೆಲ್ ಲಿಮಿಟ್ ಇಲ್ಲಿದೆ. 1:3 ಟಿ ಪಿ ಇಟ್ಟಿದ್ದೀನಿ. ಪ್ಲೇಸ್ ಅಂತ ಕೊಡ್ತೀನಿ. ಪ್ಲೇಸ್ ಆಗಿದೆ ಇವಾಗ. ಮಾರ್ಕೆಟ್ ಏನಾದ್ರು ಇಲ್ಲಿ ಬಂದ್ರೆ ಅಲ್ಲಿಂದ ಎಂಟ್ರಿ ತಗೊಳುತ್ತೆ, ಕೆಳಗಡೆ ಹೋದ್ರೆ ಟಿ ಪಿ ಇಟ್ ಆಗುತ್ತೆ, ಉಲ್ಟಾ ಹೋದ್ರೆ ಎಸ್ ಎಲ್ ಇಟ್ ಆಗುತ್ತೆ. ಇಷ್ಟೇ ಪ್ಲೇಸ್ ಮಾಡಿ. ಬ್ರೋ, ಅಡ್ವಾನ್ಸ್ ಈಗ ನೀವು ಮಾಡ್ಬೋದಾ ಬ್ರೋ? ಹ್ಮ್ ಬ್ರೋ ಎಂಟ್ರಿ ಎಕ್ಸಿಟ್ ಅಲ್ಲಿ ನೀವು ಏನ್ ಮಾಡ್ತೀರಾ ಗೊತ್ತಾ? ಸ್ಟಾಪ್ ಕೇಳಿಸ್ತಾ ಇಲ್ಲ ಬ್ರೋ, ಕಟ್ 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 ಆಗ್ತಾ ಇದೆ. ಕಟ್ 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 ಆಗ್ತಾ ಇದೆ ಬ್ರೋ. ಕಟ್ ಕಟ್ ಬ್ರೋ, ಕಟ್ ಕಟ್. ಹಾಗೆ ಆಗತ್ತಲ್ವ ಮಾರ್ಕೆಟ್. ಸೊ ಅದನ್ನ ಯಾವ ರೀತಿ ಇಡ್ತೀರಾ ಅಂತ, ಸ್ಟಾಪ್ ಲಾಸ್ ಮತ್ತೆ ಎಂಟ್ರಿ. ನೀವು ಹೇಳಿ ಕೇಳಿಸೇ ಇಲ್ಲ ಬ್ರೋ ಏನು. ಹಲೋ ಹಾ ಇವಾಗ ಹೇಳಿ. ಹಲೋ ಹೇಳಿ ಬ್ರೋ. ಬ್ರೋ ಹೇಳಿ. ಅಂದ್ರೆ ಅಡ್ವಾನ್ಸ್ ಆಗಿ ಅಂದ್ರೆ ಎಲ್ಲ ಸೆಟ್ ಮಾಡ್ಬೇಕಾ ಬ್ರೋ? ಅಂದ್ರೆ ಅಡ್ವಾನ್ಸ್ ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲ ಸೆಟ್ ಮಾಡಿ ಇಟ್ಟಿರ್ಬೇಕಾ? ಇವಾಗ ಇಲ್ಲಿ ನಾನು ಸೆಲ್ ಅದ್ರ ಮಾಡ್ಬೇಕು ಬಾಜು ಅಂದ್ರೆ ಕ್ಲಿಕ್ ಮಾಡಿದ್ರೆ ಫೋನ್ ಅಲ್ಲಿ ಬರುತ್ತೆ ಬ್ರೋ. ಅದು ಬಾಜು ಒಂದು ಆಪ್ಷನ್ ಇದೆ ಅಲ್ವಾ, ಯಾವ್ದು ಹೇಳಿ. ಮೆಟಾ ಟ್ರೇಡ್ ಓಪನ್. ಅದು ಅಲ್ಲಿ ಕೆಳಗಡೆ ಅದ್ರ ಸೈಡ್ ಇನ್ನೊಂದಿದೆ ಅಲ್ವಾ ಆಪ್ಷನ್. ಇದು ಅಲ್ಲ ಈಗ ಇನ್ನೊಂದಿದೆ, ಅದು ಕ್ಲಿಕ್ ಮಾಡಿದ್ರೆ ಏನ್ ಬರ್ಲಿಲ್ಲ. ಇದು ಕ್ಲಿಕ್ ಮಾಡಿದ್ರೆ ಎಲ್ಲ ತೋರಿಸುತ್ತೆ ಬ್ರೋ, ಸ್ಟಾಪ್ ಹ್ಮ್ ಲಾಸ್ ಅದೆಲ್ಲ ಹೆಂಗ್ ಹಾಕಂತ. ಇದನ್ ಇದು ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಬರ್ಲಿಲ್ಲ, ಅದಕ್ಕೆ ಅಂದೆ. ಇದನ್ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಡೈರೆಕ್ಟ್ ಬೈ ಮಾಡೋದು, ಸೆಲ್ ಮಾಡೋದು ಇದು ಓಪನ್ ಆಗುತ್ತೆ. ಮತ್ತೆ ಲಾಟ್ ಸೈಜ್ ಹಾ ಮಾಡೋದು. ಇದನ್ನ ಓಪನ್ ಹಾ ಮಾಡಿದ್ರೆ ಬೈ ಲಿಮಿಟ್ ಸೆಲ್ ಲಿಮಿಟ್ ಬರುತ್ತೆ. ಹಾ ಅದೇ, ಅದು ಕ್ಲಿಕ್ ಮಾಡಿದ್ರೆ ಅದು ಬರ್ಲಿಲ್ಲ ಬ್ರೋ. ಬರುತ್ತೆ ಬ್ರೋ, ಯಾಕೆ ಬರಲ್ಲ. ಇರಿ ನಾನು ತೋರಿಸ್ತೀನಿ ನಿಮಗೆ. ನಿಮ್ದು ಇದು ಆಗ್ತಾ ಇದೆಯಲ್ಲ. ಹಲೋ, ಆ್ಯಪ್ ಯಾವ್ದಿದು ಬ್ರೋ? ಮೆಟಾ ಟ್ರೇಡರ್ 5. ಸಾರಿ, ಮೆಟಾ ಟ್ರೇಡರ್ 5. ಹಾ ಓಕೆ. ಚಂದು ಬ್ರೋ, ಬರುತ್ತಲ್ಲ ಬ್ರೋ ಕ್ಲಿಕ್ ಮಾಡಿದ್ರೆ ಫೋನಲ್ಲೂ. ಅದ್ರ ಪಕ್ಕದ ಕ್ಲಿಕ್ ಮಾಡಿದ್ರೆ ಬಂತು. ಕೆಳಗಡೆ ತೋರಿಸುತ್ತಲ್ಲ ಬ್ರೋ, ಬೈ ಲಿಮಿಟ್, ಸೆಟ್ ಲಿಮಿಟ್, ಬೈ ಸ್ಟಾಪ್, ಸೆಲ್ ಸ್ಟಾಪ್, ಎಸ್ ಎಲ್, ಟಿ ಪಿ. ಇದು ಆಪ್ ಅಪ್ಡೇಟ್ ಮಾಡಿದ್ದಾನೆ ಇವಾಗ, ಅದಕ್ಕೆ ಅದು ಕೆಳಗಡೆ ತೋರಿಸ್ತಾ ಇದೆ. ಮುಂಚೆ ನಾರ್ಮಲ್ ಆಗಿ ತೋರಿಸ್ತಾ ಇತ್ತು, ಹೊಸ ಅಪ್ಡೇಟ್ ಇಂದ ಹಂಗಾಗಿದೆ. ಚಂದು ಬ್ರೋ, ಹಾ ನಿಮ್ ಸಿಸ್ಟಮ್ ಅಲ್ಲೇ MT5 ಬೇರೆ ಇವಾಗ ಮತ್ತೆ ನೀವು ಇದನ್ನ ಡಿಲೀಟ್ ಮಾಡ್ಬೇಕಂದ್ರೆ ಏನಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ಅಷ್ಟೇ. ಪೊಸಿಷನ್ಸ್ ಕ್ಲೋಸ್ ಮಾಡೋದು ಆ ಕಡೆ. ಕ್ಲೋಸ್ ಮಾಡ್ಬೇಕಾದ್ರೆ ಇವಾಗ ನೋಡಿ, ಒಂದ್ ಸಣ್ಣದಾಗ ಒಂದ್ ತೆಗೆದು ತೋರಿಸ್ತೀನಿ. 0. ಅಲ್ಲ ಬ್ರೋ, ಗೊತ್ತು, ಅದು ಪೊಸಿಷನ್ ಕ್ಲೋಸ್ ಮಾಡೋದು ಗೊತ್ತು. ಇಲ್ಲಿ ಟ್ರೇಡ್ಸ್ ಹೋದ್ರೆ ನಿಮ್ಗೆ ತೋರಿಸ್ತಾ ಇರುತ್ತೆ ಪೊಸಿಷನ್ಸ್ ಕ್ಲೋಸ್ ಮಾಡೋದು. ಅಲ್ಲಿ ನೀವು ಕ್ಲೋಸ್ ಮಾಡ್ಬೋದು. ಆದ್ರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಅದು ಮಾಡೋಕೆ ಏನಾದ್ರು ಎಷ್ಟು ಜುಗಾಡಿದೆ ಬ್ರೋ ಇದು? ಫೋನಲ್ಲೇ ಮಾಡ್ಬೇಕು ಆಕ್ಚುಲಿ. ಅಲ್ಲಿ ಟ್ರೇಡ್ ಕರೆಕ್ಟ್ ಮಾಡೋದೆಲ್ಲ ಚೆನ್ನಾಗಿ ನೀವು ಗೊತ್ತಲ್ಲ. ಫೋನಲ್ಲೇ ಮಾಡ್ಬೇಕು. ಲ್ಯಾಪ್ಟಾಪ್ ಅಲ್ಲಿ ಏನಿದ್ರು ಅನಲೈಸ್ ಮಾಡಿ ಸಾಕು. ಇಲ್ಲಿ ನೋಡ್ಕೊಳ್ಳಿ, ಫೋನ್ಗೆ ಹೋಗಿ ಫೋನಲ್ಲಿ ಕ್ಲಿಕ್ ಮಾಡಿ ಇದ್ ಮಾಡಿ, ಸೆಲ್ ಲಿಮಿಟ್ ಬೈ ಲಿಮಿಟ್ ಹಾಕಿ ಆತರ. ಮಂತ್ಲಿ ಅದು ಬ್ರೇಕ್ ಮಾಡ್ಕೊಂಡು ಹೋಗಿದ್ಯಲ್ಲ. ಮಂತ್ಲಿ ಬ್ರೇಕ್ ಮಾಡಿದ್ಯಾ? ಚಂದು ಬ್ರೋ, ವೀಕ್ಲಿ ಆರ್ಡರ್ ಬ್ಲಾಕ್ ಅಲ್ಲಿ ಇದೆ. ಏನಾರ ಬೈ ಲಿಮಿಟ್ ಎಲ್ಲಿವರೆಗೂ ನೋಡ್ಬೋದು ಬ್ರೋ? ವೀಕ್ಲಿ ಆರ್ಡರ್ ಬ್ಲಾಕ್ ನೋಡಿ,
ವೀಕ್ಲಿ ಆರ್ಡರ್ ಬ್ಲಾಕ್ ಅಲ್ಲಿ ಇದೆ ಆರ್ಡರ್ ತಾನೆ. ಬ್ರೋ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳಿ. ಅದು ವೀಕ್ಲಿ ಆರ್ಡರ್ ಬ್ಲಾಕ್ ಬಂದಿದೆ ಅಂತೆ ಬ್ರೋ. ವೀಕ್ಲಿ ಆರ್ಡರ್ ಹೌದು ಬ್ಲಾಕ್ ಹೌದು, ಅವತ್ ಕನ್ಸಿಡರ್ ಮಾಡಿದ್ವಲ್ಲ ಮಾಡಿ. ನಾವು ವೀಕ್ಲಿ ಆರ್ಡರ್ ಬ್ಲಾಕ್ ಅಲ್ಲಿ. ಬ್ರೋ ಮಂತ್ಲಿ ಅಂದ್ರೆ ಜೂನ್ 1 ಇಂದ ನಾನು ಹೇಳ್ತಿರೋದು. ಜೂನ್ 1 ಇಂದ ಅದ್ ಬ್ರೇಕ್ ಮಾಡ್ಕೊಂಡು ಹೋಗಿದೆ ಅಲ್ವಾ ಅಂತ. ಇದ್ರ ಕೆಳಗಡೆ ಬ್ರೇಕ್ ಮಾಡ್ತು ಅಂತನಾ? ಹಾ ಅದೇನಾಗಲ್ಲ, ಅದ್ರ ಕೆಳಗಡೆ ಬ್ರೇಕ್ ಮಾಡಿದ್ರೆ ಏನಾಯ್ತು, ಲಿಕ್ವಿಡಿಟಿ ಗ್ರ್ಯಾಬ್ ಆಯ್ತು ಅಷ್ಟೇ. ನಾವು ಅವತ್ತು ಮಾರ್ಕ್ ಮಾಡಿದ್ವಲ್ಲ ಕ್ಲೀನಾಗಿ ಅನಲೈಸ್ ಮಾಡಿದಾಗ, ವೀಕ್ಲಿ ಇದ್ರ ಕೆಳಗಡೆ ಹೋಗ್ಬೇಕು ನಾವು. ವೀಕ್ಲಿ ಮಂತ್ಲಿ ಏನಾದ್ರು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋದಿದ್ರೆ ಇದ್ರ ಕೆಳಗಡೆ ಬ್ರೇಕ್ ಮಾಡಬೇಕು. ಅದೇ ವೀಕ್ಲಿಗೆ ಹೋಗಿ ನೋಡಿದ್ರೆ ರೇಂಜ್ ಎಲ್ಲ ಹಾಕಿ ನೋಡಿದ್ವಲ್ಲ ಅವತ್ತು, ವೀಕ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ಕೆ ಇದ್ರ ಕೆಳಗಡೆ ಬೀಳ್ಬೇಕು. ಬೈಯಿಂಗ್ ಝೋನು ಲಾಸ್ಟ್ ಇದಿದೆ ಅಷ್ಟೇ. ಎಲ್ಲ ಟೈಮ್ ಫ್ರೇಮ್ ಅಲ್ಲಿ ಬೇರಿಷ್ ಇದೆ ಅಲ್ವಾ ಬ್ರೋ? ಇವತ್ತು ಹ್ಮ್ 1 ಅವರ್ ಅಷ್ಟೇ ಬುಲಿಶ್ ಇರಬೇಕು. ಹೌದೌದು, 1 ಅವರ್ ಅಷ್ಟೇ, ಅದನ್ನು ಬೇರಿಷ್ ಆಯ್ತು. ಅದು ಬೇರೆ ವಿಷಯ. ಇವತ್ತು ಫುಲ್ ಬೇರಿಶ್ ಬ್ರೋ. 3 ದಿನದಿಂದ ಆಯ್ತು ಬೀಳ್ತಾನೆ ಇದೆ ಅಲ್ವಾ ಬ್ರೋ? ಅದು 3 ದಿನ ಆಯ್ತು. ಚಂದು ಬ್ರೋ 5 ಹಾ. ಮಿನಿಟ್ಸ್ ಆರ್ಡರ್ ಬ್ಲಾಕ್ ನಲ್ಲಿ ಹ್ಮ್ ಒಂದು 2 ಟ್ರೇಡ್ ಮಿಸ್ ಆದ್ವಲ್ಲ ಬ್ರೋ ಇವತ್ತು. ಇದೊಂದು ಟ್ರೇಡ್ ಇತ್ತು. ಹಾ ಬ್ರೋ, ನಾನ್ ಮಾರ್ಕ್ ಮಾಡ್ಕೊಂಡ್ ಕೂತಿದ್ದೆ, ಅದು ಆಗ್ಲಿಲ್ಲ. ಈಗ ಜಸ್ಟ್ ಬಿತ್ತಲ್ಲ, ಅದನ್ನು ಮಾರ್ಕ್ ಮಾಡ್ಬಿಟ್ಟಿದ್ದೆ. ಇದು ಇತ್ತಲ್ಲ, ಹಾ ಬ್ರೋ, ಇದಿರ್ಲಿಲ್ವಾ? 2-3 ಟ್ರೇಡ್ ಇವತ್ತು ನನಗೆ ಮಿಸ್ ಆಗಿರೋದು. ಇದೆಲ್ಲ ಈಗ ತಾನೇ ನಾನು ಇನ್ನೊಂದು ನೋಡಿದೆ, ಇದೆ ಅನ್ಸುತ್ತೆ. ಈ ಕೆಳಗಡೆ ಬಿತ್ತಲ್ಲ ಬ್ರೋ, ಅದಿದೆ ನೋಡಿ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇದೆ ಅಲ್ಲಿ. 15 ಮಿನಿಟ್ಸ್ ನೋಡ್ತಾ ಇದ್ದೀನಿ ನಾನು. ಹಾ ಹೌದು, ಇಲ್ಲಿ ಇದೆಯಲ್ಲ. ಹಾ ಬ್ರೋ, ಅದನ್ನೇ ಮಿಸ್ ಆಗಿರೋದು. ಆದ್ರೆ ಇದು ಇನ್ನೂ ಬ್ರೇಕ್ ಆಗಿರ್ಲಿಲ್ಲ. ಆಮೇಲೆ ಬ್ರೇಕ್ ಆದ್ಮೇಲೆ ಈ ನೆಕ್ಸ್ಟ್ ಕ್ಯಾಂಡಲ್ ಇತ್ತಲ್ಲ, ಈ ಕ್ಯಾಂಡಲ್ ಏನಾದ್ರು ಒಂಚೂರು ಇಲ್ಲಿ ಬಂದಿದ್ರೆ ಒಳ್ಳೆ ಟ್ರೇಡ್ ಇರ್ತಿತ್ತು. ನಾನೆಲ್ಲ ಸೆಲ್ ಲಿಮಿಟ್ ಎಲ್ಲ ಇದ್ ಮಾಡಿ ಹೋಗಿದ್ದೆ, ಬಟ್ ಹಾಗೆ ಇಲ್ಲ. ಇವತ್ತೊಬ್ರು ಗ್ರೂಪ್ ಅಲ್ಲಿ ಕಳ್ಸಿದ್ರಲ್ಲ, ನಾನು ಇದನ್ನೇ ವೆಯ್ಟ್ ಮಾಡ್ತಾ ಇದ್ದೆ, ಅವರು ಕಳ್ಸಿದ್ರು. ಹಾ ನಾನೇ bro. ಇವತ್ತು 1:3 ಯಾವ್ದು ಕೊಟ್ಟಿಲ್ಲ ಬ್ರೋ, ಬಹಳ ಭಯ ಆಗ್ತಾ ಇತ್ತು, ಅದಕ್ಕೆ 1:2ನೇ ಬ್ರೋ ಮಾಡಿದೆ. ಅದು ಆಕ್ಚುಲಿ ನಾನು ಲಾಸ್ಟ್ ಅಲ್ಲಿ ಇದ್ ಮಾಡ್ದೆ ಬ್ರೋ. ಎಗನೆಸ್ಟ್ ಟ್ರೆಂಡ್ ಇತ್ತಲ್ಲ, ಅಯ್ಯೋ ಯಾಕಪ್ಪ ಬೇಕು ಅಂತ ನಾನು ಎಕ್ಸಿಟ್ ಆಗ್ಬಿಟ್ಟೆ. ಅಲ್ಲ, ನಾವೆಲ್ಲ ಬೇರಿಶ್ ನೋಡಿದ್ರು ಬುಲಿಶ್ ನೋಡಿದ್ವಿ ಬ್ರೋ ಇವತ್ತು. ಇಲ್ಲ, ನನಗೆ ಭಯ ಆಗಿ ನಾನು ಎಕ್ಸಿಟ್ ಆದೆ. ಆಮೇಲೆ ನೋಡಿದ್ರೆ TP ಆಗಿದೆ. ಅದು ನಾನ್ ನಾನು ಬುಲ್ಲಿಶ್ ಸ್ನಾನ ಮೇಲೆ ಮಾಡ್ಕೊಂಡ್ ಬರೋದು. ಈ ಟ್ರೇಡ್ ಮೇಲೆ ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದೆ ಅಂದ್ರೆ, ನಾನು ನಿಮಗೆ ಕಳ್ಸಿದ್ದೆ ಅನ್ಸುತ್ತೆ ಅಲ್ವಾ ಇದು, ಇದನ್ನ ಮಾರ್ಕ್ ಅನಲೈಸ್ ಮಾಡಿ. ಅನಾಲಿಸಿಸ್ ಕಳ್ಸಿದ್ನಲ್ಲ. ಸೊ ಇಲ್ಲಿಂದ ಹೋದ್ಮೇಲೆ ಅದು ಇಲ್ಲಿಂದ ರಿಯಾಕ್ಟ್ ಆಗೇ ಇಲ್ಲ. ಇನ್ನೂ ಲಾಸ್ಟ್ ಒಂದು ಉಳ್ದಿತ್ತು, ಏನಾದ್ರೂ ಬೀಳದಿದ್ರು ಅಟ್ಲೀಸ್ಟ್ 1:2 ಆದ್ರೂ ಕೊಡುತ್ತೆ ಇಲ್ಲಿ ಅಂತ ಗೊತ್ತಿತ್ತು. ಸೊ ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಇದಾದ್ಮೇಲೆ ಅಟ್ಲೀಸ್ಟ್ ಇಲ್ಲಿವರೆಗೂ ಬರ್ಬೇಕಿತ್ತು ಅದು. ನೀವು ಹೆಂಗೆ ಅಂದ್ರೆ, ನಿಮ್ ಟ್ರೇಡಿಂಗ್ ರೂಲ್ಸ್ ಸೇಮ್ ಇರಬೇಕು, ಬಟ್ ಯಾವ್ದ್ರಲ್ಲಿ ವ್ಯತ್ಯಾಸ ಇರಬೇಕು ಅಂದ್ರೆ, ಈಗ ನೆನ್ನೆಯಿಂದ ನೋಡ್ತಾ ಇದೀವಿ ಕರೆಕ್ಟಾಗಿ ರಿಟ್ರೇಸ್ಮೆಂಟ್ ಬರ್ತಾ ಇಲ್ಲ. ಆರ್ಡರ್ ಬ್ಲಾಕ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗ್ತಾ ಇಲ್ಲ ಒಂದೊಂದ್ಸಲಿ. ಈ ತರ ಎಲ್ಲ ಬ್ರೋ ಕಂಡೀಷನ್ಸ್ ಕರೆಕ್ಟ್. ಇದ್ದಾಗ ನಾವು ಆ ಕಂಡೀಷನ್ಸ್ಗೆ ಏನು ಅಡ್ಜಸ್ಟ್ ಆಗ್ಬೇಕು ನಾವು ಬೇಗ ಪಟ್ ಅಂತ. 2-3 ದಿನ ವೆಯ್ಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅವತ್ತು ನೆನ್ನೆ ಏನೇ ನಡೀತಾ ಇದೆ ಅದ್ರ ಪ್ರಕಾರ ನಾವು ಅಡ್ಜಸ್ಟ್ ಆಗ್ಬಿಡ್ಬೇಕು. ಬರ್ತಾ ಇಲ್ಲ ಅಂತ ಬಟ್ ಗೊತ್ತಾದ ಬ್ರೋ, ತಕ್ಷಣ ಇಲ್ಲಿ 5 ಮಿನಿಟ್ಸ್ ಒಂದ್ಸಲಿ ಇದಾದ್ಮೇಲೆ 15 ಮಿನಿಟ್ಸ್ ಅಲ್ಲಿ ಇಲ್ಲಿವರೆಗೂ ಬರುತ್ತೆ ಅಂತ ಅನ್ಕೊಂಡಿದ್ವಿ. 2-3 ದಿನದಿಂದ ಸೇಮ್ ಹಂಗೆ ಆಗ್ತಿರೋದು, ಬರ್ತಾ ಇಲ್ಲ. ಅದ್ರ ನೆಕ್ಸ್ಟ್ ಇಂಡ್ಯೂಸ್ಮೆಂಟ್ ಏನಿತ್ತು ಅಲ್ಲಿಂದಾನೇ ಹೋಗ್ತಾ ಇದ್ವಿ. ಇದನ್ನು ಕ್ಯಾಚ್ ಮಾಡ್ಬೋದಿತ್ತು, ಯಾರೋ ಕ್ಯಾಚ್ ಮಾಡಿದಾರೆ ಅನ್ಸುತ್ತೆ ಇಂಡ್ಯೂಸ್ಮೆಂಟ್ ನ. ಇಂಡೂಸ್ ಮೇಲೆ ಮಾಡಬಾರ್ದು ಬ್ರೋ, ಬಹಳ ಸಲ ಸ್ಟಾಪ್ ಲಾಸ್ ಅಂಟಾಗಿದೆ ನಂದು. ಸುಮಾರು ಸಲ ಅದಕ್ಕೆ ನಾ ಇಂಡ್ಯೂಸ್ಮೆಂಟ್ ಮಾಡಿ ಅಂತ ಹೇಳೋದೇ ಇಲ್ಲ. ಮೊನ್ನೆ ಒಬ್ರು ಮಾಡಿದ್ರು, ನಾನ್ ಸುಮ್ನಿದ್ದೆ, ನೋಡ್ಲಿ ಇವ್ರು 3 ಟ್ರೇಡ್ ಆಯ್ತು ಅದ್ರ ಮೇಲೆ ಮಾಡ್ತಿದಾರೆ, ಒಂದಾದ್ರೂ ಹೊಡ್ಸ್ಕೊಂತಾರೆ ಅಂತ. ಮತ್ತೆ ಫೋಟೋ ಹೊಡೆದು ಹಾಕಿದ್ರು ಬ್ರೋ SL ಅಂತ ಹೇಳಿ. ಆಮೇಲೆ ಹೇಳ್ದೆ ನಾನು, ಎಲ್ಲೋ ಅದು ಅದು engagement ಲಕ್ ಬ್ರೋ. ಅಲ್ಲಿ 1-2-3 ಟ್ರೇಡ್ ಬರ್ಬೋದು ಅಷ್ಟೇ, ಇಲ್ಲ ಅಂದ್ರೆ ಅದು ಜಾಸ್ತಿ SL ಕೊಡುತ್ತೆ. ಶರ್ಮಕ್ ಬ್ರೋ ಅವತ್ತು ಹೇಳಿದ್ರು, ಅದ್ ನೋಡ್ ತಕ್ಷಣ SL ಆಗುತ್ತೆ ಅಂತ. ಕರೆಕ್ಟ್ ಹಂಗೆ ಆಯ್ತು SL. ಅದು ನಂದು SL ಆಯ್ತು ಅದು. ಅದೇ ಹೇಳ್ತೀನಿ ಬ್ರೋ. ಇವ್ರು ಅದ್ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಚಂದ್ರ ಬ್ರೋ ಅವರು ಆರ್ಡರ್ ಬ್ಲಾಕ್ ಹೇಳ್ಕೊಟ್ಬಿಟ್ಟಿದ್ದಾರೆ. ತಗ ಯಾವ್ದಾದ್ರು ಒಂದು ಕೆಳಗ್ ಬೀಳ್ತಿರೋದ್ ಒಂದು ಇಲ್ಲೂ ಗ್ರೀನ್ ಸೆಲ್ ಕ್ಯಾಂಡಲ್ ಮಾಡು, ಕಾಣ್ತಾ ಅಂದ್ರೆ ಇಲ್ಲೂ ಸಾಕು ಸೆಲ್ ತಗೊಳ್ಳೋದೆ. ಮಾಡು, ಇಲ್ಲೂ ಸೆಲ್ ಮಾಡು, ಇಲ್ಲೂ ಸೆಲ್ ಮಾಡು. ಇವ್ 3 SL ಇಟ್ಟಾದ್ಮೇಲೆ ಇದೊಂದ್ರಿಂದ ಹೋದ್ರೆ ಅದು ಏನಾದ್ರು ನಮ್ ಪ್ರಕಾರ ವರ್ಕ್ ಆದ್ರೆ ಇದೊಂದು ಪ್ರಾಫಿಟ್ ಆಗುತ್ತೆ. ಇಲ್ಲ ಅಂದ್ರೆ
1 2 3 4 ಲಾಸ್. ಅದು ಇವತ್ ಅದ್ ಬೇರಿಸ್ ಇದೆ ಬ್ರೋ, ಅದಕ್ಕೆ ಬಂದಿದೆ. ಇಲ್ಲಾಂದ್ರೆ ಇಂಡಸ್ಟ್ಮೆಂಟ್ ಅಲ್ಲಿ ತಗೊಂಡ್ರೆ SL ಪಟ್ಟ ತವಾಗ ಹೊಡೆದಿದೆ. ಹೌದೌದು. ಸೊ ನೋಡಿದ್ರೆ ಎಲ್ಲ ಬಿನಾನ್ಸ್ ಬಿನಾನ್ಸ್ ಅಲ್ಲಿ ಲಾಗಿನ್ ಆಗಿ ದುಡ್ಡೆಲ್ಲ ಹಾಕೊಳ್ಳೋದು ಗೊತ್ತಾಯ್ತಾ? ಇನ್ನೂ ಇಲ್ಲ ಬ್ರೋ. ಅಟ್ಲೀಸ್ಟ್ ಬಿನಾನ್ಸ್ ಡೌನ್ಲೋಡ್ ಮಾಡಿದೀರಾ? ಹಾ ಡೌನ್ಲೋಡ್ ಮಾಡಿ KYC ಎಲ್ಲ ಮಾಡ್ಕೊಂಡಿದ್ದೀರಾ? ಇಲ್ಲ ಬ್ರೋ, ಅವತ್ತು ಲೇಟ್ ಆಗಿ ಜಾಯ್ನ್ ಆಗಿದೆ, ಮತ್ತೆ ಮಾಡ್ಲಿಲ್ಲ ಬ್ರೋ. ಬ್ರೋ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬ್ರೋ ನಿಮಗೆ. ಯೂಟ್ಯೂಬ್ ಅಲ್ಲಿ ಈಗ ಅದು ಹೆಂಗೆ ಗೊತ್ತಾ, ಈ ಯೂಟ್ಯೂಬ್ ಅಲ್ಲಿ ಡಿಜಿಟಲ್ ಯೂಟ್ಯೂಬರ್ಸ್ ಏನಿರ್ತಾರಲ್ಲ ಅವರು ಮಾಡ್ದಿ ಇದನ್ನ ಏನದು ಈ ಸ್ಟೆಪ್ಸ್ ನ ಯೂಟ್ಯೂಬ್ಗೆ ಹಾಕಕ್ಕೆ ಅಂತಾನೆ ಮಾಡ್ತಾರೆ. ಎಡಿಟಿಂಗು ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಸೊ ಅವ್ರದ್ದು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಾನ್ ತೋರ್ಸಕ್ ಹೋದ್ರೆ ನಾನೇನೋ ಕ್ಲಿಕ್ ಮಾಡ್ತಾ ಇರ್ತೀನಿ, ಫೋನಲ್ಲಿ ಇನ್ನೊಂಥರ ಬರ್ತಿರುತ್ತೆ, ಕನ್ಫ್ಯೂಷನ್ಸ್ ಜಾಸ್ತಿ. ನಿಜ ಬ್ರೋ. ಅಂದ್ರೆ ಅವರು ಒಬ್ಬೊಬ್ರು ಮೇಲೆ ಡೈರೆಕ್ಟ್ ಆಡ್ ಮಾಡ್ತಿದ್ರೆ, ಬರೋ OTP ಆಧಾರ್ ಕಾರ್ಡ್ ಹಾಕ್ತಾರೆ, ಇನ್ನೊಬ್ರು ಡಿಜಿ ಲಾಕರ್ ಅಂತ ಬರ್ತಿದೆ. ಗೊತ್ತಾಗ್ತಿಲ್ಲ ಬ್ರೋ ಸ್ವಲ್ಪ ಅದು. ನೀವು ಏನ್ ಮಾಡ್ಬೇಕು, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಹೌ ಟು ಆ್ಯಡ್ USDT ಅಂತ ಕೊಡಿ ಕ್ರಿಪ್ಟೋದಲ್ಲಿ, ಬಿನಾನ್ಸ್ ಅಲ್ಲಿ ಕೊಟ್ಬಿಟ್ಟು ಯಾವ್ದು ರೀಸೆಂಟ್ ವಿಡಿಯೋ ಇರುತ್ತೆ ಆ ರೀಸೆಂಟ್ ವಿಡಿಯೋ ನೋಡಿ. ಯಾಕಂದ್ರೆ ಎಷ್ಟೊಂದ್ಸಲಿ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಹಳೇದ್ ನೋಡಿದ್ರೆ ಅವನೇನೋ ಮಾಡಿರ್ತಾನೆ, ನಮ್ಗೆ ಏನೋ ಬರ್ತಿರುತ್ತೆ. ರೀಸೆಂಟ್ ವಿಡಿಯೋಸ್ ನೋಡಿ, ನೋಡ್ಬಿಟ್ಟು ಸೈನ್ ಅಪ್ ಆಗಿ, ಸೈನ್ ಅಪ್ ಎಲ್ಲ ಆದ್ಮೇಲೆ ಡೆಪಾಸಿಟ್ ಮಾಡ್ಕೊಳ್ಳಿ. ಅದು ಚಂದ್ರ ಬ್ರೋ, ಈ ಬಿನಾನ್ಸ್ ಆಪ್ ಎದಕ್ಕೆ ಯೂಸ್ ಇದೆ? ಕ್ರಿಪ್ಟೋ ಪೇಮೆಂಟ್ ಮಾಡಕ್ಕೆ. ಕ್ರಿಪ್ಟೋ ಪೇಮೆಂಟ್ ಅಂದ್ರೆ ಕಾಯಿನ್ಸ್ ಎಕ್ಸ್ಚೇಂಜ್ ಮಾಡ್ಲಿಕ್ಕ? ಇವಾಗ ನೀವು ಫಂಡಿಂಗ್ ಪಿಪ್ಸ್ ಅಕೌಂಟ್ ಬೈ ಮಾಡ್ಬೇಕು ಅನ್ಕೊಳ್ಳಿ, ಹೆಂಗ್ ಬೈ ಮಾಡ್ತೀರಾ? ಒಬ್ರೊಬ್ರ ಹತ್ರ ಇಂಟರ್ನ್ಯಾಷನಲ್ ಕಾರ್ಡ್ಸ್ ಇರುತ್ತೆ, ಕ್ರೆಡಿಟ್ ಓಕೆ. ಕಾರ್ಡ್ಸ್ ಇರುತ್ತೆ ದೊಡ್ಡ ದೊಡ್ಡದು, ಅದ್ರಲ್ಲೆಲ್ಲ ಓಕೆ ಹಾ ಹಾ ಬರುತ್ತೆ. ಹಾ. ಬಟ್ ನಾರ್ಮಲ್ ಆಗಿ ಬೈ ಚಂದ್ರ ಬ್ರೋ, ಇನ್ನೊಂದು. ಮಾಡಕ್ಕೆ, ಹಾ, ಹೇಳಿ 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 ಹೇಳಿ. ನಾರ್ಮಲ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸಿಂಪಲ್, ಅದೆಲ್ಲ ಬೇಡವೇ ಬೇಡ, ಡೈರೆಕ್ಟ್ ಬೈ ಮಾಡಕ್ ಹೋಗ್ತೀರಾ. ಹಾ. ಇಲ್ಲಿ 2 ಸ್ಟೆಪ್ ಇವಾಗ ಹೊಸದ್ ಬಿಟ್ಟಿದ್ದಾನೆ, ಫ್ಲೆಕ್ಸ್ ಅಂತ, ನೆನ್ನೆ ಮೊನ್ನೆ. ಹಾ, ಓಕೆ. ಓಕೆನಾ? ಸೊ ಇದರಲ್ಲಿ 2 ಸ್ಟೆಪ್, ಹಾ, ಸ್ಟ್ಯಾಂಡರ್ಡ್ ಇಲ್ಲ ಫ್ಲೆಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಚೆನ್ನಾಗೇ ಇದೆ. ಓಕೆ. ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿ, ಇಲ್ಲಿ 5K ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಿಲ್ಲಿಂಗ್ ಇನ್ಫಾರ್ಮೇಶನ್ ಎಲ್ಲ ಕ್ಲೀನಾಗಿ ಹಾಕಿ, ಓಕೆ. ಆಮೇಲೆ ಪ್ರೋಮೋ ಕೋಡ್ ಅಲ್ಲಿ 2K ಅಂತ ಟೈಪ್ ಮಾಡಿ. ಇವಾಗ ನಾನು ಅಲ್ಲಿ ಒಂದ್ಸಲ ಯೂಸ್ ಮಾಡಿರೋದ್ರಿಂದ ನನಗೆ ಬರಲ್ಲ. ಸೊ ಓಕೆ. ಹೊಸಬ್ರು ಮಾಡ್ತಿರೋರು ಯೂಸ್ ಮಾಡಿ ಅಪ್ಲೈ ಕೊಡಿ. 36 ಇರೋದು 28.01 ಏನೋ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಕೊಡಿ, ಅದಾದ್ಮೇಲೆ ಇಲ್ಲಿ ಕ್ರಿಪ್ಟೋ ಕೊಡಿ. ನೋಡಿ, ಇದು ಇಲ್ಲ, ಓಕೆ. ಇದು ಇಲ್ಲ, ಇದು ಇಲ್ಲ, ಇದು ಇಂಡಿಯಾದಲ್ಲಿ ಆಗಲ್ಲ, ಇದು ಇಲ್ಲ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇದು ನೀವು ಅಕೌಂಟ್ ತಗೊಂಡ್ರು ಒಂದೊಂದ್ಸಲಿ ತುಂಬಾ 2-3 ದಿನ ಕಾಯಿಸ್ಬಿಡ್ತಾರೆ ಕೊಡಕ್ಕೆ, ಪ್ರೋಸೆಸ್ ಮಾಡಿ ಮಾಡಿ. ಹಾ ಹಾ ಪೇಪಾಲ್ ಮಾಡ್ಬೋದಲ್ಲ ಬ್ರೋ? ಪೇಪಾಲ್ ಹಾ, ಮಾಡ್ಬೋದು, ಓಕೆ. ಆದ್ರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ನಿಮ್ಗೆ $28 ಪೇ ಮಾಡ್ಬೇಕಿರೋರು ಹತ್ತತ್ರ 30 ಆಗ್ಬಿಡುತ್ತೆ ಎಲ್ಲ ಸೇರಿಸಿ, ಟ್ಯಾಕ್ಸಸ್, ಪೇಮೆಂಟ್ ಫೀ ಎಲ್ಲ ಸೇರಿ. ಬೆಸ್ಟ್ ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ರಿಪ್ಟೋನೆ. ಕಂಟಿನ್ಯೂ ಟು ಹಾ ಪೇಮೆಂಟ್. ಬ್ರೋ, ಬ್ರೋ ಈಗ ಕ್ರಿಪ್ಟೋ ಕನ್ವರ್ಟ್ ಮಾಡಿ ಅದಾದ್ಮೇಲೆ ನಾವು ಟ್ರೇಡಿಂಗ್ ಗೆ ಯೂಸ್ ಮಾಡ್ಕೋಬಹುದು ಅದನ್ನ? ಹ್ಮ್ ಓಕೆ ಓಕೆ. ಇಲ್ಲಿಗೆ ಬನ್ನಿ, ಇಲ್ಲಿ ಹಾ 28. ಸರಿ ಬ್ರೋ. ಈಗ ಏನ್ ಗೊತ್ತಾ, ಸಬ್ಸ್ಟಿಟ್ಯೂಟ್ ಅಂಡ್ ಇದು ರೆಸಿಸ್ಟೆನ್ಸ್ ಅಂತ ಇದೆಯಲ್ಲ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಟ್ರೇಡಿಂಗ್ ಅಲ್ಲಿ ಆಲ್ಮೋಸ್ಟ್ ಅಲ್ಲ ಅರ್ಧ ಟ್ರೇಡಿಂಗ್ ಅಲ್ಲಿ ಅದನ್ನೇ ನಾವು ಮೇನ್ ನೋಡ್ಬೇಕಾಗಿತ್ತಲ್ವಾ? ಅದನ್ನ ನಾವು ಸರಿಯಾಗಿ ಅನಾಲಿಸಿಸ್ ಲರ್ನ್ ಮಾಡಿದ್ರೆ ಒಂದು 20-30% ಟ್ರೇಡಿಂಗ್ ಅಲ್ಲಿ ಸ್ವಲ್ಪ ಕಲ್ತಂಗೆ ಅಲ್ವಾ? ಇಲ್ಲ ಬ್ರೋ, ಏನದು ಸಪೋರ್ಟ್ ರೆಸಿಸ್ಟೆನ್ಸ್ ಚಿಕ್ಕ ಮಕ್ಳು ಹೇಳ್ತಾರಲ್ಲ ಅದನ್ನ, ಹೌದಾ? ಅದೆಲ್ಲ ಮ್ಯಾಟ್ರೇ ಅಲ್ಲ ಆಗಲ್ಲ. ಬ್ರೋ, ಇದು ನಿಮಗೆ ಈಸಿ ಆಗ್ತದೆ, ನಮಗ ಅದು ಟಫ್ ಆಗುತ್ತಲ್ವಾ? ಅದ್ ಯಾಕಂದ್ರೆ ನಾವು ಬಿಗಿನರ್ಸ್ ಏನಕ್ ಅಲ್ವಾ ಇನ್ನು. ಮಾಡ್ತೀರಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್? ಯಾಕೆ ಕಲಿತೀರಾ? ಫಸ್ಟ್ ಆಫ್ ಆಲ್ ನಿಮಗ್ ಗೊತ್ತಿರಬೇಕು ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಏನಕ್ ಮಾಡ್ತೀರಾ ಸಪೋರ್ಟ್ ಅಂಡ್ ಹಾ. ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ನ? ಅದು ಅದರ ಬೇಸ್ ಮೇಲೆ ಮಾಡ್ಬೇಕಂತ ಪ್ರೈಸ್ ಆಕ್ಷನ್ ಬೇಕಾಗುತ್ತೆ ನಿಮ್ಗೆ. ಪ್ರೈಸ್ ಆಕ್ಷನ್ ಬೇಕು, ಚಾರ್ಟ್ ತುಂಬಾ ಕಾಣಿಸ್ತಾ ಇರುತ್ತೆ. ICT. ಇದು ಒಂದು ರೆಸಿಸ್ಟೆನ್ಸ್, ಇದು ಒಂದು ರೆಸಿಸ್ಟೆನ್ಸ್, ಇದ್ರ ಕೆಳಗಡೆ ಸಪೋರ್ಟ್. ಏನ್ ಅಂತ ಟ್ರೇಡ್ ಮಾಡ್ತೀರಾ ನೀವು?
ಮತ್ತೆ ಈಗ ಯಾವ ತರ ಬ್ರೋ ಟ್ರೈ ಮಾಡೋದು? ಯಾಕಂದ್ರೆ ನಾನು ಡೈಲಿ ಕ್ಲಾಸ್ ನೋಡ್ತಾ ಇರ್ತೀನಿ, ನಿಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ, ನಿಮ್ ಸ್ವಲ್ಪ ಬ್ರೋ ಮತ್ ನಾನು ಅನಾಲಿಸಿಸ್ ಏನ್ ಮಾಡ್ತಾ ಹೇಳ್ಕೊಟ್ಟೆ ಇರ್ತೀನಿ. ಬ್ರೋ ಇಷ್ಟ ದಿನ? ಏನ್ ಟ್ರೇಡ್ ಮಾಡ್ಬೇಕಂತಾನೆ ತಾನೇ ಹೇಳ್ಕೊಟ್ಟಿರೋದು ಬ್ರೋ. ಹಾ ಹಾ ನೀವು ಬ್ರೋ, ಇವತ್ ಜಾಯ್ನ್ ಅದ್ರಲ್ಲಿ ಏನ್ ಗೊತ್ತಾ, ಈಗ ಈಗ ರೀಸೆಂಟ್ ನೀವು ಆಗಿ ಜಾಯ್ನ್ ಆಗಿದ್ರೆ ಅದೇ ಇಟ್ಸ್ ಓಕೆ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟ್ ಆಗಿ ಕೇಳೋರಂತೆ. ಹಾ ಸಪೋರ್ಟ್ ಓಕೆ ರೆಸಿಸ್ಟೆನ್ಸ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ಬ್ರೋ. ಅದನ್ನೆಲ್ಲ ನಾನ್ ಬೇಡ, ನೀವೇ ಬೇರೆ ಸರಿ. ಕಡೆನೆ ಕಲೀರಿ. ಒಂದ್ 2-3 ವರ್ಷ ಟ್ರೇಡಿಂಗ್ ಕಲೀರಿ. ಸಪೋರ್ಟ್ ಏನು ರೆಸಿಸ್ಟೆನ್ಸ್ ಏನು ಹಾ ಕಿತ್ತೆಸಿತೀರ ತೆಗ್ದು ಎಲ್ಲಾನು. ಚಂದ ಬ್ರೋ. ಹಾ ಹೇಳಿ. ಒಂದ್ ಡೌಟ್, ಇನ್ನು ನೀನ್ ಇದೇ ಡೌಟ್ ಎಲ್ಲಿದೆ ಅಂತ ಬೈಬೇಡಿ. ಅದು ಚೇಂಜ್ ಆಫ್ ಕ್ಯಾರೆಕ್ಟರ್ ಇದೆ ಅಲ್ವಾ? ಹಾ ಈಗ ಇವತ್ತೊಂದು ಆರ್ಡರ್ ಬ್ಲಾಕ್ ಹಾಕಿದ್ದೆ, ಅದು ಉಲ್ಟಾ ಹೊಡಿತು ಎಸೆಲ್. ಹ್ಮ್ ಅರ್ಧ ಹೊಡಿತಿತ್ತು, ನಂಗೆ ಗೊತ್ತಾಯ್ತು ಇದು ಆರ್ಡರ್ ಬ್ಲಾಕ್ ಕನ್ಸಿಡರ್ ಮಾಡಿದ್ದೀನಿ. ಅದು ಒಂಥರ ನನ್ಗೆ ಕನ್ಫ್ಯೂಸ್ ಆಯ್ತು. ಅದಕ್ಕೆ ಈಗ MSS ಆಗಿರುತ್ತವಲ್ಲ ಬ್ರೋ, ಹ್ಮ್ ಈಗ ಇದೊಂದ್ ಚಾರ್ಟ್ ದೊಡ್ಡದ್ ಮಾಡಿ ಒಂದ್ MSS ತೋರಿಸಿ ಬ್ರೋ, ನಾನು ಹೇಳ್ತೀನಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮ್ಗೂನು. ಹೌದಾ? MSS ಆಗಿದೆ ನೋಡಿ ಅಂತ 5 ಮಿನಿಟ್ಸ್. 5 ಮಿನಿಟ್ಸ್ ಅಲ್ಲಿ MSS ಆಗಿರೋದು ತೋರಿಸಿ. ಇಲ್ಲ ಆಗಿದೆಯಲ್ಲ MSS. ಹಾ ಹಾ ಈಗ ಈಗ ಯಾವ ಕ್ಯಾಂಡಲ್ ಇಂದ MSS ಆಗಿರುತ್ತೆ ಅದನ್ನೇ ನಾವು ಮಾರ್ಕ್ ಮಾಡ್ಕೊಂಡು ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ಬೇಕಲ್ವಾ? ಫಸ್ಟ್ ಇದನ್ನ MSS ಅಂತ ಕನ್ಸಿಡರ್ ಮಾಡ್ತೀವಿ. ಹಾ ಇದು ಆರ್ಡರ್ ಬ್ಲಾಕ್. ಓಕೆ. ಮೇಲ್ಗಡೆದು ಅದೇ ಮಾಡ್ದೆ ಬ್ರೋ. ಇವತ್ತು ಯಾಕೋ ಉಲ್ಟಾ ಹೊಡಿತದು, ಮತ್ತೆ ಸುಮ್ಮನೆ ಎಲ್ಲಿ ಹೇಳಿ, ಅದೀನಿ. ಎಲ್ಲಿ ಉಲ್ಟಾ ಹೊಡಿತು? ಅದ್ ಎಲ್ಲ 1 ಮಿನಿಟ್ ಅಲ್ಲೇ ಅದ್ರೆಲ್ಲ ಮಾಡಿದ್ದೆ, ಬೆಳಿಗ್ಗೆ ಮಾಡಿದ್ದೆ ಬ್ರೋ. 1 ಮಿನಿಟ್ ಅಲ್ಲೆಲ್ಲ ಮಾಡ್ಬೇಡಿ ಹೇಳ್ತಾ ಇದೀನಿ. ಬರೀ ಲಾಸ್ ಅಲ್ಲೇ ಇರುತ್ತೆ. ಅಲ್ಲ 1 ಇವತ್ತು ಮಿನಿಟ್ ಅಲ್ಲಿ ಹೋಗಿದ್ದೆ, ಜಸ್ಟ್ ಅದ್ರಲ್ಲಿ ನೀವು ಟ್ರೇಡ್ ಸಿಗ್ಲಿಲ್ಲ. ಆರ್ಡರ್ ಬ್ಲಾಕ್ ಹಾಕೊಳ್ಳಿ. ಆರ್ಡರ್ ಬ್ಲಾಕ್ ನ 5 ಮಿನಿಟ್ಸ್ ಅಲ್ಲಿ ನೀವು ಅನಾಲಿಸಿಸ್ ಮಾಡಿ 5 ಮಿನಿಟ್ಸ್ MSS ಆಗಿದೆ ಅಂದ್ರೆ ಆರ್ಡರ್ ಬ್ಲಾಕ್ ನ 1 ಮಿನಿಟ್ ಕನ್ವರ್ಟ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಬಟ್ ಹ್ಮ್ ನೀವೇನಾದ್ರು ಹ್ಮ್ 1 ಮಿನಿಟ್ ಅಲ್ಲಿ MSS ನೋಡ್ತೀನಿ ಅಂದ್ರೆ ಅಧೋಗತಿ. ಬ್ರದರ್, ಈಗ ಅದು ನಮ್ದು ಸುಮ್ನೆ ನಾನು ಟ್ರಯಲ್ ಅಕೌಂಟ್ ಮಾಡಿದ್ದೆ. ಈಗ ಹ್ಮ್ ನಾನು ಪೇಮೆಂಟ್ ಮಾಡ್ಕೊಂಡ್ರೆ ರಿಯಲ್ ಅಕೌಂಟ್ ಆಕ್ಟಿವೇಟ್ ಆಗುತ್ತಲ್ಲ? ಹೊಸದಾಗಿ ತಗೊಂಡ್ರೆ ರಿಯಲ್ ಅಕೌಂಟ್ ಬರುತ್ತೆ. ಅಲ್ಲ, ಜಸ್ಟ್ ನಾನು ಟ್ರಯಲಿಂಗ್ ಮಾಮೂಲಿ ಟ್ರೇಡಿಂಗ್ ಮಾಡಕ್ ಹಾಕೊಂಡಿದ್ದೆ, ಫಂಡಿಂಗ್ ಪಿಪ್ದು. ಈಗ ಅದನ್ನ ನಾವು ಈಗ ಪೇಮೆಂಟ್ ಮಾಡ್ಕೊಂಡ್ರೆ ರಿಯಲ್ ಅಕೌಂಟ್ ಕನ್ವರ್ಟ್ ಆಗುತ್ತಲ್ಲ? ಟ್ರಯಲ್ ಅಕೌಂಟ್ ಇರುತ್ತೆ, ರಿಯಲ್ ಅಕೌಂಟ್ ಬರುತ್ತೆ ಹೊಸದು. ಅದೇ, ಅಲ್ಲಿ ನಾವು ಮೆಟಾದಲ್ಲಿ ಚೇಂಜ್ ಮಾಡ್ಕೊಬೇಕು, ಆಡ್ ಅಕೌಂಟ್ ಮಾಡ್ಕೊಬೇಕಲ್ಲ, ಆಡ್ ಕ್ರೆಡೆನ್ಶಿಯಲ್. ಮಾಡ್ಕೊಂಡು. ಹ್ಮ್ ಓಕೆ ಓಕೆ ಏನ ಅಂದ್ರೆ ಇವಾಗ ನೀವು ಕಲಿತಾ ಇದೀರಾ ಅಲ್ವಾ? ಕಲಿಯೋದ್ರ ಜೊತೆ ಸುಮ್ನೆ ಯೂಟ್ಯೂಬ್ ಅಲ್ಲಿ ಹೆಂಗಪ್ಪ ಯೂಸ್ ಮಾಡೋದು MT5 ಆಪ್ ನ, ಮೆಟಾ ಟ್ರೇಡರ್ 5 ನ ಹೆಂಗ್ ಯೂಸ್ ಮಾಡೋದು, ಒಂದ್ 5 ವಿಡಿಯೋ ನೋಡಿ. ಮತ್ತೆ ಅದನ್ನೇ ಹೇಳ್ತಾ ಇರ್ಲಿ ಅವರು, ಬೇಜಾರಿಲ್ಲ. 5 ವಿಡಿಯೋ ನೋಡಿ, ಹೊಸದ್ ಏನೇನೋ ಒಬ್ಬೊಬ್ರು ಒಂದೊಂದ್ ಎಕ್ಸ್ಟ್ರಾ ಹೇಳಿರ್ತಾರೆ. ಹೊಸ ಪಾಯಿಂಟ್ ಗೊತ್ತಾಗುತ್ತೆ. ಇವಾಗ ಒಂದ್ 2-3 ಅಕೌಂಟ್ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಹತ್ರ. ಏನೋ ಇದ್ರಲ್ಲಿ ಟ್ರೇಡಿಂಗ್ ಅಕೌಂಟ್ 2-3 ಇರುತ್ತೆ. ಈಗ ನನ್ನ ಹತ್ರ 4 ಇದೆ. ಈಗ ಫೋನಲ್ಲೇ 4 ಇದೆ ಆಯ್ತಾ, ಫಂಡೆಡ್ ಅಕೌಂಟ್ಸ್. ಹೆಂಗೆ ನಾನು ಒಂದೊಂದ್ ಅಕೌಂಟ್ಗೆ ಸ್ವಿಚ್ ಮಾಡ್ಕೊಳ್ಳೋದು, 2 ಅಕೌಂಟ್ ಅಲ್ಲಿ ಒಟ್ಟಿಗೆ ಟ್ರೇಡಿಂಗ್ ತಗೊಳ್ಳೋದು, ಇದೆಲ್ಲ ನೋಡ್ತಾ ಇರ್ಬೇಕು ನೀವು. ಅಲ್ಲ, ಅದು ಗೊತ್ತು ಬಿಡಿ, ಅದು ಎಕ್ಸ್ಎಂ ದಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ನಾನು. ಹಂಗಂದ್ರೆ ಆಮೇಲೆ ಇದು USDC ಅಂತ ಸೊಲಾನ ಕೊಡ್ಬೇಕಲ್ಲ, ಪಾಲಿಗಾನ? ಪಾಲಿಗಾನ್ USDC ಅಂತ ಪಾಲಿಗಾನ್ ಅಲ್ಲ? ಹೌದೌದು. ನೋಡಿ ಇದೆಲ್ಲ ಓಕೆ ಓಕೆ. ಇಲ್ಲಿ ನೆಕ್ಸ್ಟ್ ನಾವು ಟ್ರಯಲ್ ಹಾಕೊಂಡು ನಾನು ಮಾಡಿದೆ, ಯಾಕಂದ್ರೆ USDC ಚೈನ್ ಸೆಲೆಕ್ಟ್ USDC. ಮಾಡಿದ್ರೆ ನೆಕ್ಸ್ಟ್ ಪಾಲಿಗಾನ್ ಸೆಲೆಕ್ಟ್ ಮಾಡ್ತೀರಾ. ಬೇಕಾದ್ರೆ ನೋಡಿ, ಸೊಲಾನಾ ಇನ್ನೂ ಫೀಸ್ ಕಮ್ಮಿನೇ ತೋರಿಸ್ತಾ ಇದೆ ಇಲ್ಲಿ. ಆದ್ರೆ ನೀವು ಬಿನಾನ್ಸ್ ಇಂದ ತಗೊಳಕ್ಕೆ ಜಾಸ್ತಿ ದುಡ್ಡು ತೋರಿಸುತ್ತೆ ಒಂದು. ನೆಕ್ಸ್ಟ್ ಸೊಲಾನಾಗ ಹಾಕೊಳಕ್ಕೆ ಇನ್ನೂ ಜಾಸ್ತಿ ದುಡ್ಡು ತೋರಿಸುತ್ತೆ. ಹೆವಿ ದುಡ್ಡು ಖರ್ಚಾಗುತ್ತೆ ಬೇರೆ ಎಲ್ಲ. ಅದ್ರ ಬದಲು ಆರಾಮಾಗಿ ಪಾಲಿಗಾನ್ ಹಾಕೊಂಡ್ರೆ ನೀವು, ಅಲ್ಲಿ ಬಿನಾನ್ಸ್ ಅಲ್ಲಿ ಬರೀ $0.12 ಅಷ್ಟೇ ಫೀಸ್ ಇದ್ರದ್ದು ಪೇಮೆಂಟ್ ಮಾಡಕ್ ಪಾಲಿಗಾನ್ ಅಲ್ಲಿ. ಅದಕ್ಕೆ ಕಮ್ಮಿ ದುಡ್ಡು ಆಗಕ್ಕೆ ನಾನ್ ಮಾಡೋದು. ಈಗ ನಾನು ಕಮ್ಮಿ ದುಡ್ಡು ಪೇ ಮಾಡೋದ್ರೆ ನಂಗೂ ಒಳ್ಳೇದೇ ತಾನೆ. ನೆಕ್ಸ್ಟ್ ಇದು ಕಾಪಿ ಮಾಡ್ಕೋಬೇಕಷ್ಟೇ ಅಲ್ಲ? ಕಾಪಿ ಮಾಡಿ ಬಿನಾನ್ಸ್ ಅಲ್ಲಿ ಏನಂತ ಇರುತ್ತೆ, ಟ್ರೇಡ್, ಸಾರಿ ಇದು ಈ ಫೋನಲ್ಲಿ ಯೂಸ್ ಮಾಡಿ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಕ್ ಬಂದ್ರೆ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಈಗ ಇಲ್ಲಿ ನಾರ್ಮಲ್ ಇದು ತೋರಿಸ್ತಾ ಇರುತ್ತಲ್ಲ ನಿಮ್ದು,
ಇಲ್ಲಿ ನೀವು ಅಲ್ಲೇನೋ ಇದೆ ಫೋನಲ್ಲಿ ಡೆಪಾಸಿಟ್, ಟ್ರಾನ್ಸ್ಫರ್, ಮತ್ತೆ ಇಲ್ಲೇನೋ ಇದೆಯಲ್ಲ ಸೆಂಡ್ ಅಂತ ಇದೆ. ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ವಿಡ್ರಾ ಅಂತ ಇದೆ, ಸೆಂಡ್ ಅಂತ ಕೊಡಿ. ಸೆಂಡ್ ಅಂತ ಕೊಟ್ಮೇಲೆ ಫಸ್ಟು USDC ಸೆಲೆಕ್ಟ್ ಮಾಡಿ, ಅಡ್ರೆಸ್ನ ಪೇಸ್ಟ್ ಮಾಡಿ, ನೆಟ್ವರ್ಕು ಇಲ್ಲಿದೆ ನೋಡಿ, USDT ಆನ್ ಸೋಲ್ ಅಂತ, ಸಾರಿ POL ಪಾಲಿಗಾನ್ POS ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಅಮೌಂಟ್ ವಿಡ್ರಾ ಅಮೌಂಟ್ ಹೊಡಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಾರ್ಮಲಿ ನೀವು ಅಲ್ಲಿ ಏನು ಕೊಟ್ಟಿರ್ತಾನೆ ಅದನ್ನ ಇದು ಪಾಲಿಗಾನ್ ಆನ್ POS ಅಂತ ಕೊಟ್ಟಾದ್ಮೇಲೆ ವಿಡ್ರಾ ಅಮೌಂಟ್ ಇರುತ್ತಲ್ಲ, ಅಲ್ಲಿ ಬಿನಾನ್ಸ್ ಅವನು ನಿಮಗೆ 28.1 ಅಂತ ಕೊಟ್ಟಿರ್ತಾನೆ, 01 ಅಂತ ಕೊಟ್ಟಿರ್ತಾನೆ ಅಂತ ಅನ್ಕೊಳ್ಳಿ. ಜೊತೆಗೆ ಇಲ್ಲಿ ಫೀ ಆ್ಯಡ್ ಮಾಡಬೇಕು. ಕೆಳಗಡೆ ಕೊಟ್ಟಿರ್ತಾನೆ 0.12 ಫೀ ಅಂತ. ಸೊ ನೀವು ಟೋಟಲ್ ಎರಡು ಆ್ಯಡ್ ಮಾಡಿ, ವಿಡ್ರಾ ಅಮೌಂಟಿಗೆ ಎರಡು ಆ್ಯಡ್ ಮಾಡಿ ಇಡಬೇಕು. ಇವಾಗ 29.01 ಅಂತ ನಿಮಗೆ 28.01 ವಿಡ್ರಾ ಮಾಡಬೇಕಿರುತ್ತೆ ಅಲ್ಲಿ ಫಂಡಿಂಗ್ ಪಿಪ್ಸ್ಗೆ. ಫೀ ಏನಿರುತ್ತೆ 0.12 ಇರುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿ 28.13 ಆಗುತ್ತೆ. ಅವಾಗ ಇಲ್ಲಿ ವಿಡ್ರಾ ಅಮೌಂಟ್ಗೆ 28.13 ಹೊಡಿಬೇಕು. ಅವಾಗ ನಿಮಗೆ ರಿಸೀವ್ ಅಮೌಂಟ್ ಅಂತ ಏನೋ ತೋರಿಸ್ತಾ ಇರುತ್ತೆ ಕೆಳಗಡೆ ಒಂದು. ಅಲ್ಲಿ ನಿಮಗೆ ಫಂಡಿಂಗ್ ಪಿಪ್ಸ್ ಅಲ್ಲಿ ಏನು ದುಡ್ಡು ಹೇಳಿರ್ತಾನೆ ಅದು ಮತ್ತೆ ಇಲ್ಲಿ ರಿಸೀವ್ ಅಮೌಂಟ್ ಅನ್ನೋದು ಮ್ಯಾಚ್ ಆಗಬೇಕು, ಈಕ್ವಲ್ ಬರಬೇಕು. ವಿಡ್ರಾ ಅಮೌಂಟು ಮತ್ತೆ ಫಂಡಿಂಗ್ ಪಿಪ್ಸ್ಗೆ ಹೋಗೋದು ಮ್ಯಾಚ್ ಅಲ್ಲ. ರಿಸೀವ್ ಅಮೌಂಟು ಮತ್ತೆ ಫಂಡಿಂಗ್ ಪಿಪ್ಸ್ ತೋರಿಸ್ತಿರೋದು ಸೇಮ್ ಇರಬೇಕು. 29.01 ಅಂತ ತೋರಿಸ್ಬೇಕು ಎರಡು ಕಡೆನೂ. ಆಮೇಲೆ ವಿಡ್ರಾ ಹೊಡೀರಿ. ಇಲ್ಲ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ದುಡ್ಡು ಬರಲ್ಲ. ಇಲ್ಲಿ ನೋಡಿ, ನಾನು ಇಲ್ಲಿ ಮೊಬೈಲ್ ಅಲ್ಲಿ ಟ್ರೇಡ್ ಅಂತ ನಾನು ವಿಡ್ರಾ ಮಾಡಿರೋದು ಮಾತಾಡ್ಬೋದಾ? ನೋಡಿ, ವಿಡ್ರಾ ಜೊತೆಗೆ ನೆಟ್ವರ್ಕ್ ಫೀ ಇದೆಯಲ್ಲ, ಇದ್ರ ಜೊತೆ ಆ್ಯಡ್ ಮಾಡಿ. ಈಗ ಫಂಡಿಂಗ್ ಪಿಪ್ಸ್ ಅಲ್ಲಿ ಬೈ ಮಾಡ್ಬೇಕಾದ್ರೆ ಅಲ್ಲಿ ಏನು ತೋರಿಸುತ್ತೆ ಅಂದ್ರೆ ಸೊಲಾನಾ ಎಲ್ಲ USDC ಆನ್ ಪಾಲಿಗಾನ್ ಅಂತ ಸೆಲೆಕ್ಟ್ ಮಾಡೋದ್ಮೇಲೆ 29.01 ಅಂತ ತೋರಿಸ್ತಾ ಇರುತ್ತೆ. ನಾವು ಇಲ್ಲಿ ವಿಡ್ರಾ ಅಮೌಂಟ್ಗೆ 29.01 ಅಂತ ಹೊಡೆಯಂಗಿಲ್ಲ. 29. ನೆಟ್ವರ್ಕ್ ಫೀ ಇದೆಯಲ್ಲ 0.12 ಅದನ್ನ ಆ್ಯಡ್ ಮಾಡಬೇಕು. 29.13 ಆಗುತ್ತೆ. ಸೊ ವಿಡ್ರಾ ಅಮೌಂಟ್ ಅಲ್ಲಿ 29.13 ಅಂತ ಇದು ಮಾಡಬೇಕು. ಅವಾಗ ಇಲ್ಲಿ ಕೆಳಗಡೆ ಒಂದು ಬರ್ತಾ ಇರುತ್ತೆ ಆಪ್ಷನ್ ಅಲ್ಲಿ ರಿಸೀವ್ ಅಮೌಂಟ್ ಎಷ್ಟು ಅಂತ, ಅಲ್ಲಿ 29.01 ತೋರಿಸ್ಬೇಕು ನಿಮಗೆ. ಇದು ಕನ್ವರ್ಟ್ ಅಂತ ಇದೆಯಲ್ಲ, ಅದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ವಿತ್ಡ್ರಾ ಅದಲ್ಲ ಮೊಬೈಲ್ ಅಲ್ಲಿ? ಇಲ್ಲ, ಕನ್ವರ್ಟ್ ಅಂತ ತೋರ್ಸೋದು ಏನಕ್ಕೆ ಅಂದ್ರೆ ನಿಮ್ಗೆ ದುಡ್ಡು ಹಾಕೊಂಡ ತಕ್ಷಣ ಅದು USDT ಅಲ್ಲಿ ಇರುತ್ತೆ. USDT ಟು USDC ಕನ್ವರ್ಟ್ ಮಾಡ್ಬೇಕು ಫಸ್ಟ್ ನೀವು. ಇವತ್ತು ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ, ನೋಡಿ ಒಂದ್ಸಲಿ. ಚಂದು ಬ್ರೋ, ಹಾ ಬ್ರೋ, ಇದು ಏನೋ ಫ್ಲೆಕ್ಸ್ ಅಂತ ಹೊಸ ಅಕೌಂಟ್ ಬಂದಿದೆಯಲ್ಲ, ಅದೇನೇನು ಸ್ವಲ್ಪ ಹೇಳ್ತೀರಾ? ಫ್ಲೆಕ್ಸಾ? ನೋಡಿ, ಫ್ಲೆಕ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ದುಡ್ಡು $32 ಮಾಡಿದ್ದಾನೆ, 5K ಅಕೌಂಟ್ ದುಡ್ಡು. ಫಸ್ಟ್ ಫೇಸ್ ಅಲ್ಲಿ 10% ಕೊಟ್ಟಿದ್ದಾನೆ, ಸೆಕೆಂಡ್ ಫೇಸ್ ಅಲ್ಲಿ 1% ಎಕ್ಸ್ಟ್ರಾ ಮಾಡಿದ್ದಾನೆ. 5% ಇರ್ತಿತ್ತು ನಾರ್ಮಲಿ ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ, ಇವಾಗ 6% ಮಾಡಿದ್ದಾನೆ. ಇನ್ನೊಂದು ಫಸ್ಟ್ ಫೇಸ್ ಅಲ್ಲಿ 8% ಇರ್ತಿತ್ತು ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ, ಫ್ಲೆಕ್ಸ್ ಅಲ್ಲಿ 10% ಮಾಡಿದ್ದಾನೆ. ಜಾಸ್ತಿ ಟಾರ್ಗೆಟ್, ಕಮ್ಮಿ ದುಡ್ಡಲ್ವಾ, ಜಾಸ್ತಿ ಟಾರ್ಗೆಟ್ಸ್ ಕೊಟ್ಟಿದ್ದಾನೆ. ಜೊತೆಗೆ ಏನಪ್ಪಾ ಅಂದ್ರೆ ಮ್ಯಾಕ್ಸ್ ಲಾಸು 12% ಮಾಡಿದ್ದಾನೆ. 10% ಇರ್ತಿತ್ತು ನಾರ್ಮಲಿ, ಆದ್ರೆ ಇವಾಗ 12% ಮಾಡಿದ್ದಾನೆ. ಹಂಗಂದ್ರೆ 5K ಅಕೌಂಟ್ ಅಲ್ಲಿ ನೀವು 600 ಲಾಸ್ ಲಿಮಿಟ್ ಕೊಟ್ಟಿದ್ದಾನೆ. 500 ಇರ್ತಿತ್ತು, 600 ಮಾಡಿದ್ದಾನೆ. ಇವಾಗ ಡೈಲಿ ಲಾಸ್ ಲಿಮಿಟ್ 5% ಇರ್ತಿತ್ತು, 4% ಮಾಡಿದ್ದಾನೆ. ಒಂದಿನಲ್ಲಿ 200 ರಿಸ್ಕ್ ಮಾಡ್ಬೋದು ಅಷ್ಟೇ. ನಂಗೆ ಇಲ್ಲಿ 250 ರಿಸ್ಕ್ ಮಾಡ್ಬೋದು. ಬ್ರದರ್ ಏನೇನಿಲ್ಲ, ಇವತ್ತು ನಾವು ಅರ್ನಿಂಗ್ಸ್ ಮಾಡಿ ಇವತ್ತೊಂದು 500, ಈಗ ಅವ್ರದ್ದು ಏನ್ ಕೊಟ್ಟಿರ್ತಾರೆ ಒಂದು $100 ಅರ್ನಿಂಗ್ ಮಾಡಿರ್ತೀವಿ. ಸೊ 5,000 ಇರ್ತದೆ, ನಾಳೆ ಅದು 5,100 ಆಗುತ್ತೆ. ಸೊ ನಾಳೆ ಅವ್ರು ಲಾಸ್ ಕೊಡೋದು 5,100 ಅಲ್ಲಿ 6%, 12% ತಾನೇ ಕೊಡೋದವರು? ಇಲ್ಲ, ಟೋಟಲ್ 12%. ಹಂಗಂದ್ರೆ 5,000 ಅಕೌಂಟ್ ಅಲ್ಲಿ 12% ಕೊಟ್ಟಿದ್ದಾನಲ್ವಾ, ಸೊ 5,000 ಇಂದ ಅದು 4,400 ಆಗೋವರೆಗೂ ನಿಮ್ಗೆ ಏನೂ ಆಗಲ್ಲ, ಎಷ್ಟಾದ್ರೂ ಪ್ರಾಫಿಟ್ ಮಾಡಿರಿ. ಅಲ್ಲ ಬ್ರೋ, ಈಗ ಏನಂದ್ರೆ ಮೊನ್ನೆ ಯಾರಂದ್ರೆ ಕನ್ಫ್ಯೂಷನ್ ಆಯ್ತು, ಅವ್ನು ಯಾರೋ ಅಪ್ಲೋಡ್ ಮಾಡಿ ನನಗೂ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡ್ತಿದ್ದೆ. ಅವ್ರ ಅದ್ರಲ್ಲಿ ಹೇಳಿದ್ ಹೆಂಗೆ ಅಂದ್ರೆ, ಈಗ ನಾಳೆ ಈಗ ಸಪೋಸ್ ಈಗ $100 ಇವತ್ತು ಅರ್ನಿಂಗ್ ಮಾಡ್ತೀನಿ, ನಾಳೆ ಏನಾಗುತ್ತೆ ಅಕೌಂಟ್ ರಿಸೆಟ್ ಆಗುತ್ತೆ. ಸೊ $5,100 ಅಲ್ಲಿ 12% ಆತರ ಅದು ಹೇಳ್ತಾರೆ. ಫ್ಯೂಚರ್ಸ್ ಅಲ್ಲಿ, ಹಂಗಿಲ್ವಾ? ಇದ್ರಲ್ಲಿಲ್ಲ. ಎಲ್ಲ ಬೇರೆ ಬೇರೆ ಪ್ರಾಪ್ ಫಾರ್ಮ್ಸ್ ಅಲ್ಲಿ ಬೇರೆ ಬೇರೆ ರೂಲ್ಸ್ ಇರುತ್ತೆ. ಫಂಡಿಂಗ್ ಪಿಪ್ಸ್ ಅಲ್ಲಿ ಹಂಗಿಲ್ಲ. ಇವಾಗ ನೀವು
ಓಕೆ $500 ಒಂದು ಅಕೌಂಟ್ ತಗೊಂಡಿದ್ದೀರಲ್ವಾ, ಅದರಲ್ಲಿ 500 ನಿಮಗೆ ಟೋಟಲ್ ಲಾಸ್ ಕೊಟ್ಟಿರ್ತಾನೆ ಅನ್ಕೊಳ್ಳಿ ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ. ಓಕೆನಾ? ಫಸ್ಟ್ ಡೇ ನೀವೇನ್ ಮಾಡ್ತೀರಾ, $150 ಪ್ರಾಫಿಟ್ ಆಗುತ್ತೆ. ಆಗೇನಾಗುತ್ತೆ, 1150 ಆಗಿರುತ್ತಲ್ವಾ ನಿಮ್ದು ಟೋಟಲ್ ಬ್ಯಾಲೆನ್ಸು. ಇವಾಗ್ಲೂ ನಿಮ್ಗೆ ಹೌದು. 10% ಲಿಮಿಟ್ ಕೊಟ್ಟಿರೋದವನು 10% ಅಲ್ವಾ. ಸೊ ಇವಾಗ್ಲೂ ನಿಮ್ಗೆ ಏನಾಗುತ್ತೆ, 5150ನೇ ಮಾಡಿರ್ಲಿ, ಟೋಟಲ್ ಲಾಸ್ ಲಿಮಿಟ್ 4500 ಕೆಳಗಡೆ ಹೋದ್ರೆ ಮಾತ್ರ ಇಟ್ಟಾಗೋದು, ಇಲ್ಲ ಅಂದ್ರೆ ಆಗಲ್ಲ. ಬ್ರದರ್ ಈಗ 4500 ಆಗಿ ಲಾಸ್ ಅಲ್ಲಿ ಬಂತು, ಅಕೌಂಟ್ ಬ್ರೀಚ್ ಆಗುತ್ತಲ್ಲ, ಸೊ ನೆಕ್ಸ್ಟ್ ಅದು ಅನ್ಲಾಕ್ ಆಗಲ್ಲ. ಇಲ್ಲ ಹೊಸ ಅಕೌಂಟ್ ಬೈ ಮಾಡ್ಬೇಕು. ನ್ಯೂ ಅಕೌಂಟ್ ಸೇಮ್ ಐಡಿ ಸೇಮ್ ನಮ್ದೆಲ್ಲ ಅಕ್ಸೆಪ್ಟ್ ಆಗುತ್ತಾ? ಅದೇ ಆಧಾರ್ ನಿಮ್ದ್ರಲ್ಲೇ ಪಾನ್ ನಿಮ್ಮ ಆ ಥರ ಅಕೌಂಟ್ ಕೇಳಲ್ಲ. ಅಲ್ಲೇ ಮತ್ತೆ ದುಡ್ಡು ಪೇ ಮಾಡಿ ತಗೊಳ್ಳೋದು. ಓಕೆ ಓಕೆ. ಇದು ಬೈ ವೀಕ್ಲಿ 95 ಇದೆಯಲ್ಲ, ಅದ್ರಲ್ಲಿ ಎಷ್ಟಿದೆ ಸ್ಟ್ಯಾಂಡರ್ಡ್ ಅಲ್ಲಿ? ಇದರಲ್ಲಿ ಬೈ ವೀಕ್ಲಿ ನೀವು 95 ಸೆಲೆಕ್ಟ್ ಮಾಡಿದ್ರು ಇಲ್ಲಿ ನೋಡಿ ತೋರಿಸ್ತೀನಿ. ಫ್ಲೆಕ್ಸ್ ಇದರಲ್ಲಿ ನಾರ್ಮಲ್ ಇದೆಲ್ಲ ಆಯ್ತಾ. ಮಾಸ್ಟರ್ ಅಕೌಂಟ್ ಅಲ್ಲಿ ನೋಡಿ ಇಲ್ಲಿ ರಿವಾರ್ಡ್ ಸೈಕಲ್ ಬೈ ವೀಕ್ಲಿ 85 ಸೆಲೆಕ್ಟ್ ಮಾಡಿದ್ರೆ ನೀವು ಮಿನಿಮಮ್ 1% ಇದು ಮಾಡಬೇಕು. 14 days, ಎವ್ರಿ 14 days ಅಲ್ವಾ. ಬೈ ವೀಕ್ಲಿ 95 ಮಾಡಿದ್ರೆ ನೀವು 14 ದಿನದಲ್ಲಿ ತಗೋಬಹುದು. ಆದ್ರೆ 3 ದಿನ ನೀವು ಪ್ರಾಫಿಟಬಲ್ ಟ್ರೇಡಿಂಗ್ ಮಾಡಿರ್ಲೇಬೇಕು. 3 ದಿನ ನಿಮ್ದು ಪ್ರಾಫಿಟ್ಸ್ ಇರಬೇಕು ಮಿನಿಮಮ್. 3 ದಿನ ನೀವು ಪ್ರಾಫಿಟ್ ಅಲ್ಲಿ ಕ್ಲೋಸ್ ಆಗಿರ್ಬೇಕು ನಿಮ್ ದಿನ, ಅವಾಗ ಮಾತ್ರ ಇದು ಅವೈಲಬಲ್ ಇರುತ್ತೆ. ಓಕೆನಾ? ಇದೇನ್ ಬ್ರೋ ಮಿನಿಮಮ್ ರಿವಾರ್ಡ್ 1% ಅಂತ ಇದೆಯಲ್ಲ 85ಗೆ? $50 ಮಾಡಿರ್ಲೇಬೇಕು ವಿಡ್ರಾ ಮಾಡಕ್ಕೆ. 5000 ಅಕೌಂಟ್ ಅಲ್ಲಿ $50, 10,000 ಅಕೌಂಟ್ ಅಲ್ಲಿ $100. ಓಕೆನಾ? ಅದೇ 2 ಸ್ಟೆಪ್, ನಾರ್ಮಲ್ 2 ಸ್ಟೆಪ್ ಅಲ್ಲಿ ಇಷ್ಟಿದೆ ನೋಡಿ. ವೀಕ್ಲಿ 60% ಸ್ಪ್ಲಿಟ್ಟು 7 ದಿನಕ್ಕೊಂದ್ಸಲಿ, ಬೈ ವೀಕ್ಲಿ 80 1%. ನೆಕ್ಸ್ಟ್ ಆನ್ ಡಿಮ್ಯಾಂಡ್ ಮಾಡಿದ್ರೆ ನೀವು 35% ಇದ್ರ ಕನ್ಸಿಸ್ಟೆನ್ಸಿ ಸ್ಕೋರು ಮೇಂಟೈನ್ ಮಾಡಿರ್ಬೇಕು. ಅದಕ್ಕೆ ಬೈ ವೀಕ್ಲಿ ಬೆಸ್ಟ್. ಇಲ್ಲ ನೀವು ಬ್ರೋ ಈಗ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡ್ತೀನಿ ಅಂದ್ರೆ ಇದೆ ಬೆಸ್ಟ್, ಆನ್ ಡಿಮ್ಯಾಂಡ್ ಬೆಸ್ಟ್. ಬ್ರೋ ಈಗ ಬಿಗಿನರ್ಸ್ ಏನಾದ್ರು ಫಾರೆಕ್ಸ್ ಕಲಿತಾ ಇದ್ರೆ ನಿಮ್ ಯೂಟ್ಯೂಬ್ ಚಾನಲ್ ನೀವು ಇದು ಮಾಡಿದಿರಲ್ಲ, ಏನು ಹಾಕಿದಿರಲ್ವಾ ವಿಡಿಯೋಸ್, ಅವೆಲ್ಲ ನಾವು ಸ್ಟಾರ್ಟಿಂಗ್ ನೋಡ್ಕೊಂಡ್ ಬರ್ಬೇಕಲ್ವಾ ನಿಮ್ದು ಹೇಳಿದ್ದು? ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬನ್ನಿ ಬ್ರೋ. ನಾನು ಇನ್ ಸ್ವಲ್ಪ ದಿನದಲ್ಲಿ ಇವ್ರದ್ದು ಇನ್ನೇನೇನ್ ಹೇಳ್ಬೇಕು ಇದೆಲ್ಲ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆಗ ಈಗ ಆಲ್ರೆಡಿ ಕ್ಲಾಸಲ್ಲಿ ಇರೋರು ಕೇಳ್ಬೋದು, ಹೊಸ್ದಾಗಿ ಜಾಯ್ನ್ ಆಗೋರು ಕೇಳ್ಬೋದು, ಫಸ್ಟ್ ಬ್ಯಾಚ್ ಅಲ್ಲಿ ಆಲ್ರೆಡಿ ಮತ್ತೆ ಕೇಳಿರೋ ಮತ್ತೆ ಹೊಸದಾಗಿಂದ ಮತ್ತೆ ರಿಮೈಂಡ್ ಮಾಡ್ತೀರಾ, ಮತ್ತೆ ಅದೇ ಕ್ಲಾಸ್ಗಳನ್ನ ಮತ್ತೆ ಮತ್ತೆ ಫಸ್ಟ್ ರಿಮೈಂಡ್ ಇಂದ ಮಾಡ್ತಾ ಮಾಡ್ತೀನಿ. ಇರ್ತೀರಾ? ಹೌದೌದು. ಹೌದು. ಬ್ರೋ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕ್ಲಿಯರ್ ಅಕ್ಯುಮುಲೇಷನ್ ಮಾಡಿರ್ತೀವಲ್ವಾ? ಮ್ಯಾನಿಪುಲೇಷನ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಒಂದ್ಸಲ ಹೇಳಿ ಬ್ರೋ. ಹಾ, ಅಕ್ಯುಮುಲೇಷನ್ ಮ್ಯಾನಿಪುಲೇಷನ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ. ಅಕ್ಯುಮುಲೇಷನ್ ಮ್ಯಾನಿಪುಲೇಷನ್ ಡಿಸ್ಟ್ರಿಬ್ಯೂಷನ್ ಬ್ರೋ ಹೊಸ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಬ್ರೋ? ನೆಕ್ಸ್ಟ್ ಮಂಡೆಯಿಂದ ಮಾಡೋಣ ಚಂದ್ರು ಬ್ರೋ, ಬ್ರೋ. ಸೇಮ್ ಟೈಮ್ ಬ್ರೋ? ಸೇಮ್ ಮಿಸ್ ಆಯ್ತು ನೋಡಿ ಬ್ರೋ. ಬ್ರೋ ಈವ್ನಿಂಗ್ ಮಾಡಿ ಬ್ರೋ, ಮಾರ್ನಿಂಗ್ ಬೇಡ. ಮಾರ್ನಿಂಗ್ ಅಲ್ಲಿ ಆಫೀಸ್ ಅಲ್ಲಿ ಇರ್ತೀವಿ, ಆ ಟೈಮ್ ಅಲ್ಲಿ ಏನು ನೋಡ್ಲಿಕ್ಕಾಗಲ್ಲ. ಮಾರ್ನಿಂಗ್ ಎಲ್ಲ ಈವ್ನಿಂಗ್ ಮಾಡಲ್ಲ ಆದ್ರೆ ಬ್ರೋ. ಸ್ವಲ್ಪ ಮಾರ್ನಿಂಗ್ ಫ್ರೀ ನಾನ್ ಇರುತ್ತೆ ಟ್ರೇಡ್ ಮೈಂಡ್. ಮಾಡ್ಬೇಕಲ್ಲ. ಅದೇ ನೀವು ಟ್ರೇಡ್ ಮಾಡ್ತೀರಾ? ಓಕೆ ಓಕೆ, ಸರಿ ಬ್ರೋ. ಓಕೆ ಬ್ರೋ ಇಷ್ಟೇ ಬ್ರೋ, ಚಂದ್ರು ಬ್ರೋ, ಅಕ್ಯುಮುಲೇಷನ್ ಮ್ಯಾನಿಪುಲೇಷನ್ ಡಿಸ್ಟ್ರಿಬ್ಯೂಷನ್. ICT ಕಾನ್ಸೆಪ್ಟ್ ಇದು, ICT ಅವ್ರದ್ದು. ಅವ್ರ ಪ್ರಕಾರ ಏನಂದ್ರೆ ಯಾವಾಗ್ಲೂ ಅಲ್ಲ, ಅವರು 25 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನ್ ನೋಡಿದಾರೆ ಅಂದ್ರೆ ಏಷ್ಯಾದಲ್ಲಿ ಈ ತರ ಸೈಡ್ ವೇಸ್ ಇರುತ್ತೆ ಮಾರ್ಕೆಟ್. ಅದಾದ್ಮೇಲೆ ಲಂಡನ್ ಅಲ್ಲಿ ಏನ್ ಮಾಡುತ್ತೆ, ಒಂದ್ ಕಡೆಗೆ ಮೂವ್ ಕೊಡುತ್ತೆ ಈ ಲಿಕ್ವಿಡಿಟಿ ಎಲ್ಲ ಗ್ರ್ಯಾಬ್ ಮಾಡಕ್ಕೆ, ಏಷ್ಯನ್ ಲಿಕ್ವಿಡಿಟಿ ಎಲ್ಲ. ಓಕೆನಾ? ಒಂದ್ ಕಡೆಗೆ ಮೂವ್ ಕೊಟ್ಟಾಗ ಜನ ಏನ್ ಮಾಡ್ತಾರೆ, ಇಲ್ಲಿಗೆ ಬಂದ ತಕ್ಷಣ ಮತ್ತೆ ಬೈ ಮಾಡಕ್ ಟ್ರೈ ಮಾಡ್ತಾರೆ. ಆಕ್ಚುಲಿ ಇದು ಲಿಕ್ವಿಡಿಟಿ ಗ್ರ್ಯಾಬ್ ಆಗಿ ಹೋಗಿರುತ್ತೆ. ನ್ಯೂಯಾರ್ಕ್ ಅಲ್ಲಿ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಿಸ್ ಇಸ್ ಅಕ್ಯುಮುಲೇಷನ್ ಫೇಸ್, ಇದು ಮ್ಯಾನಿಪುಲೇಷನ್ ಫೇಸ್, ಮತ್ತೆ ಡಿಸ್ಟ್ರಿಬ್ಯೂಷನ್ ಫೇಸ್. ಇಷ್ಟೇ ಬ್ರೋ ಕಾನ್ಸೆಪ್ಟ್ ಇದು. ಇದ್ರೊಳಗೆ ಎಂಟ್ರಿ ಮಾಡಲ್ ಚಂದ್ರು ಬ್ರೋ, ಇದನ್ನು ವರ್ಕ್ ಆಗುತ್ತಾ ಬ್ರೋ? ಇದನ್ನು ವರ್ಕ್ ಆಗುತ್ತಾ ಬ್ರೋ? ಎಲ್ಲ ವರ್ಕ್ ಆಗುತ್ತೆ ಬ್ರೋ. ಇದಕ್ಕೋಸ್ಕರ ನೀವು ಕಾಯ್ಬೇಕು, ಇದನ್ನ ಮಾತ್ರ ಮಾಡ್ಬೇಕು ಅವಾಗ. ಈಗ ಫಂಡೆಡ್ ಅಕೌಂಟ್ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕ್ಲಿಯರ್ ಮಾಡ್ತೀವಲ್ವಾ, ಅದ್ ನಮ್ಗೆ $500 ಎಲ್ಲ ನಮ್ಗೆ ಕೊಡ್ತಾರಾ ನಮ್ ಟ್ರೇಡ್ ಮಾಡಕ್ಕೆ?
ಇಲ್ಲ ಇಲ್ಲ ಇಲ್ಲ, ನೀವು ಮಾಸ್ಟರ್ ಅಕೌಂಟ್ ನಂಗೆ ಕೊಟ್ರು ಅದೇ ಡೌಟ್ ಬ್ರೋ. ಮಾಸ್ಟರ್ ಅಕೌಂಟ್ ಕೊಟ್ರು ನಿಮ್ಗೆ ಡೆಮೋನೇ ಕೊಡೋದವನು. ಬಟ್ ಅಲ್ಲಿ ಅವರು ಅವ್ರದ್ದು ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ APIs ಥ್ರೂ. ನೀವು ಇಲ್ಲಿ ಬೈ ಮಾಡಿದಾಗೆಲ್ಲ ಅಲ್ಲಿ ಬೈ ಆಗ್ತಾ ಇರುತ್ತೆ ರಿಯಲ್ ಅಮೌಂಟ್ ಅಲ್ಲಿ. ನಿಮ್ಮ ಹತ್ರ ಅವ್ರು ರಿಯಲ್ ಮನಿ ಕೊಡೋದೇ ಇಲ್ಲ, ಮಾಸ್ಟ್ರಲ್ಲೂ ಕೊಡಲ್ಲ, ಡೆಮೋಲು ಇದ್ರಲ್ಲೂ ಏನೋ ಸ್ಟೆಪ್ಸ್ ಅಲ್ಲೂ ಕೊಡಲ್ಲ. ಮತ್ತೆ ಹೆಂಗ್ ಬ್ರೋ ಟ್ರೇಡ್ ಮಾಡೋದು ಹೆಂಗ್? ನೀವು ಫಂಡೆಡ್ ಅಕೌಂಟ್ ಮಾಸ್ಟರ್ ಬಗ್ಗೆ ಅಕೌಂಟ್ ರೂಲ್ಸ್ ಅಲ್ಲಿ ಬಗ್ಗೆ ಹಂಗೆ ಒಂದ್ಸತಿ ನೀವು ಮಾಸ್ಟರ್ ಅಕೌಂಟ್ ಹಾ? ಅಲ್ಲಿ ಬ್ರೋ ದುಡ್ಡು ಮಾಡಿ, ದುಡ್ಡು ರೂಲ್ಸ್ ಮಾಡಾದ್ಮೇಲೆ ಬಗ್ಗೆ ಪೇ ಔಟ್ ರಿಸೀವ್ ಮಾಡಿ ಪೇ ಔಟ್ ಕೊಡ್ತಾನೆ. ರೂಲ್ಸ್ ಗಳು ಅಷ್ಟೇ ಹೇಳಿ ಬ್ರೋ ಅಂದ್ರೆ ನಮ್ಗೆ ಈಗ ಫಂಡೆಡ್ ಎಷ್ಟು ಅಕೌಂಟ್ ಬಗ್ಗೆ ಕ್ಯಾಪಿಟಲ್ ಯಾವ್ದಾರ ಕೊಡ್ತಾನೆ ಒಂದು ಬ್ರೋ? ಬಂದು ಈಗ ಒಂದ್ ನಿಮಿಷ ಈಗ $500 ಎಲ್ಲ ಫೇಸ್ 1 ಫೇಸ್ 2 ಕ್ಲಿಯರ್ ಮಾಡಿರ್ತೀವಿ ಬ್ರೋ. ಹಾ ಈಗ ಮತ್ತೆ ಈಗ ಮಾಸ್ಟರ್ ಅಕೌಂಟ್ ನಮ್ ಕೈಲಿ ಕೊಟ್ಟಿರ್ತಾನೆ, ಅದ್ರಲ್ಲಿ ಎಷ್ಟು ಯಾವ ತರ ಮಾಡ್ಬೇಕು? $50 ಅಷ್ಟೇ ಕೊಟ್ಟಿರ್ತಾನ, $5K ಕೊಟ್ಟಿರ್ತಾನೆ? ಈಗ್ಲೂ ನಿಮಗೆ ಮಾಸ್ಟರ್ ಅಕೌಂಟ್ ಅಲ್ಲೂ $5,000 ಕೊಡ್ತಾನ ಅವನು. ಓಕೆನಾ? ಹಾ ಮಾಸ್ಟರ್ ಅಕೌಂಟ್ ಅಲ್ಲೂ ಹ್ಮ್ $5,000 ಕೊಟ್ಟಿರ್ತಾನೆ. ಸೊ ನೀವು ಬೈ ವೀಕ್ಲಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಪೇ ಔಟ್ಗೆ ಬೈ ಬ್ರೋ. ವೀಕ್ಲಿ ಸೆಲೆಕ್ಟ್ ಮಾಡಿರ್ತೀರಾ. 14 days ಇರುತ್ತೆ ಅಲ್ವಾ 2 week ಅಲ್ಲಿ. ಸೊ ಅದರಲ್ಲಿ 5 ದಿನ ಮಾರ್ಕೆಟ್ ಓಪನ್ ಇರುತ್ತೆ, ಮಂಡೇ ಟು ಫ್ರೈಡೆ. ಸೊ 10 ದಿನ ಟೋಟಲ್. ಮಾಡೋದ್ 10 3 ದಿನಾನು ದಿನ. ನೀವು ಟ್ರೇಡ್ ಮಾಡ್ತೀರಾ, ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. 2 week ಅಲ್ಲಿ ನೀವು 5,600 ಮಾಡಿರ್ತೀರಾ ಅನ್ಕೊಳ್ಳಿ. ಹಾ ಬ್ರೋ. ಓಕೆನಾ? ಎಷ್ಟು ಮಾಡಿರ್ತೀರಾ? ಹಾ ಬ್ರೋ. 5,600. 5,600. ಓಕೆ, 5,600 ಅಲ್ಲಿ ನಿಮ್ದು ಪ್ರಾಫಿಟ್ ಎಷ್ಟು? 600 ತಾನೆ 2 weeks ಅಲ್ಲಿ. ಹಾ 600ದು 80% ಎಷ್ಟು? 600 80% ಅಂದ್ರೆ ಹಾ 400 ಆಗುತ್ತಾ ಬ್ರೋ? ನೋಡಿ, ಯಾರಾದ್ರೂ ನೋಡಿ ಹೇಳಿ, ನಂಗೂ ಗೊತ್ತಿಲ್ಲ, ಮ್ಯಾಥ್ಸ್ ವೀಕ್. 400 ಆಗ್ಬೋದು ನೆಕ್ಸ್ಟ್ ವೀಕ್. 480 ಬ್ರೋ. 480 ಆಗುತ್ತೆ ಆಯ್ತಾ? 480. 480 ಆಗುತ್ತೆ. ಸೊ ಈ 480ನ ನೀವು ವಿಡ್ರಾ ಅಂತ ನಿಮ್ಗೆ $480 ನೀವು ಎಲ್ಲಿ ಅಂತ ಗೊತ್ತಾ ತೋರಿಸ್ತೀನಿ ರೀ. $480 ಬರುತ್ತಲ್ವಾ? ಸೊ ನೀವು ಮತ್ತೆ ನೀವು ಏನ್ ಮಾಡ್ತೀರಾ, ಇದಕ್ಕೆ ಸಂತೋಷ್ ಬರ್ತೀರಾ. ಬ್ರೋ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ, ಸಂತೋಷ್ ಬ್ರೋ. ಸರಿನಾ? ಇಲ್ಲಿಗೆ ಬರ್ತೀರಾ ನೀವು, ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈ ತರ ಬಂದಿರುತ್ತೆ ಅಲ್ವಾ ನಿಮ್ಗೆ. ಈ ಅಕೌಂಟ್ ಅಲ್ಲಿ ನೀವು ಏನ್ ಮಾಡಿರ್ತೀರಾ, 2 weeks ಟ್ರೇಡ್ ಮಾಡಿರ್ತೀರಾ. ಈ 5 days ಈ 5 days ಮಾಡಿರ್ತೀರಾ. ನಿಮ್ಗೆ ಇವಾಗ ಪ್ರಾಫಿಟ್ ಇಲ್ಲಿ ತೋರಿಸ್ತಾ ಇರ್ತಾನೆ, ಎಲ್ಲಾ ರೇಷಿಯೋ ಎಲ್ಲ ತೋರಿಸ್ತಾ ಇರ್ತಾನೆ. ಟುಡೇಸ್ ಪ್ರಾಫಿಟ್ ಎಲ್ಲ ತೋರಿಸ್ತಾನೆ. ಅಕೌಂಟ್ ಸೈಜ್ ಅಲ್ಲಿ ಏನಾಗಿರುತ್ತೆ, 5,600 ಆಗಿರುತ್ತೆ. ಇಲ್ಲಿ ನಿಮಗೆ ರಿವಾರ್ಡ್ಸ್ ಅಂತ ಹೋದ್ರೆ ಇಲ್ಲಿ ಬಂದಿರುತ್ತೆ ನೀವು ಮಾಡಿರೋದು. ರಿಕ್ವೆಸ್ಟ್ ರಿವಾರ್ಡ್ ಅಂತ ಕೊಟ್ರೆ ಇಲ್ಲಿ ಯಾವುದು ಇಲ್ಲ ಅಂತ ಬರ್ತಾ ಇದೆ. ನಾನು ಏನೋ ಟ್ರೇಡೇ ಮಾಡಿಲ್ಲ ಹೊಸ ಅಕೌಂಟ್ ಅಲ್ಲಿ. ಓಕೆನಾ? ಸೊ ಇಲ್ಲಿ ಬಂದಿರುತ್ತೆ ನಿಮ್ಗೆ ಏನಂತ, $600 ಮಾಡಿದ್ದೀರಾ, ಅದ್ರಲ್ಲಿ 480 ವಿಡ್ರಾ. $600 ಮ್ಯಾಕ್ಸ್ ಅಂತ ಕೊಡ್ತೀರಾ, ವಿಡ್ರಾ ಮ್ಯಾಕ್ಸ್ ಅಂತ ಕೊಟ್ಟಾಗ 80% ಅಂತ ಬಂದ್ಬಿಟ್ಟು $480 ವಿಡ್ರಾ ಬರುತ್ತೆ. ಸೆಲೆಕ್ಟ್ ಮಾಡಿ ಯಾವ ಅಕೌಂಟ್ ಬೇಕು ಅಂತ ಕೇಳುತ್ತೆ. ಕ್ರಿಪ್ಟೋ ಅಂತ ಕೊಡ್ತೀರಾ, ನಿಮ್ಮ ಅಡ್ರೆಸ್ ಹಾಕ್ತೀರಾ, ಕ್ರಿಪ್ಟೋ ಅಡ್ರೆಸ್ನ ವಿಡ್ರಾ ಅಂತ ಕೊಡ್ತೀರಾ. 1 ದಿನದಲ್ಲಿ ಇಲ್ಲ 2 ದಿನದಲ್ಲಿ ನಿಮ್ಗೆ ಕ್ರಿಪ್ಟೋಗೆ ದುಡ್ಡು ಬರುತ್ತೆ. ಕ್ರಿಪ್ಟೋ ಇಂದ ನೀವು ದುಡ್ಡನ್ನ ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಹಾಕೋತೀರಾ ಅಷ್ಟೇ. ಬ್ರೋ ಪೇಔಟ್ ಏನು ಇಶ್ಯೂ ಆಗಲ್ವಾ ಫಂಡೆಡ್ ಟಿಪ್ಸ್ ಅಲ್ಲಿ? ಹಾ ಫಂಡೆಡ್ ಟಿಪ್ಸ್ ಅಲ್ಲಿ ಪೇಔಟ್ ಇಶ್ಯೂ ಆಗಲ್ವಾ ಅಂತ. ಲೈಕ್ ನೆಕ್ಸ್ಟ್ ಅಲ್ಲಿ ಒಂದ್ಸರಿ ನಂಗೆ ಇಶ್ಯೂ ಆಗಿತ್ತು, ಅದಕ್ಕೋಸ್ಕರ ಕೇಳ್ತಾ ಇದೀನಿ ಬ್ರೋ. ಯಾವ್ದ್ರಲ್ಲಿ ಆಗಿತ್ತು? ಫಂಡೆಡ್ ನೆಕ್ಸ್ಟ್ ಅಲ್ಲಿ. ಫಂಡೆಡ್ ನೆಕ್ಸ್ಟ್ ಅಲ್ಲಿ ಆಗಿತ್ತಾ? ಹಾ ಅದು ಆಗಲ್ವಲ್ಲ ಏನೋ ಫಂಡೆಡ್. ಇಲ್ಲ ಗ್ರೀಟ್ ಟ್ರೇಡಿಂಗ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು $4,000 ಇಶ್ಯೂ ಆಗಿತ್ತು. ಈಗ ಒಂದು ವೀಕ್ ಅಲ್ಲಿ, ಅದು ಜಾಸ್ತಿ ದಿನ ಆಗಿಲ್ಲ. ಅಷ್ಟೊಂದೆಲ್ಲ ದೊಡ್ಡ ಅಕೌಂಟ್ ಆದ್ರೆ ಓಕೆ, ಅಷ್ಟೊಂದು 100K ಅಲ್ಲ. 50K ಬ್ರೋ. 50K ಅಲ್ಲಿ ನೀವು $4,000 ವರ್ಗೂ ಬಿಟ್ಟಿದಿರಲ್ಲ ಬ್ರೋ. $1,000 $2,000 ಆದ ತಕ್ಷಣ ಎತ್ಕೊಂಡ್ಬಿಡ್ಬೇಕು. ಜಾಸ್ತಿ ದುಡ್ಡು ಬಿಟ್ರೆ ಹಂಗೆ ಮೇಲ್ ಮಾಡಿದ್ದಾರೆ. ಹೌದು ಬ್ರೋ, ಜಾಸ್ತಿ ದುಡ್ಡು ಬಿಟ್ರೆ ಆತರ ಏನ್ ಪ್ರಾಬ್ಲಮ್ ಆಗಲ್ಲ ಬ್ರೋ ಇದ್ರಲ್ಲಿ. ಇಲ್ಲ ಬ್ರೋ, ನನ್ಗೆ ಗೊತ್ತಿರಂಗ ನನ್ಗೆ ಯಾವತ್ತೂ ಆಗಲ್ಲ. ಆದ್ರೂನು ನಾವು ಒಂದ್ಸಲಿ ಮತ್ತೆ ಇವಾಗ ನೀವು 2K ಅನ್ನೋ ಇದ್ರಲ್ಲಿ ಏನಾದ್ರು ಮಾಡಿದ್ರೆ ಏನಾದ್ರು ಕೋಡಲ್ಲಿ ಒಂದ್ಸಲಿ ಕೇಳ್ಬೋದು ನಾವು ಅವ್ರನ್ನ ಕಾಂಟ್ಯಾಕ್ಟ್. ಸರಿ ಏನ್ ಆಗಲ್ಲ ಬ್ರೋ, ನನಗೆ ಗೊತ್ತಿರೋ ಒಬ್ರು 5K ಅಕೌಂಟ್ ಅಲ್ಲಿ $2,000 ತೆಗ್ದಿದ್ದಾರೆ. ಏನು ಅವ್ರಿಗೆ ಇಷ್ಟು ಬಂದಿಲ್ಲ.
ಬ್ರೋ ಇಶ್ಯೂ ಬರಲ್ಲ, ನಂದು ಗಾಟ್ ಯೂಶಲಿ ಇಶ್ಯೂ ಪಾಯಿಂಟೆಡ್ ಬರಲ್ಲ. ಫೀಚರ್ಸ್ ಇದೆ. ಬಟ್ ಏನು ಅಂದ್ರೆ ರೂಲ್ಸ್ ನ ಕ್ಲೀನ್ ಆಗಿ ನೋಡ್ಕೊಂಡಿರ್ಬೇಕು. ಯಾಕೆ ಗೊತ್ತಾ, ಈ ಎಕ್ಸ್ಟ್ರಾ ರೂಲ್ಸ್ ಗಳು ಇರುತ್ತೆ. ಈಗ ನೋಡಿ, ಮಾಸ್ಟರ್ ಅಕೌಂಟ್ ಅಲ್ಲಿ ಜನ ನೋಡೇ ಇರಲ್ಲ, ನ್ಯೂಸ್ ಟ್ರೇಡಿಂಗ್ ಮಾಡ್ಬಿಟ್ಟಿರ್ತಾರೆ, ಇಲ್ಲ ಓವರ್ ಟ್ರೇಡಿಂಗ್ ಮಾಡಿರ್ತಾರೆ, ಏನಾದ್ರು ವೀಕೆಂಡ್ ಓಲ್ಡ್ ಎಲ್ಲ ಮಾಡಿರ್ತಾರೆ. ಈ ತರ ಇದ್ದಾಗ ಮತ್ತೆ ಇನ್ನೂ ಒಂದ್ ಸ್ವಲ್ಪ ರೂಲ್ಸ್ ಇರುತ್ತೆ, ಯಾವ್ದ್ಯಾವ್ದೋ ರೂಲ್ಸ್ ಇರುತ್ತೆ ಒಳಗಡೆ. ಎಡ್ಜಿಂಗ್ ಮಾಡಂಗಿಲ್ಲ ಇರುತ್ತೆ ಬ್ರೋ. ಒಟ್ನಲ್ಲಿ ChatGPT ಕೇಳಿ ಬ್ರೋ, ಗಿವ್ ಮಿ ಆಲ್ ದ ರೂಲ್ಸ್ ಅಂಡ್ ಹಿಡನ್ ರೂಲ್ಸ್ ಫ್ರಮ್ ಫಂಡಿಂಗ್ ಪಿಪ್ಸ್ ಅಂತ. ಫಂಡಿಂಗ್ ಪಿಪ್ಸ್ 5K ಅಕೌಂಟ್ ಅಂತ, 5K 2 ಸ್ಟೆಪ್ ಅಕೌಂಟ್ ಅಂತ ಕೊಡುತ್ತದು. ಅದ್ರಲ್ಲಿ ಎಲ್ಲ ಕೊಟ್ಟಿರುತ್ತೆ ನೋಡಿ, ಅದ್ರಲ್ಲಿ ಏನ್ ಕೊಟ್ಟಿರ್ತದ ಯಾವ್ದು ಬ್ರೋ ಮಾಡ್ಬೇಡಿ. ಈಗ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೊಂಡಿದೀವಲ್ಲ, ಅದು ಹೆಂಗ್ ವಿತ್ ಅದು ಸ್ವಲ್ಪ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀರಾ ಅದು? ಏನ್ ಬ್ರೋ? ಈಗ ನಾವು ಅರ್ನಿಂಗ್ ಮಾಡಿರ್ತೀವಲ್ಲ, ಅದು ವಿತ್ ಡ್ರಾ ನೀವು ಅದರಿಂದ ಕ್ರಿಪ್ಟೋ ಮಾಡ್ಕೊಳೋದು ಸ್ಟೆಪ್ ಬೈ ಸ್ಟೆಪ್ ಒಂದು ವಿಡಿಯೋ ಮಾಡ್ತೀರಾ? ಬ್ರೋ ಅದಕ್ಕೆ ಸುಮಾರು ವಿಡಿಯೋಸ್ ಇದೆ ನೋಡಿ ಬ್ರೋ. ನಾನ್ ಮಾಡಕ್ ಏನು ಗೊತ್ತಾ, ಓಕೆ. ನನಗೆ ಆ ಆ, ಅದನ್ನ ಮಾಡಿ ಇವಾಗ ಏನೇನೋ ಈಗ ಕಾಣ್ಬಾರ್ದು, ಸ್ವಲ್ಪ ಬ್ಲರ್ ಮಾಡ್ಬೇಕಿರುತ್ತೆ, ಅದು ಎಡಿಟ್ ಮಾಡ್ಬೇಕಿರುತ್ತೆ ಕರೆಕ್ಟ್ ಆಗಿ, ಇದೆಲ್ಲ ನನಗೆ ಮಾಡಕ್ ಬರಲ್ಲ. ಸೊ ಅದಕ್ಕೆ ನಾನು ಇವಾಗ ಲೈವ್ ಅಲ್ಲಿ ಕುತ್ಕೊಂಡು ಮಾಡೋಣ ಅಂದ್ರೆ ಒಂದೊಂದು ಏನದು ಪಾಸ್ವರ್ಡ್ಸ್ ಆಗ್ಲಿ, ಇಲ್ಲ ನಂದು ಕ್ರೆಡೆನ್ಶಿಯಲ್ಸ್ ಆಗ್ಲಿ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗ್ಲಿ, ಅದೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಅದನ್ನ ನಾನು ಹೈಡ್ ಮಾಡಕ್ಕೂ ಆಗಲ್ಲ. ಆ ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೆ ನಾನು ಮಾಡಲ್ಲ ಇವೆಲ್ಲ. ಓಕೆ ಆದ್ಬಿಡಿ. ಓಕೆ. ಬ್ರೋ ಇವತ್ತಿನ ಕ್ಲಾಸ್ ವಿಡಿಯೋ ಹಾಕ್ತೀರಾ ಇಲ್ವಾ ಬ್ರೋ? ಇಲ್ಲ ಒಂದ್ ವಾರ ಮಾಡ್ಬಿಡ್ತೀರಾ? ಇಲ್ಲ ಬ್ರೋ, ನಾನು ಏನ್ ಮಾಡ್ಲಿ, ಎಡಿಟ್ ಎಲ್ಲ ಅವತ್ತೇ ಮಾಡಿದೀನಿ, ಬಟ್ ಹಾಕಕ್ಕೆ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ಇನ್ನೊಂದ್ ಏನೇನೋ ಪ್ರಾಬ್ಲಮ್ ಆಗ್ತಿತ್ತು, ಊರಲ್ಲಿ ಇರ್ತಿದ್ದೆ, ಮನೆಯವ್ರ ಜೊತೆ ಮನೇಲೇ ಇರೋ, ಎಷ್ಟ್ ದಿನ ಇವಾಗ ಆದ್ರೂ ಒಂದು ಮಾಡ್ತಾನೆ ಇವಾಗ ಒಂದ್ ಇರ್ತೀಯ ಪೆಂಡಿಂಗ್ ಅಂತಾರೆ. ವಿಡಿಯೋ ಒಂದಿದೆ ಅಲ್ಲ ಬ್ರೋ? ಹಾಕ್ತೀನಿ ಒಂದ್ ಪೆಂಡಿಂಗ್ ವಿಡಿಯೋ ಒಂದಿದೆ, ಇವತ್ತಿಂದ ಒಂದ್ ವಿಡಿಯೋ ಹಾಕ್ತೀನಿ. ಹಾಕಿ ಬ್ರೋ ಬೇಗ. ಸೊ ಇವಾಗ ನೋಡಿ ಆಯ್ತು ಬ್ರೋ. ನೋಡಿ ನಾನು ಏನ್ ಹೇಳ್ತೀನಿ ಗೊತ್ತಾ ಬ್ರೋ ನಿಮಗೆ, ಈ ಈ ಬಿನಾನ್ಸ್ ಏನಿದೆ, ಫಂಡಿಂಗ್ ಪಿಪ್ಸ್ ಏನಿದೆ, ಅಕೌಂಟ್ ಬೈಯಿಂಗ್ ಪ್ರೋಸೆಸ್, ಇದಕ್ಕೆ ನಿಮಗೆ ಸಾವಿರಾರು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಇದಕ್ ನೀವು ಯಾರ್ ಬೇಕಾದ್ರು ಯಾವಾಗ ಬೇಕಾದ್ರು ನೋಡ್ಕೊಂಡು ಮಾಡ್ಕೊಬಹುದು. ಇದೂನು ಅಷ್ಟೇನೆ, MT5 ಅಲ್ಲಿ ಹೆಂಗ್ ನಾವು ತಗೊಳ್ಳೋದು, ಟ್ರೇಡ್ ತಗೊಳ್ಳೋದು, ಆಡ್ ಹೆಂಗ್ ಮಾಡೋದು, ಇದೆಲ್ಲ ನಿಮ್ಗೆ ಸಾವಿರಾರು ವಿಡಿಯೋಸ್ ಸಿಗುತ್ತೆ. ಬಟ್ ನಿಮಗ್ ಸಿಗದೆ ಇರೋದು ಏನ್ ಹೇಳಿ, ಇದ್ರ ಬಗ್ಗೆ ನೀವು ಡೌಟೇ ಕೇಳ್ತಾ ಇಲ್ಲಪ್ಪ ಇತ್ತೀಚೆಗೆ. ಹಲೋ ಬ್ರೋ. ಹಲೋ ಡೌಟ್ ಇದೆ ಸರ್, ಇವತ್ತು ಒಂದ್ ಡೌಟ್ ಇದೆ ಬ್ರೋ. ಇದು 15 ನಿಮಿಟ್ ಅಲ್ಲಿ ಆರ್ಡರ್ ಬ್ಲಾಕ್ ನ ಟ್ಯಾಪ್ ಮಾಡಿತ್ತು, ಮತ್ತೆ 5 ನಿಮಿಟ್ ಅಲ್ಲಿ ಬರ್ಲೇ ಇಲ್ಲ ಬ್ರೋ. ಅದು ಈಗ ಜಸ್ಟ್ ಬ್ರೋ. ಯಾವ್ದು ಬಂದಿಲ್ಲ. ನಾನು ಅದೇ ಹೇಳ್ತಾ ಇರೋದು, 2 ದಿನದಿಂದನೂ ಅದೇ ತಾನೇ ಆಗ್ತಾ ಇರೋದು, ಇಲ್ಲೂ ಬರ್ಲಿಲ್ಲ, ಮತ್ತೆ ಇಲ್ಲೂ ಬರ್ಲಿಲ್ಲ. ಹಲೋ ಅಷ್ಟೇನೆ. ಬ್ರೋ. ಹಾ ಹೇಳಿ. ಬ್ರೋ ಇದು ರೆಡ್ ಡಾಟ್ ಪೇದು ಒಂದ್ ಸ್ವಲ್ಪ ಹೇಳ್ತೀರಾ ಬ್ರೋ? ರೆಡ್ ಡಾಟ್ ಪೇ ಏನಿಲ್ಲ ಬ್ರೋ, ಅದು ನಿಮ್ಗೆ ಕ್ರಿಪ್ಟೋಲ್ ATM ಕಾರ್ಡ್ ಇದ್ದಂಗೆ. ಅಕೌಂಟ್ ಓಪನ್ ಮಾಡಿ, ಫಿಸಿಕಲ್ ಕಾರ್ಡ್ ಬೇಕಂದ್ರೆ $100 ಹಾಕ್ಬೇಕಂತೆ, 10,000. ಅವೆಲ್ಲ ಸುಮ್ನೆ, ಅದ್ರ ಬದಲು ಆರಾಮಾಗಿ, ಅದೆಲ್ಲ ಯಾರು ಗೊತ್ತಾ ಬ್ರೋ, ತಿಂಗ್ಳಿಗೆ ಒಂದ್ $10,000 ವಿಡ್ರಾ ಮಾಡ್ತಿರೋರ್ಗ್ ಸರಿ. ನನ್ನ ಹತ್ರ ಇಶ್ಯೂ ಬರಲ್ಲ ಬ್ರೋ ಬ್ಯಾಂಕ್ ಇಂದ ಏನೋ ಇಶ್ಯೂ ಬರಲ್ಲ. ಚಂದು ಬ್ರೋ, ನೀವೀಗ ಹಾಕಿದಿರಲ್ಲ 15 ಮಿನಿಟ್ಸ್ ಬ್ರೋ ಏನ್ ಗೊತ್ತಾ, ಒಂದ್ ಹೇಳ್ತೀನಿ ಕೇಳಿ, ಈ ಇಶ್ಯೂ ಬರುತ್ತೆ ಅಂತ ಅಂತಾರಲ್ಲ ಸುಮಾರು ಜನ, ಅವರೆಲ್ಲ ಪಬ್ಲಿಸಿಟಿಗೋಸ್ಕರ, ಮುಕ್ಕಾಲ್ ಭಾಗ ಜನ ಪಬ್ಲಿಸಿಟಿಗೋಸ್ಕರನೇ ಹೇಳೋದು. ಇನ್ ಸ್ವಲ್ಪ ಜನ ಎಲ್ಲೋ ಒಂದೊಂದು ಇಶ್ಯೂ ಆಗಿರುತ್ತೆ ಹೇಳ್ತಾರೆ, ಜೆನ್ಯೂನ್ ಆಗಿ ಒಪ್ಕೋತೀನಿ. ಬಟ್ ಅದೆಲ್ಲ ಇಂಡಿಯನ್ ಗೌರ್ಮೆಂಟ್ ಹಂಗ್ ಮಾಡಿದೆ, ಏನ್ ಮಾಡೋಣ, ಯೂಸ್ ಮಾಡಬಾರ್ದಾ, ಬ್ಯಾನ್ ಮಾಡಿ. ಬ್ಯಾನು ಮಾಡಲ್ಲ. ಅಲ್ಲಿ ಏನದು ಬಿನಾನ್ಸ್ ಇವಾಗ ಕ್ರಿಪ್ಟೋ ಮಾಡಂಗಿಲ್ಲ, ಸುಮಾರು ಸಾವಿರಾರು ಜನ ಬಡ್ಕೋತಾರೆ, ಆರಾಮಾಗಿ ಮಾಡ್ಬೋದು. ಕ್ರಿಪ್ಟೋನ ಮಾಡೋ ತರ ಮಾಡ್ಬೇಕಷ್ಟೆ. ಜಾಸ್ತಿ ದುಡ್ಡಿದ್ರೆ ಹೋಗಿ ಆಡಿಟ್ರನೋ ಇಲ್ಲ CAನೋ ಹಿಡ್ಕೊಂಡು ಅವ್ನಿಗೆ ಇದ್ರ ಬಗ್ಗೆ ತಿಳ್ಕೊಳಪ್ಪ ಅಂತ ಹೇಳಿ, ನಮ್ಗೇನ್ ಬೇಕೋ ಅದನ್ನ ಅವನ ಹತ್ರ ತಗೊಂಡು ಮಾಡ್ಬೇಕು. ಜಾಸ್ತಿ ದುಡ್ಡು ಮಾಡೋವರೆಗೂ, ಜಾಸ್ತಿ ದುಡ್ಡು ಮಾಡಿದ್ರೆ, ಜಾಸ್ತಿ ದುಡ್ಡು ಮಾಡೋವರೆಗೂ ನಮ್ಗೆ ಯಾವ ಪ್ರಾಬ್ಲಮ್ಸು ಬರಲ್ಲ. ಕ್ರಿಪ್ಟೋದಲ್ಲಿ ಆ ನೋಟಿಸ್ ಈ ನೋಟಿಸ್ ಅದೆಲ್ಲ ಬಂದಿರೋದೇನಂದ್ರೆ, ಕ್ರಿಪ್ಟೋದಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಏನ್ ಬಿಸ್ನೆಸ್? ನಾವಿವಾಗ P2P ಮಾಡ್ತೀವಲ್ಲ, ಯಾರು ನಮಗ್ ದುಡ್ಡು ಕೊಡೋದು? ಬಿನಾನ್ಸ್ ಅವರ ಕೊಡ್ತಾರೆ ಕ್ರಿಪ್ಟೋನ? ನಮ್ಗೆ ಇಲ್ಲ. ನಮ್ಮ ಇಂಡಿಯನ್ಸು, ಬಾಂಗ್ಲಾದೇಶಿಯನ್ಸು, ಪಾಕಿಸ್ತಾನ ಅವರು, ಇವರೇ ನಮಗ್ ದುಡ್ಡು ಕೊಡೋದು, ಬಿನಾನ್ಸ್ ಅಲ್ಲಿ ಕ್ರಿಪ್ಟೋ ಕೊಡೋದು. ಅವರು ರೂಲ್ಸ್ ಫಾಲೋ ಮಾಡ್ತಿರಲ್ಲ, ಅವ್ರಿಗೆ ನೋಟಿಸ್ ಹೋಗುತ್ತೆ. ನಮ್ಗೆ ಯಾಕೆ ನೋಟಿಸ್ ಬರುತ್ತೆ ಚಿಕ್ಕ ಚಿಕ್ಕ ಅಕೌಂಟ್ಗೆ?
ನಾವೇನಂತದ್ ಮಾಡೇ ಇರಲ್ಲ. ಸರ್ ಇವತ್ತು ಕ್ಲಾಸಿನ ಒಂದು ಡೌಟ್ ಇತ್ತು. 5 ಮಿನಿಟ್ಸ್ MSS ಆಗಿದೆಯಲ್ಲ, ಅಲ್ಲಿ ಚೆಕ್ ಅಲ್ಲಿ ಒಂದ್ಸರಿ ಹೋಗ್ತೀರಾ 5 ಮಿನಿಟ್ಸ್ಗೆ? ಹಾ ಬ್ರೋ. 5 ಮಿನಿಟ್ಸ್ MSS ಈಗ ಹಾಕಿದ್ರಲ್ಲ, ಅಲ್ಲಿ ಮೇಲೊಂದು ಇಂಡ್ಯೂಸ್ಮೆಂಟ್ ಆಗಿದೆಯಲ್ಲ, ಇದು ಅದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ನಾವು ಅದಲ್ಲ, ಅದು ಕೆಳಗಡೆ ಒಂದು ಪುಷ್ ಕೊಟ್ಟಿದೆಯಲ್ಲ, ಗ್ರೀನ್ ಹೋಗಿ ಮತ್ತೆ ಪುಷ್ ಕೊಟ್ಟಿದೆಯಲ್ಲ. ಸೊ ಅದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ನಾವು ಎಂಟ್ರಿ ಆಗ್ಬಾರ್ದ? ಎಂಟ್ರಿ ಎಲ್ಲಿ ಇದೇ ತರ ಆಗ್ಬೇಕಾದ್ರೆ ನಾವ್ ಎಂಟ್ರಿ ಇಲ್ಲ, ಈ ಆರ್ಡರ್ ಬ್ಲಾಕ್ ಇಂದ ಆಗ್ಬೋದಿತ್ತು, ಅಲ್ಲಿಗೆ ಬರ್ಲಿಲ್ಲ. ಅದಲ್ಲ ಮೇಲೆ ನೀವು ಎಂಟ್ರಿ ಕೊಟ್ಟಿದ್ರಲ್ಲ, ಇಂಡೋಸ್ಮೆಂಟ್ ಆಗಿದೆಯಲ್ಲ ಮೇಲೆ. ಇಲ್ಲಿ ಅದೇ ತರ ರೇಂಜ್ ಅಲ್ಲಿ ಮೂವ್ ಆಗ್ತಿದ್ರೆ ನಾವು ಎಂಟ್ರಿ ಆಗ್ಬಾರ್ದಾ ಮೇಲೆ ಆರ್ಡರ್ ಬ್ಲಾಕ್ ಗೆ? ಇಲ್ಲಿಗೆ ವೆಯ್ಟ್ ಮಾಡಬಾರ್ದ ಅಂತನಾ? ಹೌದು. ಆ, ಅದು ಕೆಳಗಡೆ ಹೋಗ್ತಿಲ್ಲ, ಮೇಲೆ ಬರ್ತಿಲ್ಲ, ಆ ತರ ಅಂತ. ಅದು ರಿಸ್ಕ್ ಜಾಸ್ತಿ ಏನೋ? ಅದು ರಿಸ್ಕ್ ಹೌದು. ಯಾವ ಟ್ರೇಡ್ ಜಾಸ್ತಿ ರಿಸ್ಕ್ ಆ ನಾನು ತರ ಏನ್ ಹೇಳ್ತೀನಿ ಹೇಳ್ತೀರಾ? ಅಂದ್ರೆ, ನಿಮ್ಗೆ ಪರ್ಫೆಕ್ಟ್ ಆಗಿ A+ ಸೆಟಪ್ ಸಿಗುತ್ತಲ್ಲ, ಅದನ್ನ ಮಾತ್ರ ತಗೊಳ್ಳಿ. ಅದ್ರಲ್ಲೂ ಬಿಗಿನರ್ಸ್ ಅಲ್ವಾ, ನೋಡಿದ್ದೆಲ್ಲ ತಗೋಬೇಕು ಅನ್ಸುತ್ತೆ, ತಗೋಬೇಡಿ. ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡಿ. A+ ಸೆಟಪ್ಸ್ ನ ಮಾತ್ರ ತಗೊಳ್ಳಿ. ಈ ತರ ಒಂದೇ ಸೈಡ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಕಾಯ್ರಿ, ಪರ್ಫೆಕ್ಟ್ ಸಿಗೋವರೆಗೂ ಕಾಯ್ರಿ. ಈಗ ಫಸ್ಟ್ ಇಲ್ಲಿಂದ ತಗೋಬೋದಿತ್ತು, ಬರ್ಲಿಲ್ಲ. ಇಲ್ಲಿಂದ ತಗೋಬೋದಿತ್ತು, ಬರ್ಲಿಲ್ಲ. ನೆಕ್ಸ್ಟ್ ಇಲ್ಲಿಂದ ಈ ಆರ್ಡರ್ ಬ್ಲಾಕ್ ಇಂದ ತಗೋಬೋದಿತ್ತು, ಬಂದಿಲ್ಲ. ಇಲ್ಲಿಂದ ಆದ್ರೂ ತಗೋಬೋದಿತ್ತು, ಅಲ್ಗೂ ಬಂದಿಲ್ಲ. ಏನು ಮಾಡಕ್ಕಾಗಲ್ಲ. ಬಂದಿಲ್ಲ ಅಂದ್ರೆ ನಿಮಗ್ ಬಂದಿಲ್ಲ ಅಂದ್ರೆ ನನ್ಗೂ ಬಂದಿರಲ್ಲ, ಯಾರಿಗೂ ಬಂದಿರಲ್ಲ. ಸೊ ನೋಡಿ, ಇಲ್ಲೊಂದಿದೆ. ಇಲ್ಲಿ 15 ಮಿನಿಟ್ಸ್ ಟ್ಯಾಪ್ ಆಯ್ತಾ ಇದು? 15 ಮಿನಿಟ್ಸ್ ಟ್ಯಾಪ್ ಆಗಿದೆ. ಇದನ್ನ 1:1 ಮಾಡೋನ್ಗೆ ಆಲ್ರೆಡಿ TP ಇಟ್ ಆಗಿರ್ತಿತ್ತು. 1:1 ಮಾಡಿರೋನ್ಗೆ 1:2 ಮಾಡೋನ್ಗೂ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಈ ತರ ಪರ್ಫೆಕ್ಟ್. ಈಗ ನಾನು 5 ಮಿನಿಟ್ಸ್ ಹಾಕೊಂಡು 1:3 ಬಿಡ್ತೀನಿ, ಆದ್ರೆ ನಾನು ತಗೊಳ್ಳೋದೇ ವಾರದಲ್ಲಿ 5 ದಿನದಲ್ಲಿ ಒಂದು 6 ರಿಂದ 7 ಅಷ್ಟೇ ನಾನು ಟ್ರೇಡ್ ತಗೊಂಡಿರೋದು. ಸೊ ನಾನು ದಿನದಲ್ಲಿ 2 ತಗೊಳ್ಳೋದು ಡೌಟೇ, ಯಾಕಂದ್ರೆ ನನಗೆ ಪರ್ಫೆಕ್ಟ್ ಆಗಿರೋದು ಬೇಕು. ಯಾಕಂದ್ರೆ 1:3 ಇದೆ ರಿಸ್ಕ್ ಟು ರಿವಾರ್ಡ್. ಸುಮ್ನೆ ಎರಾಬಿರಿ ಸಿಕ್ಕಿದ ಕಡೆ ಎಲ್ಲ ರಿಸ್ಕ್ ಮಾಡಕ್ ಆಗಲ್ಲ ನಾನು. ಅದೇ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ 1:1 1:2 ಟ್ರೇಡ್ ತಗೊಳ್ಳೋರು ಹೆವಿ ಟ್ರೇಡ್ಸ್ ತಗೋಬಹುದು ಅವ್ರು ಆರಾಮಾಗಿ. ಸೊ ಈ ತರ ನಿಮ್ಗೆ ಯಾವ್ದು ರಿಸ್ಕ್ ಕಮ್ಮಿ ಅನ್ಸುತ್ತೆ ಅದನ್ನ ತಗೊಳ್ಳಿ ಫಸ್ಟ್. ಹೋಗ್ತಾ ಅದರಲ್ಲಿ ನೀವು ಜಾಸ್ತಿ ಮಾಡ್ಕೊಂಡು ಹೋಗಿ. ಸ್ಟಾರ್ಟಿಂಗ್ಗೆ 1:3 ಬೇಕು ನನಗೆ, 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ಗೆ ಟ್ಯಾಪ್ ಆಗ್ಬೇಕು ಅಂತ ಎಲ್ಲ ಅನ್ಕೋಬೇಡಿ. ಇದು ಪರ್ಫೆಕ್ಟ್ನೆಸ್. ಫಂಡೆಡ್ ಅಕೌಂಟ್ ಅಲ್ಲೆಲ್ಲ ಮಾಡ್ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇನ್ನು ಫಂಡೆಡ್ ಅಕೌಂಟ್ಸ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಯಾರು ಮಾಡ್ತಾ ಇಲ್ಲ ಇವಾಗ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಷ್ಟೇನೆ. ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲಾನು ಟ್ರೈ ಮಾಡಿ. ಒಂದ್ ಅಕೌಂಟ್ 1 ತಿಂಗಳು ಯೂಸ್ ಮಾಡಿ. ಬರೀ ನಾನೇನೋ 0.1% ರಿಸ್ಕ್ ಮಾಡ್ಬೇಕು ಅಂದವ್ರೆ ಅಂತ 0.34ಗೆಲ್ಲ ಹೋಗ್ಬಿಡಿ. 0.01 ಲಾಟ್ ಅಲ್ಲೇ ಮಾಡಿ. ಇವಾಗ ನೋಡಿ, ನನ್ಗೆ ಇವಾಗ ಸಡನ್ ಆಗಿ ಒಂದು ಟ್ರೇಡ್ ತಗೊಂಡು ತೋರಿಸ್ಬೇಕು ಅಂದ್ರೆ ನಾನು 0.01 ಅಲ್ಲಿ ಆಯ್ತಾ, 1 ಮಿನಿಟ್ಗೆ ಹೋಗ್ತೀನಾ? ಸರಿ, 1 ಮಿನಿಟ್ ಅಲ್ಲಿ ಏನೋ ಆಗ್ತಾ ಇದೆ, ಆಯ್ತು, ಏನೋ ಒಂದು ಬೈ ಮಾಡಿದೆ. ಇವಾಗ ಅದು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ನನ್ಗೇನು ಮ್ಯಾಟ್ರೇ ಆಗಲ್ಲ. ಟ್ರೇಡ್ಗೆ ಬರ್ತೀನಿ, ಎಷ್ಟು $0.051 ಲಾಸ್ ಆಗ್ಲಿ ಬಿಡಿ, ಆಯ್ತು, ಇಲ್ಲಿ ತೋರಿಸ್ತಾ ಇರುತ್ತೆ, ಕ್ಲೋಸ್ ಮಾಡ್ತೀನಿ. ಇಷ್ಟೇ. ಹಿಂಗೆ ನೀವು 0.01 ಅಲ್ಲಿ ಮಾಡಿದಾಗ ನಿಮಗೆ ಜಾಸ್ತಿ ಡಿಫ್ರೆನ್ಸ್, ಲಾಸ್ ಆದ್ರೂ ಜಾಸ್ತಿ ಲಾಸ್ ಆಗಲ್ಲ. ಪ್ರಾಕ್ಟೀಸ್ ಮಾಡೋಕೆ ಆರಾಮಾಗಿ ಆಗುತ್ತಾನೆ ಹಂಗೆ. ಸೊ ನೀವು ಪ್ರಾಕ್ಟೀಸ್ ಮಾಡಿ, ಕಮ್ಮಿ ದುಡ್ಡು ಕಮ್ಮಿ ಲಾಟ್ ಸೈಜ್ ಅಲ್ಲಿ. ಟ್ರೇಡರ್ ಆಗಕ್ ತುಂಬಾ ದಿನ ಬೇಕು, ಪ್ರಾಫಿಟಬಲ್ ಟ್ರೇಡರ್ ಆಗಕ್ ಅದ್ರಲ್ಲೂ. ಸೊ ನೀವು ಈಗಲೇ ಹರಿ ಮಾಡಬೇಡಿ, ಆರಾಮಾಗಿ ಮಾಡಿ. ಬ್ರೋ ಸ್ವಲ್ಪ ವ್ಯಾಲಿಡ್ BOS ಬಗ್ಗೆ ಹೇಳ್ತೀರಾ? ಹಲೋ ಚಂದ್ರಣ್ಣ. ಹಲೋ ಹಾ ಬ್ರೋ, ಬ್ರೋ, ಸ್ವಲ್ಪ ವ್ಯಾಲಿಡ್ ವ್ಯಾಲಿಡ್ BOS ಆಗಕ್ ಏನು ಬಗ್ಗೆ ಇಲ್ಲ. ಹಿಂಗ್ ಕಾಣಿಸ್ಬೇಕು ನಿಮ್ಗೆ ಅಷ್ಟೇ. ಎಲ್ಲರೂ ಆಗಿರ್ಲಿ, ಹಿಂಗ್ ಕಾಣಿಸ್ಬೇಕು, ಇಲ್ಲ ಹಿಂಗ್ ಕಾಣಿಸ್ಬೇಕು, ಇಷ್ಟೇ ವ್ಯಾಲಿಡ್ BOS. ಇದು ವ್ಯಾಲಿಡ್ BOS, ಇದು ವ್ಯಾಲಿಡ್ BOS, ಇದು ವ್ಯಾಲಿಡ್ BOS 4 ಅವರ್ದು. 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ. 1 ಅವರ್ ಟೈಮ್ ಫ್ರೇಮ್ ಅಲ್ಲೂ BOS ಇದು. ಇದು ವ್ಯಾಲಿಡ್ BOS, ಇದು ವ್ಯಾಲಿಡ್ BOS, ಇದು ವ್ಯಾಲಿಡ್ BOS ಮೇಲ್ಗಡೆಗೆ. ಇದು ವ್ಯಾಲಿಡ್ ಚಂದಣ್ಣ, BOS ಅಲ್ಲ. ಹಾ
ಹೇಳಿ ಬ್ರೋ. ಅಣ್ಣ ಅಣ್ಣ ಅದು ಚೌಚೌ ಚೌಚೌ ಅಂತ ಅಂತಾರಲ್ಲ ಅದು ಏನಣ್ಣ, ಅದನ್ನು ಮಾರ್ಕೆಟ್ ಸ್ಟ್ರಕ್ಚರ್ ಅಣ್ಣ? ಹಾ, ಅದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಇನ್ನೊಂದು ಹೆಸರು ಅಷ್ಟೇ. ಹಾ ಚಂದು ಬ್ರೋ, ನಂದೊಂದು ಆರ್ಡರ್ ಬ್ಲಾಕ್ದು ಡೌಟ್ ಇತ್ತು. ಏನ್ ಬ್ರೋ? ನಂದೊಂದು ಆರ್ಡರ್ ಬ್ಲಾಕ್ದು ಡೌಟ್ ಇತ್ತು ಬ್ರೋ. ನೀವೀಗ ಕರ್ಸರ್ ಇಟ್ಟಿದ್ದೀರಲ್ಲ, ಅದ್ರ ಮೇಲ್ಗಡೆ ಆರ್ಡರ್ ಬ್ಲಾಕ್ ಇದು ಅಲ್ಲ, ಅದ್ರ ಮೇಲ್ಗಡೆದು ಇದು ಅದ್ರ ಮೇಲ್ಗಡೆದು ಇನ್ನೊಂದು ಅದ್ರ ಮೇಲ್ಗಡೆದು. ಎಸ್, ಇದಾ? ಇದು ಬ್ರೋ, ಅದ್ರ ಮೇಲ್ಗಡೆ, ಇದ್ರ ಮೇಲ್ಗಡೆ. ಎಸ್ ಇದೆ. ಈಗ ನೀವು 5 ಮಿನಿಟ್ಸಲ್ಲಿ ಅಡ್ಜಸ್ಟ್ ಮಾಡಿದ್ದೀರಾ, 15 ಮಿನಿಟ್ಸಲ್ಲಿ ಅದು ಹಿಂಗೆ ಇಕ್ಕಿದ್ರೆ ಇದು ಆರ್ಡರ್ ಸಿಗುತ್ತಲ್ಲ ಬ್ರೋ, ಎಸ್ ಎಲ್ ಅಷ್ಟೇ ದೊಡ್ಡದಾಗುತ್ತೆ. ಹಾ, ಹೌದು ಹೌದು. ಅದಕ್ಕೆ ಹೇಳಿದ್ದು. ಈಗ ನೋಡಿ, ನಾನು ಏನಕ್ಕೆ 1:2 ಇಲ್ಲ 1:1 ಸಾಕು ಅಂತೀನಿ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಅಂದ್ರೆ, 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಕ್ಕಿದ್ರೆ ನಮಗೆ 170 ಪಿಪ್ಸ್ ಎಸ್ ಎಲ್ ಬರ್ತಾ ಇದೆ. ನೀವು 0.1 ಲಾಟಲ್ಲಿ ಓಪನ್ ಮಾಡಿದ್ರೆ $170 ರಿಸ್ಕ್ ಮಾಡ್ತಾ ಇರ್ತೀರಾ. ಅದೇ 5 ಮಿನಿಟ್ಸ್ ಮಾಡ್ತೀನಿ ನೋಡಿ. ಇವಾಗ ನೋಡಿ, 1 ನಿಮಿಷ ಇರಿ. ಇವಾಗ ನೀವು 15 ಮಿನಿಟ್ಸ್ ಮಾಡಿದ್ನಲ್ಲ, 1:2 ಇಕ್ಕಿರ್ತೀನಿ, ಆಯ್ತಾ? ಈಗ ನಿಮ್ಗೆ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್, ಇದು 1:2 ಪರ್ಫೆಕ್ಟ್. 5 ಮಿನಿಟ್ಸ್ ಅದನ್ನ ಮಾಡ್ತೀನಿ ನೋಡಿ. 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಷ್ಟು ಬಂತಾ? ಸೊ ಇದು ಅಷ್ಟೇ ಮೂವ್ ಆಯ್ತಾ ಮೇಲ್ಗಡೆಗೆ? ಸರಿ ಅಲ್ವಾ? ಇಲ್ಲೇನೋ ಟ್ಯಾಪ್ ಆಗಿಲ್ಲ, ಅದು ಎಂಟ್ರಿಗೆ ಬರಲೇ ಇಲ್ಲ. ಬಂದಿದ್ರೆ ನೋಡಿ, ಬಂದಿದ್ರೆ ನೀವು 1:2 15 ಮಿನಿಟ್ಸ್ 1:2 ಇಲ್ಲಿವರೆಗೂ ಇರ್ತಿತ್ತಲ್ವಾ. ಬಟ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಎಂಟ್ರಿ ಆಗಿ ಏನಾದ್ರು ಟ್ಯಾಪ್ ಆಗಿ ಎಂಟ್ರಿ ತಗೊಂಡಿದ್ರೆ 1:2 15 ಮಿನಿಟ್ಸ್ ಟಿ ಪಿ ಇರುತ್ತಲ್ಲ, ಅಲ್ಲಿಗೆ 1:3.73 ಬರ್ತಾ ಇದೆ ನಮ್ಗೆ. ಎಸ್ ಎಲ್ ನೋಡಿ 110 ಪಿಪ್ಸ್ ಆಯ್ತು ಅಷ್ಟೇ ಇವಾಗ. ಸೊ ಅದಕ್ಕೆ 15 ಮಿನಿಟ್ಸ್ ಗೊತ್ತಿದೆ ಬ್ರೋ ನನಗೆ. 1:2. ಹಾ, ಇದು ಗೊತ್ತಿದೆ ನನಗೆ, ಇದೆಲ್ಲ ಗೊತ್ತಿದೆ. ಎಸ್ ಎಲ್ ಕಮ್ಮಿ ಇಕ್ಕಿದ್ರೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ಎಸ್ ಎಲ್ ಜಾಸ್ತಿ ಇಕ್ಕಿದ್ರೆ ಪ್ರಾಫಿಟ್ ಸಿಗಲ್ಲ. ಇದು ಗೊತ್ತು ನನಗೆ. ಒಂದೊಂದ್ಸಲ ಈ ಟ್ರೇಡೇ ಸಿಗಲ್ಲ ಬ್ರೋ. ಹೌದು, ಟ್ರೇಡ್ ಸಿಗಲ್ಲ. ಅದಕ್ಕೆ ಮತ್ತೆ 1:3 ಇರೋದು ಇದ್ರಲ್ಲಿ. ಸಿಕ್ಕಿದ್ರೆ ದೊಡ್ಡದು ಬೇಜಾರಾಗ್ಬಿಡ್ತೈತೆ ಟ್ರೇಡ್ ಸಿಕ್ಕಿಲ್ಲ ಅಂತ. ಅದೇ ಈ ತರ ಸಿಚುವೇಶನ್ ಅಲ್ಲಿ ನಾನೇ 1:2ಗೆ 15 ಮಿನಿಟ್ಸ್ ಇಂದ ಎಂಟರ್ ಆಗಿ ಹೋಗ್ತೀನಿ. ಈಗ ನೋಡಿ, ಯಾಕೆಂದ್ರೆ ನಾವು ಇದೇ ಟ್ರೇಡ್ ನ ವೇಟ್ ಮಾಡಿದ್ದೆ ಬ್ರೋ, ಇವತ್ತು ಸಿಗ್ಲಿಲ್ಲ ಅದು ಸೇಮ್ ಟ್ರೇಡ್. ಬ್ರೋ ಇಲ್ಲ ಬ್ರೋ, 5 ಮಿನಿಟ್ಸ್ ಅಲ್ಲಿ ಬ್ರೋ ಆಲ್ರೆಡಿ ನೋಡ್ರಿ ಅದ್ರ ಪಕ್ಕನೆ ಇನ್ನೊಂದು ಆರ್ಡರ್ ಬ್ಲಾಕ್ ಇದೆ. ಅದೇನಾದ್ರೂ ಆರ್ಡರ್ ಬ್ಲಾಕ್ ನ ಮೇಲ್ ಹೋಗಿತ್ತು ಅಂದ್ರೆ ಅಲ್ಲಿ MSS ಆಗ್ತಿತ್ತು. ಸೊ 5 ಮಿನಿಟ್ಸ್ ಅಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ 5 ಮಿನಿಟ್ಸ್ ಪ್ರಕಾರ ಪರ್ಫೆಕ್ಟ್ ಇದು. ಯಾಕೆ ಗೊತ್ತಾ? ಈ 5 ಮಿನಿಟ್ಸ್ ನೋಡಿ, ನೀವು ಇಲ್ಲಿಂದ ತಗೊಂಡ್ರೆ ಬಿತ್ತಾ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಡ್ತಾ ಅಲ್ಲೇ ಟ್ರೇಡ್ ತಗೊಂಡಿದ್ ಮತ್ತೆ ಸೆಕೆಂಡ್ ಸ್ವಿಂಗಿಗೆ ಲಾಸ್ಟ್ ಆರ್ಡರ್ ಬ್ಲಾಕ್ ಬಂದ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಯ್ತಾ, ಮತ್ತೆ ಬಿತ್ತಾ, ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತಾ, ಮತ್ತೆ ಲಾಸ್ಟ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಂದ ಮತ್ತೆ ಟ್ಯಾಪ್ ಆಯ್ತು, ಮತ್ತೆ ಬಿತ್ತು. ಬ್ರೋ ಸೆಕೆಂಡ್ ಆರ್ಡರ್ ಬ್ಲಾಕ್ ಸಿಕ್ತು. ಸೊ ನಾ ಅದಕ್ಕೆ ಹೇಳ್ತಿರೋದು, ಒಂದ್ರಲ್ಲಿ ಪರ್ಫೆಕ್ಟ್ ಆದ್ರೆ ನೀವು ಆಮೇಲೆ ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಎತ್ಕೋಬಹುದು ಟ್ರೇಡ್ ನ. 5 ಮಿನಿಟ್ಸ್ ಅಲ್ಲಿ ಆದ್ರೂ 15 ಮಿನಿಟ್ಸ್ ಅಲ್ಲಿ ಸಿಗ್ತಾ ಇಲ್ವಾ ಹಿತೇಶ್ ಅವ್ರೆ? ಈ ತರ 2-3 ಸಲ ಹಂಗೆ ಆಯ್ತು. ಮಿಸ್ ಆಯ್ತು. ಹೋಗಿ ಆರಾಮಾಗಿ 5 ಮಿನಿಟ್ಸ್ ಹೋಗಿ 5 ಮಿನಿಟ್ಸ್ ಅಲ್ಲಿ ನೋಡಿ, 5 ಮಿನಿಟ್ಸ್ ಅಲ್ಲಿ ಆದ್ರೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ನೋಡಿ. ಆಕ್ಚುಲಿ ಬೆಳಗ್ಗೆ 3:45 ಏನಾದ್ರು ಎದುರುವಂತ ಹುಚ್ಚರ ಆಗಿದ್ರೆ ಇದೊಂದ್ ಟ್ರೇಡು, ಇದೊಂದ್ ಟ್ರೇಡು, ನಾನು ಎದ್ದಿದ್ದೆ ಆ ಟ್ರೇಡ್ ತಗೊಂಡೆ ಬ್ರೋ. ಇದೊಂದ್ ಟ್ರೇಡು ನಿಮಗೆ 2:30ಗೆ ಎದ್ಬಿಟ್ಟು ಅವ್ 2 ಟ್ರೇಡ್ ನಾನು ತಗೊಂಡೆ ಬ್ರೋ. ಯಾವಾಗ ಮಲ್ಕೊಂತೀರಪ್ಪ? ದೈತ್ಯಗಳಾಗಬೇಕಷ್ಟೇ. 12 ಗಂಟೆಗೆ ಮಲ್ಕೊಂಡೆ, 2:30ಗೆ ಎದ್ದಿದ್ದೆ ಬ್ರೋ. ಬ್ರೋ ಇನ್ನೊಂದು ಡೌಟ್ ಇದೆ ಬ್ರೋ, ನೀವು ಫಸ್ಟ್ A+ ಸೆಟಪ್ ಅಂದ್ರೆ ನಾವು MSS ಆದ್ಮೇಲೆನೆ ಬರೋ ಆರ್ಡರ್ ಬ್ಲಾಕ್ ತಗೊಬೇಕಲ್ವಾ? ಹೌದು, ನೋಡಿ ಇವಾಗ ತೋರಿಸ್ತೀನಿ ಯಾವ ತರ ಅಂತ. ಬೆಸ್ಟ್ A+ ಸೆಟಪ್ ಇಲ್ಲಿ 5 ಮಿನಿಟ್ಸ್ ಅಲ್ಲಿ ಇವತ್ತು ಸಿಕ್ತಿತ್ತು. ಆಕ್ಚುಲಿ ಬಂದ್ಬಿಟ್ಟಿದ್ರೆ ಏನಾದ್ರು ಮಾರ್ಕೆಟ್ ಓಕೆನಾ. ಮೇಲ್ಗಡೆಗೆ ಹೋಯ್ತಾ, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ಕೊಂಡು ಮತ್ ಮೇಲ್ಗಡೆಗೆ ಹೋಯ್ತಾ, ಮತ್ MSS ಆಯ್ತು ಇಲ್ಲಿ. ಹೌದಾ, ಸೆಲ್ ಸೈಡ್ಗೆ MSS. ಆಕ್ಚುಲಿ ಕೆಳಗಡೆ ಹೋಗ್ತಾ ಇದೆ ಮಾರ್ಕೆಟ್. ಬೆರಿಶ್ ಇದೆ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ. 5 ಮಿನಿಟ್ಸ್ ಅಲ್ಲಿ ಬುಲ್ಲಿಶ್ ಇತ್ತು, ಮತ್ತ ಅದು ಬೆರಿಶ್ ಶಿಫ್ಟ್ ಆಯ್ತು. ಇವಾಗ ಏನಾದ್ರು ಮಾರ್ಕೆಟ್ ಈ ಲಾಸ್ಟ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗ್ಬಿಟ್ಟಿದ್ರೆ ಒಳ್ಳೆ ಸೀನ್, ಒಳ್ಳೆ ಎಂಟ್ರಿ ಹಿಡಿಬೋದಿತ್ತು 1:3.
ಫಂಡೆಡ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಮಾಡೋ ಟ್ರೇಡ್ ಇದು. ಯಾ ರೈಟ್ ಬ್ರೋ. ಬ್ರೋ ಆಕ್ಚುಲಿ ನಾವು BOS ಆಗುತ್ತಲ್ವಾ, ಅದ್ರಲ್ಲೂ ತಗೊಂಬೋದಲ್ವಾ? MSS ಗೆ ಕಾಯ್ಬೇಕಂತೇನಿಲ್ಲ ಅಲ್ವಾ? ಹೇಳಿ ಬ್ರೋ. ಬ್ರೋ ಅದೇ MSS ಆಗ್ಬೇಕು ಅಂತ ಕಾಯೋದ್ ಬೇಕಾಗಿಲ್ಲ ಅಲ್ವಾ? ಯಾವ್ದಾದ್ರು BOS ಆರ್ಡರ್ ಬ್ಲಾಕಿಗೆ ಬಂದ್ರು ಕೂಡ ಟ್ರೇಡ್ ತಗೊಂಬೋದಲ್ವಾ? SL ಚಿಕ್ಕದಿತ್ತು ಅಂದ್ರೆ. ತಗೊಂಬೋದು, ಏನಿಲ್ಲ ಬ್ರೋ. ಆಮೇಲೆ ಏನು ಗೊತ್ತಾ, ಯಾಕೆ ಅದು A+ ಸೆಟಪ್ ಅಂದ್ರೆ, ನೀವು ವಿನ್ ರೇಟ್ ನೋಡಿ. ನೀವು ನಾರ್ಮಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ಗೆ ನೀವು ಟ್ರೇಡ್ ತಗೊಳೋದಕ್ಕೂ MSS ಆದಾಗ ಟ್ರೇಡ್ ತಗೊಳ್ಳೋದು, ಜೊತೆಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅದ್ರ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಟ್ರೇಡ್ ತಗೊಳೋದಕ್ಕೂ 2 ಬ್ಯಾಕ್ ಟೆಸ್ಟ್ ಸೆಷನ್ ಮಾಡಿ. ಒಂದು ಎಲ್ಲಾ ಬ್ರೇಕ್ ಆಫ್ ಸ್ಟ್ರಕ್ಚರ್ಗಳು ಟ್ರೇಡ್ ತಗೊಳ್ಳಿ, ಇನ್ನೊಂದು MSS ಪ್ಲಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅವೆರಡು ಟ್ರೇಡ್ ತಗೊಳ್ಳಿ 2 ಸೆಷನ್ ಅಲ್ಲಿ ಬೇರೆ ಬೇರೆ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ವಿನ್ ರೇಟ್ ಜಾಸ್ತಿ ಇರುತ್ತೆ, ಇದ್ರಲ್ಲಿ ಕಮ್ಮಿ ಇರುತ್ತೆ ಅಂತ. ಆಗ ಜಾಸ್ತಿ SL ಗಳು ಬರುತ್ತೆ ನಾರ್ಮಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಲ್ಲಿ. ನೋಡಿ, ಇದು ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಹೌದು ಬ್ರೋ. ಇದ್ರ ಮೇಲೆ SL ಇರ್ತಿತ್ತು ಅಲ್ವಾ? ಇದ್ರ ಮೇಲೆ SL ಇಟ್ಟಿದ್ರೆ SL ಇಟ್ಟಾಗ್ತಿತ್ತು ಅನ್ಸುತ್ತೆ ಜಸ್ಟ್ ಅಲ್ಲಿ. ಇಲ್ಲ ಬ್ರೋ, ಟ್ರೇಡ್ ತಗೊಂಡಿದೆ. ಹೌದು. ಅದೇ ನೋಡಿ, ಹಿಂಗೆ SL ಇಟ್ಟಾಗ್ತಿತ್ತು ಇವಾಗ. ಅದೇ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಾಗ ಆಗ್ಲೂ SL ಇಟ್ಟಾಗುತ್ತಿಲ್ಲ ಅಂತ ಅಲ್ಲ, ಕಮ್ಮಿ ಆಗುತ್ತೆ, ವಿನ್ ರೇಟ್ ಜಾಸ್ತಿ ಇರುತ್ತೆ. ಓಕೆ ಬ್ರೋ. ಆದ್ರೆ ನಾವು MSS 50 ಮಿನಿಟ್ಸ್ಗೋಸ್ಕರ ಸಿಗ್ಲಿಲ್ಲ ಅಂದ್ರೆ 5 ಮಿನಿಟ್ಸ್ MSS ಕೂಡ ನೋಡಬಹುದು. 5 ಮಿನಿಟ್ಸ್ MSS ಆಕ್ಚುಲಿ ಬೆಸ್ಟ್. ಬಟ್ ನಾನು ಯಾಕೆ 15 ಮಿನಿಟ್ಸ್ ತೋರಿಸ್ತಾ ಇದ್ದೀನಿ ಅಂದ್ರೆ, ಎಲ್ಲಾರ್ಗುನು ಸುಮಾರು ಜನ ಬಿಗಿನರ್ಸ್ 5 ಮಿನಿಟ್ಸ್ ಅಲ್ಲಿ ತುಂಬಾ ಟ್ರೇಡ್ ಸಿಗುತ್ತೆ. ಆಮೇಲೆ ತುಂಬಾ ಟ್ರೇಡ್ ಅಲ್ಲಿ ತುಂಬಾ ಪ್ರಾಫಿಟ್ ಆಗುತ್ತೆ, ತುಂಬಾ ಲಾಸ್ ಆಗುತ್ತೆ. ಸುಮ್ನೆ ತಲೆನೋವು ಕೆಲಸ. ಲಾಸ್ ಜಾಸ್ತಿ ಆಯ್ತಾ ಇದೆ ಅಂದ ತಕ್ಷಣ ತಲೆ ಕೆಡಿರುತ್ತೆ ಅವ್ರಿಗೆ, ಬಿಗಿನರ್ಸ್ಗೆ ಹುಚ್ಚಿಡಿಯುತ್ತೆ, ಇವೆಲ್ಲ ಆಗುತ್ತಲ್ಲ. ಅದಕ್ಕೆ 15 ಮಿನಿಟ್ಸ್ ಮಾತ್ರ ತೋರಿಸ್ತೀನಿ ನಾನು. ಹೌದು ಬ್ರೋ. ನೋಡಿ, ನೀವು ನೋಡಿದ್ರೆ ಫಸ್ಟ್ ಇಂದ ವಿಡಿಯೋಸ್ ನೋಡ್ತಾ ಇದ್ರೆ, ಲೈವ್ ಬರ್ತಾ ಇದ್ರೆ, ಜಾಸ್ತಿ ದಿನ ನಾನು 15 ಮಿನಿಟ್ಸ್ ಮಾತ್ರ ತೋರಿಸಿದೀನಿ. ಎಲ್ಲೋ ಇತ್ತೀಚೆಗೆ 5 ಮಿನಿಟ್ಸ್ ಓಪನ್ ಮಾಡ್ತಾ ಇದೀನಿ. ಇವಾಗ ಅಭ್ಯಾಸ ಆಗಿರುತ್ತೆ ನಿಮ್ಗೂ. ಹೌದು ಬ್ರೋ, ಅದಕ್ಕೆ ಇವಾಗ ಡೌಟ್ ಇತ್ತು, ಕ್ಲಿಯರ್ ಮಾಡ್ಕೋಣ ಅಂತಾನೆ ಕೇಳಿದ್ದು. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಇಂದಾನು ನೋಡ್ತಿದ್ದೀನಿ, ಡೌಟ್ ಇತ್ತು ಅಂತಾನೆ ಇವಾಗ ಕ್ಲಿಯರ್ ಮಾಡ್ಕೊಂಡಿದ್ದು. ಸರ್ ಅದು ಈಗ ಒಂದು MSS ಆಗಿರುತ್ತೆ, ಚಂದ್ರು ಬ್ರೋ, ಅದಕ್ಕೆ ಮತ್ತೆ ಟ್ಯಾಪ್ ತಗೊಂಬೋದಾ ಬ್ರೋ ಈಗ? ಹಲೋ, ಮತ್ತೆ ಟ್ಯಾಪ್ ಆದ್ರೆ ಇಲ್ಲಿ ಟ್ಯಾಪ್ ಆದ್ರೆ ವೆಯ್ಟ್ ಮಾಡಿ. ಅಂದ್ರೆ 5 ಮಿನಿಟ್ಸ್ ಲಿಮಿಟ್ ಹಂಗೆ ಇದೆ ಬ್ರೋ, ಅಲ್ಲಿ ಲಿಮಿಟ್ ಇಟ್ಟಿರ್. ಸರ್ ಅದು MSS ಒಂದು ಆಗಿರುತ್ತೆ, ನೆಕ್ಸ್ಟ್ BOS ಗೆ ಟ್ರೇಡ್ ಸಿಕ್ಕಿರಲ್ಲ, ಅದ್ರ ನೆಕ್ಸ್ಟ್ ಸಿಕ್ಕಿರಲ್ಲ, ಅದ್ರ ನೆಕ್ಸ್ಟ್ ಸಿಕ್ಕಿರುತ್ತೆ ಟ್ರೇಡ್, ಅದು ತಗೋಬಹುದಾ? ತಗೊಬೋದು, ಬಟ್ ಅದು ವ್ಯಾಲಿಡ್ ಇಲ್ಲ. ವ್ಯಾಲಿಡ್ ಅಲ್ಲ, ವ್ಯಾಲಿಡೇನೆ, ಬಟ್ ಅಕ್ಯುರೇಸಿ ಕಮ್ಮಿ ಇರುತ್ತೆ. ಯಾಕಂದ್ರೆ ಮೇಲ್ಗಡೆ ಇರೋ ಆರ್ಡರ್ ಬ್ಲಾಕ್ಸ್ ಇನ್ನೂ ಟ್ಯಾಪ್ ಆಗಿಲ್ವಲ್ಲ, ಅಲ್ಲಿಗೆ ಟ್ಯಾಪ್ ಆಗಕ್ ಹೋಗ್ಬೋದು ಮಾರ್ಕೆಟ್. ಅದೇ ಅದೇ. ಇತ್ತೀಚೆಗೆ ಚಂದು ಬ್ರೋ, ಈ ಏಷ್ಯನ್ ಸೆಷನ್ ಅಲ್ಲಿ ಎಲ್ಲ ತೋರಿಸ್ಬಿಡುತ್ತೆ. ಈ ಲಂಡನ್ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಏನು ಬರ್ತಾ ಇಲ್ಲ ಸರಿಯಾಗಿ, ಎಲ್ಲೂ ಟ್ಯಾಪೇ ಆಗಲ್ಲ. ಸುಮ್ಮನೆ ಕೆಳಗೆ ಇಳಿದು ಬಿಡುತ್ತೆ, ಇಲ್ಲ ಮೇಲೆ ಎದೊಳ್ಬಿಡುತ್ತೆ ಸುಮ್ಮನೆ. ಏಷ್ಯನ್ ಅಲ್ಲೇ ಕರೆಕ್ಟಾಗಿ ಬರ್ತಾ ಇದೆ, ಅದು ಬೆಳಿಗ್ಗೆ ಎದೊಳ್ಬೇಕು. ವಾರ್ ಮುಗೀತಲ್ಲ ಬ್ರೋ, ಕಂಬ್ಯಾಕ್ ಕೊಡ್ತೈತೆ ಏಷ್ಯಾ. ಹಾ, ಟ್ರಂಪ್ ಅದು ಯಾವಾಗ ಇಳಿತೀನಪ್ಪ ಅವನ್ ಸೀಟಿಂದ, ಇಲ್ಲಾಂದ್ರೆ ಎಲ್ಲಾರು ಬೆಳಿಗ್ಗೆ ಎದೊಳ್ಬೇಕಾಗ್ತೈತೆ ಪಾಸ್ ಆಗಕ್ಕೆ. ಬ್ರೋ ಸೆಷನ್ ಇಂಡಿಕೇಟರ್ ಸ್ವಲ್ಪ ತೋರಿಸಿ ಬ್ರೋ, ಸೆಟ್ಟಿಂಗ್ಸ್. ಒಂದ್ ನಿಮಿಷ. ಫಸ್ಟ್ ಇದನ್ನ ಚೇಂಜ್ ಮಾಡ್ಕೊಳ್ಳಿ 5:30ಗೆ, ಪ್ಲಸ್ 5:30ಗೆ. ನೆಕ್ಸ್ಟ್ ಹಿಸ್ಟ್ರಿ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಏಷ್ಯಾ ಕಲರ್ ಯಾವ್ದು ಬೇಕದು 3:30 to 11:30 ಇದೆಲ್ಲಾನು. ನೆಕ್ಸ್ಟ್ ಲಂಡನ್ ಯಾವ ಕಲರ್ ಬೇಕದು 12:30 to 6:30, ಸಾರಿ 4:30 ಬೇರೆ ಎಲ್ಲಾನು. ನ್ಯೂಯಾರ್ಕ್ ಸೆಷನ್ ಆ್ಯಡ್ ಮಾಡ್ಕೊಳ್ಳಿ, ಕಲರ್ ಯಾವ್ದು ಬೇಕದು 5:30 to 11:30 ವರೆಗೂ ಇಟ್ಕೊಳ್ಳಿ ಸಾಕು. ಇದೆಲ್ಲಾನು ಈ ಸೆಷನ್ 4 ಹಾಕೊಂಬೇಡಿ. ಇದು ಬಾಕ್ಸು ಬ್ಯಾಕ್ಗ್ರೌಂಡ್ ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಕೊಳ್ಳಿ, ಏನಿಲ್ಲ, ಕಲರು ಬರುತ್ತೆ ಅಷ್ಟೇ ಇಲ್ಲಿ. ಅದೇ ಯಾವಾಗ ಇದನ್ನ ಆನ್ ಮಾಡಿದ್ರೆ ಓಕೆನಾ. ಸೊ ನನಗೆ ಬೇಡ. ಟೈಮಿಂಗ್ಸ್ ಇನ್ನೊಂದ್ಸಲ ತೋರಿಸಿ ಬ್ರೋ. ಒಂದ್ ನಿಮಿಷ ಬ್ರೋ ಟೈಮಿಂಗ್ಸ್ ಇನ್ನೊಂದ್ಸಲ ತೋರಿಸಿ. ಇದು ನಾವು ಇದನ್ನೆಲ್ಲ ಸ್ಕ್ರೀನ್ಶಾಟ್ ತಕೊಳ್ಳಿ. ಇದ್ರಲ್ಲಿ ಇಷ್ಟೇ, ಕೆಳಗಡೆ ಏನಿಲ್ಲ ಎಕ್ಸ್ಟ್ರಾ. ಇದ್ರ ಸ್ಕ್ರೀನ್ಶಾಟ್ ತಕೊಳ್ಳಿ. ಮತ್ತೆ ಮೇಲ್ಗಡೆ ಸೆಷನ್ 3, ಸೆಷನ್ 2, ವೇಟ್ ಬ್ರೋ. ಹಾ, ಸೆಷನ್ 3, ಸೆಷನ್ 2, ಸೆಷನ್ 1 ಮತ್ತೆ ಇದು. ಓಕೆ ಬ್ರೋ, ಓಕೆ.
ಓಕೆ ಬ್ರೋ ಬ್ರೋ ಇಂಡಿಕೇಟರ್ ಸರ್ಚ್ ಮಾಡ್ತೀವಲ್ಲ ಹ್ಮ್ ಇಂಡಿಕೇಟರ್ ಸರ್ಚ್ ಮಾಡ್ತೀವಲ್ಲ ಅದ್ರಲ್ಲಿ ಎಷ್ಟೊಂದು ಸೆಷನ್ಸ್ ಬರುತ್ತಲ್ಲ ಅಥವಾ ಯಾವ ಸೆಷನ್ ಅಂತ ಬಯೋಟೋಕಿ ಅಂತ ಇರುತ್ತೆ ನೋಡಿ, ಎಫೆಕ್ಟ್ಸ್ ಮಾರ್ಕೆಟ್ ಸೆಷನ್ಸ್ ಬಯೋಟೋಕಿ. ಓಕೆ ಬ್ರೋ. ಚಂದು ಬ್ರೋ ಬೈ ಮಾಡಿದ್ದೀರಲ್ಲ 5 ಮಿನಿಟ್ಸ್ ಇದರಿಂದ ಹಾ ಬೈ ಮಾಡಿದಿರಲ್ಲ ಬ್ರೋ, ಒಂದ್ ಟ್ರೇಡ್ ತಗೊಂಡಿದ್ರಲ್ಲ, ಹಾ ಅದ್ರ ಕೆಳಗಡೆ ಇದ್ದಿದ್ದು ಎಷ್ಟೊಂದು ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿರ್ಲಿಲ್ಲ ಅಂತ. ಏನಕ್ ಅದೇನೇ ಹೇಳಿದ್ದು ನಾನು, A+ ಸೆಟಪ್ ಅಲ್ಲ ಅದು. ನಾನು ಬಟ್ ತೋರಿಸ್ತೀನಿ ಆ ಆರ್ಡರ್ ಬ್ಲಾಕ್ ಇಂದಾನೇ ಹೋಗುತ್ತೆ ಅಂತ ಅದು ಹೆಂಗ್ ಬ್ರೋ? ಹೆಂಗೆ ಅಂದ್ರೆ ಚಂದು ಈ ಬ್ರೋ ನಾನು ಸಿಂಪಲ್ ಆ ಬ್ರೋ, ಟ್ರೇಡ್ ತಗೊಂಡಿದ್ದೆ ಬ್ರೋ. ರೀಸೆಂಟ್ ಆರ್ಡರ್ ಬ್ಲಾಕ್ ಅದು. ಅದ್ರಲ್ಲೂ ಏನಪ್ಪಾ ನ್ಯೂಯಾರ್ಕ್ ಅಲ್ಲಿ ಇದ್ವಾ ನೋಡಿ, ಮಾರ್ಕೆಟಿಂಗ್ ಹೋಗ್ತಾ ಇತ್ತಾ. ಈಗ ರೀಸೆಂಟ್ ಇಲ್ಲಿ ಆಟ ಆಡ್ಬೇಕಾರೆ ನ್ಯೂಯಾರ್ಕ್ ಅಲ್ಲಿ 1 ಟ್ರೇಡ್ ಆದ್ರೂ ಕೊಡ್ಬೇಕು. ನ್ಯೂಯಾರ್ಕ್ ಸ್ಟಾರ್ಟ್ ಆಗಿತ್ತು, ನಾ ಹೇಳ್ದೆ 2:30 2 o'clock ಒಳಗಡೆ ಮುಗಿಸ್ತೀನಿ ಅಂತ. ಸೇಮ್ ಆ ಟೈಮ್ ಇತ್ತು, ಆರ್ಡರ್ ಬ್ಲಾಕ್ ಒಂದು ಅನ್ಟ್ಯಾಪ್ಡ್ ಇತ್ತು. ಇದು ಅಷ್ಟೊಂದು ಕೆಳಗಡೆ ಬರಕ್ ಟ್ರೈ ಮಾಡಿದ್ರು ಬಿಡ್ತಿರ್ಲಿಲ್ಲ. ಗೊತ್ತಾಯ್ತು, ಓಕೆ ಅಟ್ಲೀಸ್ಟ್ 1:2 ಆದ್ರೆ ಕೊಟ್ಟೆ ಕೊಡುತ್ತೆ ಇದ್ರಲ್ಲಿ ಅಂತ ಬೈ ಮಾಡಿದೆ. ನೋಡಿ ಇಲ್ಲಿವರೆಗೂ ಬಿಡ್ಬೇಕು ಅಂತ ಕೆಳಗಡೆ ನಾನು ಆರ್ಡರ್ ಬಿಟ್ಟಿಲ್ಲ. ಬ್ಲಾಕ್ 1:2 ಕಾಯ್ತಿದ್ದೆ. 1:3 ಸಾಕು. ನೆಕ್ಸ್ಟ್ ಏನಾದ್ರು ಹಿಂಗಾಗಿದ್ರೆ ಮತ್ತೆ ಇನ್ನೊಂದು ಆರ್ಡರ್ ಬ್ಲಾಕ್ ವೇಟ್ ಮಾಡ್ತಿದ್ದೆ, ಮತ್ತೆ ಹಿಂಗ್ ತಗೋತಿದ್ದೆ. ಆ ಕೆಳಗಡೆ ಇನ್ನೊಂದು ಅನ್ಟ್ಯಾಪ್ ಆರ್ಡರ್ ಬ್ಲಾಕ್ ಇತ್ತಲ್ಲ, ಅದಕ್ಕೆ ಕಾಯ್ತಿದ್ದೆ, ಅಲ್ಲಿಂದ SL ಇಟ್ ಆಗ್ಬಿಟ್ಟು ಹೋಯ್ತು. ಅದ್ ಯಾಕೆ ಗೊತ್ತಾ ಬ್ರೋ, ಇದ್ ನೋಡಿ, ಈಗ ಇದು ಟಾಪ್ ಆಯ್ತಾ, ಇದು ಕೆಳಗಡೆ ಆಯ್ತಾ, ಮತ್ತೆ ಇದನ್ನ ಬ್ರೇಕ್ ಮಾಡಿದಲ್ಲಿ ಇದೇ ಇದೇ ಲಾಸ್ಟ್. ಅದಾದ್ಮೇಲೆ ಡೈರೆಕ್ಟ್ ಬ್ರೇಕ್ ತಾನೆ. ಬ್ರೇಕ್ ಮಾಡಿ ಇದೇನಾದ್ರು ಈ ತರ ಆಗಿದ್ದಿದ್ರೆ ಅಕಸ್ಮಾತ್ ಹಿಂಗ್ ಮೇಲೋಗಿ ಕೆಳಗಡೆ ಬಂದು ಇದೇ ಏನಾದ್ರು ಒಂಚೂರು ಹಿಂಗ್ ಬ್ರೇಕ್ ಮಾಡ್ಬಿಟ್ಟಿದ್ರೆ ಇದ್ರ ಟಾಪಿಗೆ ಮತ್ ಹಿಂಗ್ ಬಂದಿದ್ರೆ ಆವಾಗ ಈ ಆರ್ಡರ್ ಬ್ಲಾಕ್ ವ್ಯಾಲಿಡ್ ಇರ್ತಿತ್ತು. ಆದ್ರೆ ಇದು ಬ್ರೇಕ್ ಮಾಡಿರ್ಲಿಲ್ಲ, ಸೊ ಡೈರೆಕ್ಟ್ ನೀವು ನೆಕ್ಸ್ಟ್ ಇದನ್ನೇ ಹಾಕೋಬೇಕಿದ್ದು. ಅದಾದ್ಮೇಲೆ ಹಿಂಗೆ ಬಂದಿದ್ದು, ಈ ತರ ಬಂದೆ ಹೋಯ್ತು ಅದು. ಈಗ ಕೆಳಗಡೆ ಹಂಗೆ ಉಳ್ದಿರ್ತಾವಲ್ಲ ಬ್ರೋ, ಆರ್ಡರ್ ಬ್ಲಾಕ್ ಅಲ್ಲ bro, ಬಂದಾಗ ನಾನ್ ಹೇಳಿದ್ದು ಫಸ್ಟ್ ನಾನು ಟೈಮ್ ಅದಕ್ಕೆ ಅದು ಟಾಪ್ ಹೇಳಿದ್ದು, ಆಯ್ತಲ್ಲ, ಇದು ಆರ್ಡರ್ ಬ್ಲಾಕ್ ಅಲ್ಲ, ಇದು ಆರ್ಡರ್ ಬ್ಲಾಕ್ ಅಲ್ಲ, ನಿಮ್ಗೆ ಇದು ಆರ್ಡರ್ ಬ್ಲಾಕ್, ನಿಮಗೆ ಇದು ಆರ್ಡರ್ ಬ್ಲಾಕ್. ಬಟ್ ನನಗೆ ಇದೇ ಆರ್ಡರ್ ಬ್ಲಾಕ್, ಇದೊಂದು ಆರ್ಡರ್ ಬ್ಲಾಕ್, ಇದೊಂದು ಆರ್ಡರ್ ಬ್ಲಾಕ್, ನೆಕ್ಸ್ಟ್ ಅದೇ ಆರ್ಡರ್ ಬ್ಲಾಕ್. ಲಾಸ್ಟ್ ಲಾಸ್ಟ್ ಒನ್ ಹೇಳ್ತಾ ಇದ್ದೀನಿ ಇದು ಅದು ಇನ್ನೊಂದು ಬ್ರೋ, ನೆಕ್ಸ್ಟ್ ಬ್ರೋ ಅದಾದ್ಮೇಲೆ ಇದು ಈ ಆರ್ಡರ್ ಹಾ ಬ್ಲಾಕ್ ಬ್ರೋ, ಕಾಯ್ತಿದ್ದೆ. ಹಾ ಬ್ರೋ, ಹೌದು ಬ್ರೋ, ನಾನು ಹಂಗೆ ವೇಟ್ ಮಾಡ್ತಾ ಇದ್ದೆ. ಆಗಿದೆಯಲ್ಲ ಬ್ರೋ 1:3. 1 ಮಿನಿಟ್ ರೀಫೈನ್ ಮಾಡಿರ್ಲಿಲ್ಲ. ಹಾ ಇದೂನು ಅಷ್ಟೇನೆ, 1 ಮಿನಿಟ್ ಇದನ್ನೇ ಮಾಡಿರೋದು. 5 ಮಿನಿಟ್ಸ್ ಅಲ್ಲಿ ಎಂಟರ್ ಆಗ್ತಿದ್ದೀರಾ MSS ಪ್ರಕಾರ. 5 ಮಿನಿಟ್ಸ್ MSS ಅಂದ್ರೆ ಇಲ್ಲ 5 ಮಿನಿಟ್ಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ದು 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಅಂದ್ರೆ 1 ಮಿನಿಟ್ ಅದನ್ನ ಇದ್ ಮಾಡ್ಬೇಕು. 15 ಮಿನಿಟ್ಸ್ ಆಗಿದ್ರೆ 5 ಮಿನಿಟ್ಸ್ ಮಾಡ್ಬೇಕು, 5 ಮಿನಿಟ್ಸ್ ಆಗಿದ್ರೆ 1 ಮಿನಿಟ್ ಮಾಡ್ಬೇಕು. ಅದಕ್ಕೆ ನಾನು 1 ಮಿನಿಟ್ MSS 1 ಮಿನಿಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಾಡಬೇಡಿ ಅಂತ ಹೇಳೋದು ನೋಡಿ. ಏನಿಲ್ಲ ಬ್ರೋ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಎಲ್ಲಾರ್ಗು, ತಲೆ ಕೆಡ್ಸ್ಕೊಂಬಿಡಿ. ಅದು 15 ನಿಮಿಟ್ ಅಲ್ಲಿ ಎಂಟರ್ ಆಗಿದ್ದೆ ಬ್ರೋ. 15 ಮಿನಿಟ್ಸ್ ಇಂದ ಮಾಡಿದ್ರೆ ನಾನೇನು ಮಾಡಕ್ಕಾಗಲ್ಲ ಬ್ರೋ. ಓಕೆ, ಅದೇ ಮಿಸ್ಟೇಕ್ ಆಗಿದೆ ಬ್ರೋ ವೀಕ್ಲಿ ಆರ್ಡರ್ ಬ್ಲಾಕ್ ಇಂದ ಬೈ ತಗೋಬೋದಾ? ಬಟ್ ನಾನ್ ಕೇಳೋದು 15 ಮಿನಿಟ್ಸ್ ಇಂದ ಇಲ್ಲಿ ಬೈ ಯಾಕೆ ಮಾಡ್ತಿದ್ದೀರಾ ಅಂತ. ಯಾಕಂದ್ರೆ ಕರೆಕ್ಟ್ ಆಗಿ ನೀವು ಗೊತ್ತು 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಕೆಳಗಡೆ ಬ್ರೋ. shift ಅದೇ ಆಯ್ತು ನಾನು ಇಲ್ಲೇನೆ. ಅದ್ ಹಿಂಗೆ ನೀವು ಬೈ ಮಾಡೋದ್ರಿ ಇಲ್ಲಿ ಬ್ರೋ, ಸೆಲ್ ಅದು ಮಾಡಕ್ ಫೋನ್ ನೋಡ್ಬೇಕು ನಲ್ಲಿ ನೀವು ಕರೆಕ್ಟ್ ಆಕ್ಚುಲಿ. ವ್ಯೂ ಕಾಣ್ಲಿಲ್ಲ ಬ್ರೋ. ಅದೇ ಬ್ರೋ, ಲ್ಯಾಪ್ಟಾಪ್ ಅಲ್ಲಿ ನೋಡ್ತೀನಿ ಬ್ರೋ, ಅದು ಬೈ ಅದು ಇಲ್ವೇ ಇಲ್ಲ ಬ್ರೋ ಅಲ್ಲಿ. ಅದಕ್ಕೆ ಫೋನಲ್ಲಿ ಮಾಡ್ಬೇಡಿ, ಫೋನಲ್ಲಿ ಕಲಿಯಕ್ ಸರಿ, ಟ್ರೇಡ್ ಮಾಡಕ್ ಕಷ್ಟ. ಈ ವ್ಯೂ ಗೊತ್ತಾಗಲ್ಲ ಬ್ರೋ ಕರೆಕ್ಟ್ ಆಗಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ 1 ಮಿನಿಟ್ ಬ್ಲಾಕ್ ನೋಡಿ ಏನಾಗುತ್ತೆ ನೋಡ್ಕೊಂಡಿರಿ ಇವತ್ತು. ಸೊ ಅದಕ್ಕೆ ಬ್ಯಾಕ್ ಟೆಸ್ಟ್ ಮಾಡಬೇಕು, ಇಲ್ಲ ಫಾರ್ವರ್ಡ್ ಟೆಸ್ಟ್ ಮಾಡಬೇಕು. ಲೈವ್ ಮಾರ್ಕೆಟ್ ಅಲ್ಲಿ ಆಗ್ಬೇಕಾರೆ ಎಲ್ಲಾ ತರದ್ದು ಹಾಕಿ ಹಾಕಿ ನೋಡ್ಬೇಕು. ನೋಡಿ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿತ್ತು ಒಂದ್ಸಲಿ, ಚಿಕ್ಕ ಬ್ರೇಕ್ ಆಫ್ ಸ್ಟ್ರಕ್ಚರ್. ಈ ತರ ಇದ್ದಾಗ ಏನ್ ಮಾಡಿ 1:1 ಸಾಕಲ್ಲ. 1:1 ಬಂದ್ರು ದುಡ್ಡೇ ತಾನೆ. ಒಂದ್ $50 ರಿಸ್ಕ್ ಮಾಡಿ $50 ಬಂದ್ರೆ ಅದು ದುಡ್ಡಲ್ವಾ? ಅಯ್ಯೋ ನೋಡಿ 1:1 ಆಗೇ ಹೋಯ್ತು ಒಂದೇ ಕ್ಯಾಂಡಲ್ ಅಲ್ಲಿ. ಈ ತರ 1:1 ಈಸಿ ಹಿಂಗ್ ಆಗ್ಬಿಡುತ್ತೆ ಪಟ್ ಅಂತ. ಬ್ರೋ ಸರಿ, ಒಂದ್ ಸ್ವಲ್ಪ
ಸಿಗೋಣ, ನಾಳೆ ಸಿಗೋಣ, ಸಾಕಿವತ್ತು. ಬ್ರೋ ಸ್ವಲ್ಪ 5 ನಿಮಿಟ್ ಪ್ರಕಾರ ಎಂಟ್ರಿ ಶೋರ್ ಆಗಿ ತಗೊಳೋದು ಯಾವ ತರ ಬ್ರೋ? 5 ಮಿನಿಟ್ಸ್ ಅಲ್ಲಿ ಮಾರ್ಕ್, ನಾನು ಏನ್ 15 ಮಿನಿಟ್ಸ್ ಅಲ್ಲಿ ಹೇಳಿದೀನಿ ಅದೇ 5 ಮಿನಿಟ್ಸ್ ಅಲ್ಲಿ ಆದ್ರೆ ಮಾತ್ರ ತಗೊಳ್ಳಿ. 15 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಇರ್ತಿತ್ತಲ್ಲ, ಅದನ್ನ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಮಾಡ್ತಿದ್ರಿ, ರಿಫೈನ್ ಮಾಡ್ತಿದ್ರಿ. ಅದೇ ತರ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇದ್ರೆ ಅದನ್ನ 1 ಮಿನಿಟ್ ಆರ್ಡರ್ ಬ್ಲಾಕ್ ರಿಫೈನ್ ಮಾಡಿ 5 ಮಿನಿಟ್ಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಟೈಮ್ ಅಲ್ಲಿ. ಓಕೆ ಬ್ರೋ. ಹಲೋ ಬ್ರೋ, ಹಲೋ ಹಾ ಬ್ರೋ, ನಂದೇನ್ ಪ್ರಾಬ್ಲಮ್ ಅಂದ್ರೆ ಬ್ರೋ ಕರೆಕ್ಟ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್, ಆರ್ಡರ್ ಬ್ಲಾಕ್ ಅದೆಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಬ್ರೋ. ಸರಿ ಬ್ರೋ, ಆಯ್ತು, ನಾಳೆ ಸಿಗೋಣ. ಅಷ್ಟೊಳಿ ನೋಡಿ, ಫಂಡೆಡ್ ಅಕೌಂಟ್ಸ್ ತಗೊಳ್ಳೋರು ತಗೊಳ್ಳಿ, ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿ, ಆ ರಿಯಲ್ ಫೀಲಿಂಗ್ ನ ತಗೊಳ್ಳಿ. ಎಲ್ಲರೂ ಸಿಗೋಣ ನಾಳೆ. ಥ್ಯಾಂಕ್ಸ್ ಬಾಯ್ ಬ್ರೋ, ಬಾಯ್ ಬಾಯ್. ಹಲೋ ಹಲೋ ಹೇಳಿ ಬ್ರೋ. ಹಲೋ ಹಲೋ ಹೇಳಿ ಬ್ರೋ. ಹಲೋ ಅಣ್ಣ, ಅದು 4 ಅವರ್ ಬ್ರೇಕ್ ಹಲೋ ಆಫ್ ಸ್ಟ್ರಕ್ಚರ್ ಎಕ್ಸಿಟ್ ಆಗೋಯ್ತು. ಹಲೋ ಹೇಳಿ ಈಗ ಕೇಳಿಸ್ತೈತೆ ಬ್ರೋ? ಹೇಳಿ ಬ್ರೋ. ಬ್ರೋ ಕರೆಕ್ಟ್ ಮಾರ್ಕೆಟ್ ಸ್ಟ್ರಕ್ಚರ್, ಆರ್ಡರ್ ಬ್ಲಾಕ್ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಬ್ರೋ. ಹಾ ಏನಾಗುತ್ತೆ ಅಂದ್ರೆ ಅದೇ ಬ್ಯಾಕ್ ಟೆಸ್ಟ್ ಮಾಡ್ತಿದ್ದೀನಲ್ಲ ಬ್ರೋ, ಕರೆಕ್ಟ್ ಆಗಿ ಕೊಡ್ತಿದೆ. ಬಟ್ ಅದೇ ಸೆಲ್ ಜಾಸ್ತಿ ಹಿಟ್ ಆಗ್ತಿದೆ ಬ್ರೋ, ಏನ್ಕೆ ಅಂತ ಗೊತ್ತಿಲ್ಲ. ಪರ್ಫೆಕ್ಟ್ ಆಗಿ ಮಾಡ್ತೀನಿ ಬ್ರೋ. 1:2ನೇ, 1:3 ಹೋಗಲ್ಲ. MMS ಆದ್ರೆ ಮಾತ್ರ 1:3, ಇಲ್ಲಾಂದ್ರೆ ಹೋಗಲ್ಲ ಬ್ರೋ. ಅದೇನ್ಕೆ ಅಂತ ಗೊತ್ತಿಲ್ಲ ಬ್ರೋ, ಬರೀ SL ಹಿಟ್ ಆಗ್ತಿದೆ. ಬ್ಯಾಕ್ ಟೆಸ್ಟಿಂಗ್ ಅಲ್ಲಿ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಿದ್ದೀನಿ. ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಹಲೋ ಅಣ್ಣ. ಪ್ರಾಬ್ಲಮ್ ಗೊತ್ತಾ ಬ್ರೋ? ಹೈಯರ್ ಟೈಮ್ ಫ್ರೇಮ್ಸ್ ನ ಮರ್ತ್ ಬಿಡ್ತೀವಿ ನಾವು. ಹಾ ಬ್ರೋ, ಸೇಮ್ ಹೈಯರ್ ಬಯಾಸ್ ಟೈಮ್ ನೋಡಲ್ಲ, ಫ್ರೇಮ್ಸ್ ನ ಏನು ನೀವು ನೋಡಲ್ಲ ಮರಿತಿರಲ್ಲ, ಅವಾಗ್ಲೇ ನಿಮ್ದು ಎಸೆಲೆಕ್ಟ್ ಆಗೋದು. ಬ್ರೋ. ನಂದು ಲೈವ್ ಅಲ್ಲಿ ಮಾತ್ರ ಹೈಯರ್ ಟೈಮ್ ಫ್ರೇಮ್ಸ್ ನ ಮರಿಬಾರ್ದು. ಹೈಯರ್ ಟೈಮ್ ಫ್ರೇಮ್ ಮತ್ ಹೋಗಿ ಚೆಕ್ ಮಾಡ್ತಾ ಇರ್ಬೇಕು ಅವಾಗ ಏನಾಗಿದೆ 4 ಅವರ್ ಅಲ್ಲಿ. 15 ಮಿನಿಟ್ಸ್ ಅಲ್ಲಿ ಬ್ಯಾಕ್ ಟೆಸ್ಟ್ ಏನೋ ಮಾಡ್ತಾ ಇರ್ತೀವಿ, 4 ಅವರ್ ಏನಾಗ್ತಿದೆ ಗೊತ್ತೇ ಇರಲ್ಲ. ಹಲೋ ಅಣ್ಣ. ಲೈವ್ ಮಾರ್ಕೆಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಆಗುತ್ತೆ ಬ್ರೋ. ಪರ್ಫೆಕ್ಟ್ ಬ್ಯಾಕ್ ಆರ್ಡರ್ ಟೆಸ್ಟ್ ಬ್ಲಾಕ್ ಅದೇ ಎಲ್ಲ ಪ್ರಾಬ್ಲಮ್, ಬ್ಯಾಕ್ ಟೆಸ್ಟ್ ಪ್ರಾಬ್ಲಮ್ಮೇ ಅದು.